So hello. So we move on to the next topic, pollution, malinya. So which is one of the key topics in your prelims and mains, a very important aspect. So though it is very basic, we have learnt in our school level. ನಾವು ನಮ್ಮ ಸ್ಕೂಲಲ್ಲಿ ಕಲ್ತ್ಕೊಂಡಿರ್ತೀವಿ ವೇರಿಯಸ್ ಟೈಪ್ಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಫಿಗರ್ಡ್ ಔಟ್ ಟು ಕ್ರಿಯೇಟಿವ್ಲಿ ಪೊಲ್ಯೂಟ್ ಎನ್ವೈರ್ಮೆಂಟ್ ಇನ್ ಡಿಫ್ರೆಂಟ್ ವೇಸ್. ಬಟ್ ಮೋಸ್ಟ್ಲಿ ವಿ ವಿಲ್ ಫೋಕಸ್ ಆನ್ some of the major types of pollution and their causes, impacts, and also what are the measures taken, ಕ್ರಮಗಳು ಏನೆಲ್ಲ ತಗೊಂಡಿದ್ದಾರೆ ಭಾರತದಲ್ಲಿ ಅಂತ. ಓಕೆ, ಸೊ ವೆರಿ ಬೇಸಿಕ್ ಟಾಪಿಕ್. ಮೋಸ್ಟ್ ಆಫ್ ದ ಪೊಲ್ಯೂಷನ್ ಟೈಪ್ಸಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ಕಾರಣಗಳು ಒಂದೇ, ಅದು ಹ್ಯೂಮನ್ ಆ್ಯಕ್ಟಿವಿಟೀಸ್. ಬಟ್ ಬೇರೆ ಬೇರೆ ಮೂಲಗಳಾಗಿರ್ಬೋದು ಅಷ್ಟೇ, ಬೇರೆ ಬೇರೆ ಕೆಮಿಕಲ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಾಗಿರ್ಬೋದು. ಬಟ್ ಕೊನೆಯಲ್ಲಿ ನೋಡಿದಾಗ, ಸಮರೈಸ್ ಮಾಡಿದಾಗ, ಎವ್ರಿಥಿಂಗ್ falls down, ends up as it is main source is human activities, right? So what is pollution? Pollution is any undesirable change, ಅಂದರೆ ಅನಪೇಕ್ಷಿತ ಬದಲಾವಣೆ. ಇಟ್ ಈಸ್ ಸಮಥಿಂಗ್ ದಟ್ ಈಸ್ ನೆಗೆಟಿವ್. ಯಾವ ರೀತಿಯಲ್ಲಿ ಆಗ್ಬೋದು? ಫಿಸಿಕಲ್, ಕೆಮಿಕಲ್ ಆರ್ ಬಯೋಲಾಜಿಕಲ್. ವಿ ಸಿ ಹಿಯರ್ undesirable change, or we can say we have ಏನಂತ ಕರಿತೀವಿ, ಅನಪೇಕ್ಷಿತ ಬದಲಾವಣೆ. ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್, undesirable, ಇಟ್ ಈಸ್ ನಾಟ್ ಗುಡ್ ಫಾರ್ ದಿ ಎನ್ವೈರ್ಮೆಂಟ್. ಯಾವ ರೀತಿಯಲ್ಲಾಗುತ್ತೆ? ಫಿಸಿಕಲ್, ಕೆಮಿಕಲ್ ಆರ್ ಬಯೋಲಾಜಿಕಲ್. ಎಲ್ಲೆಲ್ಲಿ ಆಗ್ಬೋದು ಇದು? ಏರ್, ಲ್ಯಾಂಡ್, ವಾಟರ್ ಆರ್ ಸಾಯಿಲ್, ದ 3 ಸ್ಫಿಯರ್ಸ್ ಆಫ್ ಅರ್ತ್: ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್. ಸೊ ಈ ಒಂದು ಚೇಂಜಸ್ನ ತರುವಂಥ ಅಂಶಗಳನ್ನು, ಪದಾರ್ಥಗಳನ್ನು, ಏಜೆಂಟ್ಸ್, ವಾಟ್ ವಿ ಕಾಲ್ ಆ್ಯಸ್ ಪೊಲ್ಯೂಟೆಂಟ್ಸ್, ಮಾಲಿನ್ಯಕಾರಕಗಳು ಅಥವಾ ಪೊಲ್ಯೂಟೆಂಟ್ಸ್ ಅಂತ ನಾವು ಕರಿತೀವಿ. ಪೊಲ್ಯೂಟೆಂಟ್ಸ್ ಅಂದರೆ ಏನು? ಪೊಲ್ಯೂಷನ್ ಅಂದರೆ ಏನು? ಅನ್ಡಿಸೈರೇಬಲ್ ಚೇಂಜ್. ಈ ಅನ್ಡಿಸೈರೇಬಲ್ ಚೇಂಜನ್ನು ತರುವಂಥ ಏಜೆಂಟ್ಸ್, ಪದಾರ್ಥಗಳನ್ನು ನಾವು ಪೊಲ್ಯೂಟೆಂಟ್ಸ್, ಮಲಿನಕಾರಕಗಳು ಅಂತ ಕರಿತೀವಿ. ವೆರಿ ಸಿಂಪಲ್, ಆಸ್ ಅ ಬೇಸಿಕ್ ಡೆಫಿನೇಷನ್ ವಿ ಹ್ಯಾವ್ ಟು ಲರ್ನ್. ನೌ ಮೂವಿಂಗ್ ಆನ್, ವಿ ಕ್ಯಾನ್ ಸಿ ಟೈಪ್ಸ್ ಆಫ್ ಪೊಲ್ಯೂಷನ್, ಮೇಜರ್ ಫಾರ್ಮ್ಸ್ ಆಫ್ ಪೊಲ್ಯೂಷನ್ ಯಾವುದೆಲ್ಲ? ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಆ್ಯಂಡ್ ನಾಯ್ಸ್. ಸೊ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಮುಖ್ಯವಾದ ಮಾಲಿನ್ಯದ ಬಗೆಗಳು. ಅಂದರೆ ಇಷ್ಟು ಮಾತ್ರ ಅಲ್ಲ, ವಿ ಹ್ಯಾವ್ ಲೈಟ್ ಪೊಲ್ಯೂಷನ್, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಅಲ್ವಾ, ಎಷ್ಟು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಮರೀನ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಪೊಲ್ಯೂಷನ್, ಎಷ್ಟೋ ಇದೆ. ಅದರಲ್ಲಿ ಮುಖ್ಯವಾದದ್ದನ್ನು ನಾವಿಲ್ಲಿ ಕಲ್ತ್ಕೊಳ್ತೀವಿ. ಸೊ ಎಲ್ಲದರಲ್ಲೂ ಒಂದೇ ಪ್ಯಾಟರ್ನ್ ನಾವು ನೋಡ್ತೀವಿ. ಮೂಲ ಏನು, ಅದರ ಕಾನ್ಸಿಕ್ವೆನ್ಸಸ್ ಏನು, ರೈಟ್? ಸೊ ಅದರಲ್ಲಿ ಏನಾದರೂ ಬಗೆಗಳಿದ್ರೆ, ಹೆಚ್ಚಾಗಿ ಏನಾದ್ರು ಅಂಶಗಳನ್ನು ತಿಳ್ಕೊಬೇಕಂದ್ರೆ ವಿ ವಿಲ್ ಸಿ. ಈಗ ಸ್ಪೀಕಿಂಗ್ ಆಫ್ ಏರ್ ಪೊಲ್ಯೂಷನ್ ಇನ್ ದ ಬಿಗಿನಿಂಗ್. ಸೊ ಏರ್ ಪೊಲ್ಯೂಷನ್ ಅಂದರೆ ಏನು? ಕಂಟ್ಯಾಮಿನೇಷನ್ ಆಫ್ ಏರ್ ಬೈ ಫಿಸಿಕಲ್, ಕೆಮಿಕಲ್, ಸೇಮ್ ಅದೇ ರೀತಿ ಇರುತ್ತೆ. ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಏಜೆಂಟ್ಸ್ ಅಂತ ನೀವು ಪ್ರತಿಯೊಂದು ಡೆಫಿನೇಷನಲ್ಲೂ ನೀವು ಬರಿಬೋದು. ಸೊ ಇದು ವಾಯುವಿನ ಸಹಜ ಸಂಯೋಜನೆಯನ್ನು ಬದಲಿಸುತ್ತದೆ. ಕಂಟ್ಯಾಮಿನೇಷನ್ ಆಫ್ ಏರ್ ಅಥವಾ ಅದನ್ನು ಮಾಲಿನ್ಯ ಮಾಡೋದ್ರ ಜೊತೆಗೆ ಏನಾಗುತ್ತೆ? ಇಟ್ ವಿಲ್ ಆಲ್ಟರ್ ಇಟ್ಸ್ ನ್ಯಾಚುರಲ್ ಕಾಂಪೊಸಿಷನ್. ನ್ಯಾಚುರಲ್ ಕಾಂಪೊಸಿಷನ್ ಅಂತ ಅಂದಾಗ ಅಟ್ಮಾಸ್ಫಿಯರಲ್ಲಿ ಇರುವಂಥ ಕಾಂಪೊಸಿಷನ್ ಅಥವಾ ಸಂಯೋಜನೆ ಅಂತ ಏನು ಕರಿತೀವಿ, ವಿವಿಧ ಅನಿಲಗಳು ಇದೆ. ವಿ ಹ್ಯಾವ್ ಡಿಫ್ರೆಂಟ್ ಗ್ಯಾಸಸ್ ಇನ್ ದಿ ಅಟ್ಮಾಸ್ಫಿಯರ್, ಬಟ್ ವಿ ಆರ್ ಆ್ಯಡಿಂಗ್ ಎಕ್ಸ್ಟ್ರಾ, ವಿ ಆರ್ ಆ್ಯಡಿಂಗ್ ಇಟ್ ಆಸ್ ಕಾಂಪೌಂಡ್ಸ್, ವಿ ಆರ್ ಆ್ಯಡಿಂಗ್ ಇಟ್ ಆಸ್ ಕೆಮಿಕಲ್ಸ್, ಆ್ಯಂಡ್ ವಿ ಆರ್ ಚೇಂಜಿಂಗ್ ದ ಎಂಟೈರ್ ಕಾಂಪೊಸಿಷನ್ ಆಫ್ ಅಟ್ಮಾಸ್ಫಿಯರ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಏರ್ ಪೊಲ್ಯೂಷನ್ ಹಿಯರ್. ಓಕೆ, ಸೊ ಇದು ಎಲ್ಲಿಂದ ಬರುತ್ತೆ? ಈ ವಾಯು ಮಾಲಿನ್ಯ ಎಲ್ಲಿಂದ ಶುರುವಾಗುತ್ತೆ? ಸೋರ್ಸಸ್ ಅಂತ ಹೇಳಿದಾಗ ಇದೆಲ್ಲವೂ ನಮಗೆ ತಿಳಿದಿರುವಂಥದ್ದೇ. ದಿಸ್ ಇಸ್ ನಾಟ್, ಇಟ್ ಈಸ್ ಅ ನೋ ಬ್ರೇನರ್, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಎಲ್ಲ ಮಾನವರ ಚಟುವಟಿಕೆಗಳು, ಕೈಗಾರಿಕೆಗಳು, ದಟ್ ಈಸ್ ಇಂಡಸ್ಟ್ರೀಸ್, ವೆಹಿಕಲ್ಸ್, ವಾಹನಗಳ ಹೊಗೆ ಆಗಿರ್ಬೋದು, ಇಂಧನ ಸುಡುವಿಕೆ ಅಥವಾ ಇಂಧನ ದಹನ ಅಂತ ಏನು ಕರಿತೀವಿ, ಫಾಸಿಲ್ ಫ್ಯೂಲ್ ಕಂಬಷನ್, ಕನ್ಸ್ಟ್ರಕ್ಷನ್, ನ್ಯಾಚುರಲ್ ಸೋರ್ಸಸ್, ಏನೇ ಒಂದು ಸುಟ್ಟರು ನಾವು, ಇಟ್ ಈಸ್ ನಾಟ್ ದಟ್ ಆಲ್ವೇಸ್ ನಾವು ಫ್ಯಾಕ್ಟ್ರೀಸ್ ಏರ್ ಪೊಲ್ಯೂಷನ್ ಮಾಡ್ತಾ ಇದೆ, ಅದು ಅಲ್ಲ. ನಾವೊಂದು ಪಟಾಕಿ ಸುಟ್ಟರು ಸಹ, if we burn crackers also, that also leads to air pollution. So basically what is it emitting out, that matters, right? So ಬೇರೆ ಬೇರೆ ವಾಯು ಮಾಲಿನ್ಯಕಾರಕಗಳು ಅಟ್ಮಾಸ್ಫಿಯರನ್ನು ಸೇರಿದಾಗ ಅದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಅದರಲ್ಲೂ ಯಾವ ಬಗೆಯಲ್ಲಿರುತ್ತೆ ಅದು, ಹಾಗಾಗಿ ಅದನ್ನು ನಾವು ವಿಧಗಳು, ಟೈಪ್ಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿಬೋದು. ಗೇಷಿಯಸ್ ಫಾರ್ಮ್ ಆ್ಯಂಡ್ ಪಾರ್ಟಿಕ್ಯುಲೇಟ್ ಫಾರ್ಮ್. ಗೇಷಿಯಸ್ ಅಂತ ಅಂದಾಗ ಅದು ಅನಿಲ ರೂಪದಲ್ಲಿರುವಂಥ ಕೆಲವೊಂದು ಮಲಿನಕಾರಕಗಳು. ಯಾವುದೆಲ್ಲ ಬರುತ್ತೆ? ಅನಿಲಗಳು, ಕಾರ್ಬನ್ ಮೊನಾಕ್ಸೈಡ್, ಕೆಲವೊಂದನ್ನು ಮಾತ್ರ ಉದಾಹರಣೆಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸಲ್ಫರ್ ಡೈಆಕ್ಸೈಡ್, ಐ ಆಮ್ ಜಸ್ಟ್ ರೀಡಿಂಗ್ ಇಟ್ ಫಾರ್ ಯು, ಆ್ಯಂಡ್ ಡೋಂಟ್ ವರಿ, ಎಕ್ಸಾಮಲ್ಲಿ ನಿಮಗೆ ಫಾರ್ಮುಲಾ ಕೇಳಲ್ಲ, ಡೈರೆಕ್ಟಾಗಿ ಏನು ಕೇಳ್ತಾರೆ, ಅನಿಲದ ಹೆಸರನ್ನೇ ಕೇಳ್ತಾರೆ. ಸೊ ಯು ಕ್ಯಾನ್ ಗೋ ವಿತ್ ಇಟ್, ಡೋಂಟ್ ವರಿ ಅಬೌಟ್ ದ ಫಾರ್ಮುಲಾ ಹಿಯರ್, ಜಸ್ಟ್ ಟು ಮೇಕ್ ಇಟ್ ಅ ಶಾರ್ಟ್ ಕಟ್ ಐ ಆಮ್ ಜಸ್ಟ್ ಮೆನ್ಷನಿಂಗ್ ಇಟ್. ಓಕೆ, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್,
ಆರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಓಝೋನ್ ಅಂತ ಹೇಳಿದಾಗ ನಮಗೆ ಫಸ್ಟ್ ಜ್ಞಾಪಕ ಬರೋದು ಯಾವುದು? ನಮ್ಮ ಸ್ಟ್ರಾಟೋಸ್ಫಿಯರಲ್ಲಿರುವಂಥ ಓಝೋನ್. ಬಟ್ ಈಸ್ ಓಝೋನ್ ಆ್ಯನ್ ಏರ್ ಪೊಲ್ಯೂಟೆಂಟ್? ಎಸ್. ವಿಚ್ ಓಝೋನ್? ಇಟ್ ಈಸ್ ಗ್ರೌಂಡ್ ಲೆವೆಲ್ ಓಝೋನ್, ನೆಲಮಟ್ಟದ ಓಝೋನ್ ಅಂತ ನಾವು ಕರಿತೀವಿ. ಗ್ರೌಂಡ್ ಲೆವೆಲ್ ಓಝೋನ್ ಈಸ್ ಆ್ಯನ್ ಏರ್ ಪೊಲ್ಯೂಟೆಂಟ್. ಈ ಗ್ರೌಂಡ್ ಲೆವೆಲ್ ಓಝೋನ್ ಹೇಗೆ ಉಂಟಾಗುತ್ತೆ ಅಂತ ಅಂದರೆ, ಅಲ್ಲಿ ಉಂಟಾಗುವಂಥದ್ದು, ಅಲ್ಲಿರುವಂಥದ್ದು ಸ್ಟ್ರಾಟೋಸ್ಫಿಯರಲ್ಲಿ ಇರುವಂಥ ಓಝೋನ್ ಏನು ಮಾಡುತ್ತೆ? ಓಝೋನ್ ಪದರು ನಮ್ಮನ್ನು UV ಕಿರಣಗಳಿಂದ, UV ರೇಸಿಂದ ಸಂರಕ್ಷಣೆ ಮಾಡುತ್ತೆ. ಇಟ್ ಈಸ್ ಅ ಗುಡ್ ಓಝೋನ್. ಸೊ ಗ್ರೌಂಡ್ ಲೆವೆಲ್ ಓಝೋನ್ ಇಸ್ ಅ ಬ್ಯಾಡ್ ಓಝೋನ್ ಅಂತ ನಾವು ಕರಿತೀವಿ. ಯಾಕಂದರೆ ಅದೊಂದು ಮಲಿನಕಾರಕನೂ ಹೌದು, ಗ್ರೀನ್ ಹೌಸ್ ಗ್ಯಾಸು ಹೌದು. ಸೊ ಈ ಓಝೋನ್ ಹೇಗೆ ಉಂಟಾಗುತ್ತೆ ಅಂತಂದರೆ, ಸೂರ್ಯನ ಬೆಳಕಿನಲ್ಲಿ, ರಿಮೆಂಬರ್ ಇಟ್ ಲೈಕ್ ಅನ್ ಈಕ್ವೇಷನ್, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಟಿಂಗ್ ವಿತ್ ನೈಟ್ರೋಜನ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಪ್ಲಸ್ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಅಂದರೆ ಸ್ಥಿರವಲ್ಲದ ಸಾವಯವ ಪದಾರ್ಥಗಳು ಅಂತ ನಾವು ಕರಿಬೋದು. ಅದು ಎಲ್ಲಿಂದ ಬರುತ್ತೆ? ಪೇಂಟ್ಗಳಿಂದ, ಎಮಲ್ಷನ್ಗಳಿಂದ, ಸ್ಪ್ರೇಗಳಿಂದ ಬರುವಂಥದಕ್ಕೆ ಕಣಗಳಿಗೆ ನಾವು VOC ವಾಕ್ಸ್ ಅಂತ ಕರಿತೀವಿ. ಓಕೆ, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಸನ್ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ನೈಟ್ರೋಜನ್ ಆಕ್ಸೈಡ್ ಎಲ್ಲಿಂದ ಬರುತ್ತೆ? ವಾಹನಗಳಿಂದ ಬರುತ್ತೆ. ಸೊ ವಾಹನಗಳಿಂದ ಬರುವಂಥ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಪೇಂಟ್, ಎಮಲ್ಷನ್, ಸ್ಪ್ರೇಗಳಿಂದ ಬರುವಂಥ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಸೂರ್ಯನ ಬೆಳಕಿನಲ್ಲಿ ಇದು ಕಂಬೈನ್ ಆದರೆ, ರಿಯಾಕ್ಟ್ ಆದರೆ ಏನಾಗುತ್ತೆ? ನಮಗೆ ನೆಲಮಟ್ಟದ ಓಝೋನ್ ಉಂಟಾಗುತ್ತೆ. ನೆಲಮಟ್ಟದ ಓಝೋನ್ ಒಂದು ವಾಯು ಮಲಿನಕಾರಕ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಇದು ಎಲ್ಲ ಅನಿಲ ರೂಪದಲ್ಲಿ ಇರುತ್ತೆ. ಇನ್ನೊಂದು ಕಣದ ರೂಪದಲ್ಲಿ ಇರುವಂಥದ್ದು, ಕಣದ ಪದಾರ್ಥಗಳು ಅಥವಾ ಕಣದ್ರವ, ಒಂದು ಗಾತ್ರ, ಕಣದ್ರವದ ಗಾತ್ರ ಅಂತ ನಾವು ಕರಿತೀವಿ. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ನೀವು ಕೇಳಿರ್ಬೋದು ನ್ಯೂಸಲ್ಲೆಲ್ಲ, PM10, PM2.5, ರೈಟ್? ಆ್ಯಂಡ್ ಸ್ಮೋಕ್ ಆ್ಯಂಡ್ ಡಸ್ಟ್ ಆ್ಯಂಡ್ ಸೂಟ್, ಮಸಿ, ಇವೆಲ್ಲವೂ ಪಾರ್ಟಿಕ್ಯುಲೇಟ್. ಸೊ ಪಾರ್ಟಿಕ್ಯುಲೇಟ್ ಅಂದರೆ ಏನು? ಕಣಗಳು, ಅನಿಲಗಳು. ಗಾಳಿ ನಮಗೆ ಕಾಣಿಸಲ್ಲ. ಪಾರ್ಟಿಕ್ಯುಲರ್ಸ್ ಅಥವಾ ಪಾರ್ಟಿಕಲ್ ಅಂದರೆ ನಮಗೆ ಕಾಣಿಸುತ್ತೆ, ಕಣಗಳಾದರೆ ಕಾಣಿಸುತ್ತೆ. ಗಾಳಿಯಲ್ಲಿ ಸಸ್ಪೆಂಡ್ ಆಗಿರುವಂಥ ಅಥವಾ ಗಾಳಿಯಲ್ಲಿ ಇರುವಂಥ ಏನು? ಕಣಗಳು. ಸೊ ಏನು, ಯಾವುದೆಲ್ಲ? ಅದು PM10 ಮತ್ತು PM2.5. 10 ಮತ್ತು 2.5 ಏನು? ಮೈಕ್ರಾನ್ ಸೈಜ್ ಆಫ್ ದ ಪಾರ್ಟಿಕಲ್ಸ್. ಈ ಕಣಗಳ ಒಂದು ಗಾತ್ರ ಎಷ್ಟಾಗಿರುತ್ತೆ? ಮೈಕ್ರಾನ್ ಸೈಜಲ್ಲಿ ನಾವು ಅದನ್ನು ಮೆಜರ್ ಮಾಡ್ತೀವಿ, 10 and 2.5. ಸೊ ಯಾವುದು ಇದಕ್ಕೆ ಹೆಚ್ಚು ಹಾನಿಕಾರಕ ಅಂದರೆ 2.5. ಯಾಕಂದರೆ ತುಂಬ ಅತಿ ಸಣ್ಣ ಕಣಗಳಾಗಿದ್ದು ಇದು ನಮ್ಮ ಶ್ವಾಸಕೋಶದ ಒಳಗೆ, ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ, ಲೋವರ್ ರೆಸ್ಪಿರೇಟರಿ ಆರ್ಗನ್ಸ್ನ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಇದು ಇನ್ನೂ ಡೇಂಜರಸ್. PM10 ಡೇಂಜರಸ್, ಬಟ್ PM2.5 ಇಸ್ ಮೋರ್ ಡೇಂಜರಸ್. ಸೊ ಇದರ ಜೊತೆಗೆ ಧೂಳು, ಡಸ್ಟ್ ಈಗ ಏನಾದ್ರು ಬಂದಾಗ, ಗಾಡಿ ಕನ್ಸ್ಟ್ರಕ್ಷನ್ ಮಾಡಿದಾಗ, ಗಾಡಿ ಹೋದಾಗ ನಮಗೆ ಸಡನ್ನಾಗಿ ಗೊತ್ತಾಗುತ್ತೆ, ಮೂಗೊಳಗೆ ಹೋದಾಗ. ಸೊ ದೀಸ್ ಆರ್ ದ ಪಾರ್ಟಿಕಲ್ಸ್, ಕಣಗಳು, ಕಣ್ಣಿಗೆ ಕಾಣುವಂಥದ್ದು ಬಟ್ ತುಂಬ ಮೈನ್ಯೂಟಾಗಿ, ಸೂಕ್ಷ್ಮವಾಗಿರುವಂಥದ್ದು. ಹೊಗೆ ಕಣ್ಣಿಗೆ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಅಗೇನ್ ಸ್ಮೋಕ್ ಅಂತ ಅಂದಾಗ, ಸ್ಮೋಕ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ಯಾವ ಸ್ಟೇಟ್ಸ್ ಆಫ್ ಮ್ಯಾಟ್ರಲ್ಲಿ ಬರುತ್ತೆ ಹೊಗೆ ಅಂತಂದರೆ, ಸ್ಮೋಕ್ ಈಸ್ ಇನ್ ದ ಸ್ಟೇಟ್ ಆಫ್ ಸಾಲಿಡ್, ಇಟ್ ಈಸ್ ಇನ್ ದ ಸಾಲಿಡ್ ಸ್ಟೇಟ್. ಓಕೆ, ಮತ್ತು ಸೂಟ್ ಅಂತಂದಾಗ ಮಸಿ. ಈಗ ಏನಾದ್ರು ಸುಟ್ಟಾಗ ನಮಗೆ ಕಿಡಿ ಬಂದಾಗ ಕಪ್ಪು ಮಸಿ ಅಥವಾ ಕಣಗಳು ಉಂಟಾಗುತ್ತಲ್ಲ, ಅದು ಸಹ ಒಂದು ಏರ್ ಪೊಲ್ಯೂಟೆಂಟ್ ಅಂತ ನಾವು ಕರಿತೀವಿ. ಸೊ ಯಾವುದೆಲ್ಲ ಮಾನವರ ಪರಿಸರಕ್ಕೆ, ಮಾನವರಿಗೆ ಹಾನಿಯನ್ನು ಉಂಟು ಮಾಡುತ್ತೆ, ಅವೆಲ್ಲವೂ ಮಲಿನಕಾರಕಗಳೇ. ಸೊ ಇಷ್ಟು ಟೈಪ್ಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿಬೋದು ನಾವು. ಒಟ್ಟಿಗೆ ಎಲ್ಲ ಟೈಪ್ಸ್ ಆಫ್ ಪೊಲ್ಯೂಷನ್ಗಳ ಕಾನ್ಸಿಕ್ವೆನ್ಸಸ್, ಅದರಿಂದ ಆಗುವಂಥ ಪರಿಣಾಮ ಮತ್ತು ಅದಕ್ಕೆ ಉಪಕ್ರಮಗಳು ಒಟ್ಟಿಗೆ ನೋಡ್ತೀವಿ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ. ಐ ಜಸ್ಟ್ ಫಿನಿಶ್ ಆಫ್ ದ ಡೆಫಿನಿಷನ್ ಆ್ಯಂಡ್ ಸೋರ್ಸಸ್ ಆಸ್ ಆಫ್ ನೌ. ಓಕೆ, ನೌ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ವಿ ಹ್ಯಾವ್ ವಾಟರ್ ಪೊಲ್ಯೂಷನ್. ಡೆಫಿನಿಷನ್ಸ್ ಪುನಃ ಸೇಮ್ ಇರುತ್ತೆ, ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ವಾಟ್ ಈಸ್ ವಾಟರ್ ಪೊಲ್ಯೂಷನ್? ಪೊಲ್ಯೂಟೆಂಟ್ಸ್ ಇನ್ ವಾಟರ್ ಇಸ್ ವಾಟರ್ ಪೊಲ್ಯೂಷನ್. ಹೌದಾ? ಜಲಮೂಲಗಳಲ್ಲಿ ಇರುವಂಥ ಹಾನಿಕಾರಕ ಪದಾರ್ಥಗಳು ಅಥವಾ ಈ ಜಲಮೂಲಗಳು, ಜಲ ಪರಿಸರ ವ್ಯವಸ್ಥೆಗಳು ಕಲ್ಮಶಗೊಂಡಾಗ ಅದನ್ನು ನಾವು ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ? ಇಟ್ ಮೇಕ್ಸ್ ವಾಟರ್ ಟು ಬಿ ಅನ್ಸೇಫ್. ಇಟ್ ಈಸ್ ನಾಟ್ ಗುಡ್ ಫಾರ್, ನಮ್ಮ ಮಾನವರ ಬಳಕೆಗೆ ಏನು ಸುರಕ್ಷಿತವಾಗಿಲ್ಲದಿರುವಂಥದ್ದು ಮತ್ತು ಅದು ಬೇರೆ ಜೀವಿಗಳಿಗೂ ತೊಂದರೆ ಕೊಡುವಂಥದ್ದು. ಇದಕ್ಕೆ ನಾವು ಜಲ ಮಾಲಿನ್ಯ ಅಂತ ಕರಿತೀವಿ. ಮೂಲಗಳು ಏನು? ಅದೇ ಸೇಮ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅಂದರೆ ಕೈಗಾರಿಕಾ ಮಲಿನ ಜಲ, ಕೈಗಾರಿಕೆ ಅಥವಾ ಕಾರ್ಖಾನೆಗಳಿಂದ ಹೊರಬರುವಂಥ ಮಲಿನಗೊಂಡ ನೀರು. ಓಕೆ, ತ್ಯಾಜ್ಯ, ಒಳಚರಂಡಿ ಮತ್ತು ಗೃಹ ಮಲಿನ ಜಲ ಅಥವಾ ಮನೆಗಳಿಂದ ಬರುವಂಥ ಒಳಚರಂಡಿ ಅಥವಾ ನೀರು ಏನಾಗಿರುತ್ತೆ, ವೇಸ್ಟ್ ವಾಟರ್ ಏನಾಗಿರುತ್ತೆ ಅದು. ಕೃಷಿ ಭೂಮಿಯಿಂದ ಬರುವಂಥ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಒಂದು
ತ್ಯಾಜ್ಯ ಆಗಿರ್ಬೋದು, ಆಯಿಲ್ ಸ್ಪಿಲ್ಸ್, ತೈಲ ಸೋರಿಕೆ, ಸಾಲಿಡ್ ವೇಸ್ಟ್ ಡಂಪಿಂಗ್, ತ್ಯಾಜ್ಯನೆ, ಘನ ತ್ಯಾಜ್ಯನೆ ಅಥವಾ ಲ್ಯಾಂಡ್ ಫಿಲ್ಸ್ ಅಲ್ಲಿ ನಾವೇನಾಗ್ತೀವಿ ಅಂತ ಕರಿತೀವಿ ಅದು, ಅರ್ಬನ್ ರನ್ ಆಫ್, ನಗರಗಳಲ್ಲಿ ಇರುವಂಥ ಕಸ ಅಥವಾ ಮಲಿನಕಾರಕಗಳು ನೀರಲ್ಲಿ ಹೋಗಿ ಚರಂಡಿಗಳಲ್ಲಿ ಸೇರಿಕೊಳ್ಳುವಂಥದ್ದು ಎಲ್ಲವೂ ಜಲಮಾಲಿನ್ಯಕ್ಕೆ ಕಾರಣಗಳು. ಸೊ ಇದರಲ್ಲಿ ಬಗೆಗಳು ಅಥವಾ ಇದೇ ಆಗಬೇಕು ಅಂತ ಏನೂ ಇಲ್ಲ. ಏನೇ ನೀರಿನಲ್ಲಿ ಹೋಗಿ ಸೇರಿಕೊಂಡು ಅದನ್ನು ಜೀವಿಗಳಿಗೆ ತೊಂದರೆ ಕೊಟ್ಟು ಅಥವಾ ತೊಂದರೆ ಆಗಿ ಅಥವಾ ನಮಗೆ ನಮ್ಮ ಕನ್ಸಂಪ್ಷನ್ಗೆ ನಮ್ಮ ಬಳಕೆಗೆ ಅದು ಯೋಗ್ಯವಾಗಿಲ್ಲ ಅಂತಂದರೆ ಅದು ಜಲಮಾಲಿನ್ಯ ಅಂತ ನಾವು ಕರಿತೀವಿ. ಐ ನೋ ದಿಸ್ ವಿ ಹ್ಯಾವ್ ಆಲ್ ಲರ್ನ್ಡ್ ಇನ್ ಸ್ಕೂಲ್ ಲೆವೆಲ್, ಬಟ್ ಜಸ್ಟ್ ಟು ಹ್ಯಾವ್ ಅ ಬ್ರೀಫ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಡೆಫಿನಿಷನ್ ಆ್ಯಂಡ್ ಅಬೌಟ್ ದ ಸೋರ್ಸಸ್ ವಿ ಆರ್ ಲರ್ನಿಂಗ್ ದಿಸ್. ಓಕೆ, ಮೂವಿಂಗ್ ಆನ್, ವಿ ಹ್ಯಾವ್ ಸಾಯಿಲ್ ಪೊಲ್ಯೂಷನ್, ಭೂಮಾಲಿನ್ಯ. ಸಾಯಿಲ್ ಪೊಲ್ಯೂಷನ್ ಅಂತ ಬಂದಾಗ ಇಟ್ ಇಸ್ ಅ ಕಂಟ್ಯಾಮಿನೇಷನ್ ಆಫ್ ಸಾಯಿಲ್ ಬೈ ಅಗೇನ್ ಹಾರ್ಮ್ಫುಲ್ ಕೆಮಿಕಲ್ಸ್. ದೆರ್ ಇಸ್ ನೋ ಡಿಫ್ರೆನ್ಸ್. ನಾನು ಈಗಾಗಲೇ ಹೇಳಿದ್ದೀನಿ, ಡೆಫಿನಿಷನಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಬಟ್ ಈಕೋಸಿಸ್ಟಮಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಒಂದು ಸಣ್ಣ ಪುಟ್ಟ ಬದಲಾವಣೆಗಳು. ಇದೇನು ಮಾಡುತ್ತೆ, ಇಲ್ಲಿ ಸಾಯಿಲ್ ಪೊಲ್ಯೂಷನ್ ಆದರೆ ಏನಾಗುತ್ತೆ, ಅಲ್ಲಿ ಜಲಚರಗಳು, ಅಕ್ವಾಟಿಕ್ ಸ್ಪೀಷೀಸ್ ವಿಲ್ ಡೈ ಆ್ಯಂಡ್ ಇಟ್ ಈಸ್ ನಾಟ್, ದ ವಾಟರ್ ಈಸ್ ನಾಟ್ ಗುಡ್ ಫಾರ್ ಅವರ್ ಕನ್ಸಂಪ್ಷನ್. ಬಟ್ ಇಲ್ಲೇನಾಗುತ್ತೆ, harmful chemicals, heavy metals end up in water, right? It leads to the quality of the soil will decrease, plus fertility of the soil will also decrease, or which is not good enough for the plants to grow there. In plants ಇಲ್ಲ ಅಂತಂದರೆ ಇಡೀ ಇಕೋಸಿಸ್ಟಮ್ ಅಥವಾ ಫುಡ್ ಚೈನೇ ಇರಲ್ಲ. ಸೊ ಇದರ ಮೂಲಗಳು ಯಾವುದು ಅಂತ ನೋಡಿದಾಗ ಇಂಡಸ್ಟ್ರಿಯಲ್ ವೇಸ್ಟ್ ಆ್ಯಂಡ್ ಎಫ್ಲೂಯೆಂಟ್ಸ್ ಸೇಮ್ ಬರುತ್ತೆ. ಪುನಃ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ಕೀಟನಾಶಕಗಳು, ರಸಗೊಬ್ಬರಗಳು, ಪುನಃ ವೇಸ್ಟ್ ಡಂಪಿಂಗ್ ಇರ್ಬೋದು, ಆಯಿಲ್ ಸ್ಪಿಲ್ ಆಗಿರ್ಬೋದು. ಹೀಗೆ ನಾವು ಸೋರ್ಸಸ್ ಮತ್ತು ಕಾಸಸ್ ಅಥವಾ ಕಾರಣಗಳು ನೋಡ್ತಾ ಹೋದಾಗ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಪ್ರತಿಯೊಂದು ಪದಾರ್ಥಗಳು ಎಲ್ಲಿಂದ ಬರ್ತಾ ಇದೆ, ಮನುಷ್ಯರ ಚಟುವಟಿಕೆಗಳಿಂದ ಬರ್ತಾ ಇದೆ ಅಥವಾ ಮಾನವರ ಚಟುವಟಿಕೆಗಳಿಂದ, ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್, ಇಟ್ ಇಸ್ part of it. So everything is ending up in different ecosystem, and if that ecosystem is contaminated, it is polluted, it is called as so and so whatsoever pollution. Okay, this is soil pollution. Moving on to noise pollution or sound pollution, whatever. So first of all, noise ಅಂದ್ರೇನೆ ಈಗ ನಾವು ಶಬ್ದ ಮಾಲಿನ್ಯವನ್ನ ಅಥವಾ ಸೌಂಡ್ ಪೊಲ್ಯೂಷನ್ ಅಂತಾನೂ ಹೇಳ್ಬೋದು, ನಾಯ್ಸ್ ಪೊಲ್ಯೂಷನ್ ಅಂತಾನೂ ಹೇಳ್ಬೋದು. ಬಟ್ ನಾಯ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಒಂದು ಅನ್ಡಿಸೈರೇಬಲ್ ಸೌಂಡ್ ಅಂತ ನಾವು ಕರಿತೀವಿ. ವೆನ್ ವಿ ಸೇ ಅಹಿತಕರವಾದ ಒಂದು ಶಬ್ದಕ್ಕೆ ನಾವು ನಾಯ್ಸ್ ಅಂತ ಕರಿತೀವಿ. ನಾಯ್ಸಿಗೆ ಕನ್ನಡದಲ್ಲಿ ನಾವು ಶಬ್ದ ಅಂತಲೇ ಹೇಳ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡೋದಾದರೆ, ಬಟ್ ಯಾವಾಗ ಅದು ಅಹಿತಕರವಾಗಿರುತ್ತೆ, ಇಟ್ ಈಸ್ ನೋ ಲಾಂಗರ್ ವಿ ಕ್ಯಾನ್ ಹಿಯರ್ ಅಂತ ಅಂದಾಗ ನಾವು ಶಬ್ದವನ್ನು ಡೆಸಿಬಲಲ್ಲಿ ನಾವು ಮೆಷರ್ ಮಾಡ್ತೀವಿ, ಹೌದಾ, ಮಾಪನ ಮಾಡ್ತೀವಿ. ಸೊ ನಾಯ್ಸ್ ಪೊಲ್ಯೂಷನ್ ಇಸ್ ದ ಪ್ರೆಸೆನ್ಸ್ ಆಫ್ ಸೌಂಡ್ ಲೆವೆಲ್ಸ್ ಎಕ್ಸೀಡಿಂಗ್ ಪರ್ಮಿಸಿಬಲ್ ಲಿಮಿಟ್ಸ್. ದೆರ್ ಇಸ್ ಒನ್ ಲಿಮಿಟ್. ಪ್ರತಿಯೊಂದು ರಾಷ್ಟ್ರದಲ್ಲೂ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ, ಭಾರತದಲ್ಲೂ ನಿಯಮಗಳಿದೆ. ಸೊ ನಾವು ಪ್ರತ್ಯೇಕವಾಗಿ ಇಷ್ಟೇ ಡೆಸಿಬಲ್ ಕ್ರಾಸ್ ಆಗಬಾರ್ದು ಅಂತ ಏನೂ ಇಲ್ಲ. ಈಗ ಏನು ನಾವು ನೋಡ್ತೀವಿ ರೂಲ್ಸ್ಗಳ ಪ್ರಕಾರ ಯಾವ ಟೈಮಿಂಗಲ್ಲಿ ಎಷ್ಟು ಡೆಸಿಬಲ್ ಅಷ್ಟು ಇರಬೇಕು ಅನ್ನುವಂಥ ನಿಯಮಗಳಿದೆ. ಸೊ ದ್ಯಾಟ್ ಇಂಟೆನ್ಸ್ ಇಲ್ಲಿ ತನಕ ಕೇಳಿಲ್ಲ, ಬಟ್ ಆನ್ ಆವ್ರೇಜ್ ಅಂತ ನೋಡಿದಾಗ ಯಾವಾಗ ಅದು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಯಾವಾಗ ಅದು ನಮಗೆ ಹಾನಿಕಾರಕವಾಗುತ್ತೆ ಅಂತಂದರೆ ಇಟ್ ಈಸ್ ಬಿಯಾಂಡ್ ಆರ್ ಅಬೌವ್ 85 ಡೆಸಿಬಲ್ಸ್. ಅನುಮತಿಸಲಾದ ಮಿತಿಯನ್ನು ಮೀರುವ ಡೆಸಿಬಲ್ ಎಷ್ಟು ಅಂದರೆ ಅಷ್ಟಕ್ಕಿಂತ ಮೀರಿದ್ರೆ ಅದು ಶಬ್ದ ಮಾಲಿನ್ಯ ಆಗುತ್ತೆ. ಮತ್ತು ಆರೋಗ್ಯಕ್ಕೆ ಅಥವಾ ನಮ್ಮ ಸ್ಥಿತಿಗೆ, ನಮ್ಮ ಪರಿಸರ ಸ್ಥಿತಿಗೆ ಹಾನಿ ಉಂಟು ಮಾಡುತ್ತೆ ಅದು ಶಬ್ದ ಮಾಲಿನ್ಯ. ಸೊ ಬೇರೆ ಜೀವಿಗಳಿಗೆ ಏನಾಗ್ಬೋದು, ದೇ ವಿಲ್ ಬಿ ಡಿಸ್ಟ್ರಾಕ್ಟೆಡ್, ದೇ ವಿಲ್ ಬಿ ಪ್ಯಾನಿಕ್ಡ್. ಅವಕ್ಕೆ ಬೇಟೆಯಾಡುವ ಒಂದು ಏನಿರುತ್ತೆ ಒಂದು ಕಾನ್ಸಂಟ್ರೇಷನ್ ಏನಿರುತ್ತೆ ಅದನ್ನು ಕಳ್ಕೊಳ್ಬೋದು. ಸೊ ಅವುಗಳು ಶಬ್ದಕ್ಕೆ ಹೊರಬರದೇ ಆಗ್ಬೋದು, ಸಂತಾನೋತ್ಪತ್ತಿಗೆ ತೊಂದರೆ ಆಗ್ಬೋದು ಅದು ಜೀವಿಗಳಿಗೆ. ಸೊ ನಮಗೆ ಅಂತಂದಾಗ ಹಿಯರಿಂಗ್ ಇಂಪೇರ್, ಕಿವುಡುತನ, ಅದು ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಕ್ಲಿಯರ್, ರೈಟ್? ಸೊ ಇಲ್ಲೇನಾಗುತ್ತೆ, 85 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದಕ್ಕೆ ದೀರ್ಘಕಾಲ ಒಡ್ಡಿಕೊಂಡ್ರೆ ಅಥವಾ ನಾವು ಅದಕ್ಕೆ ಎಕ್ಸ್ಪೋಸ್ ಆದರೆ ಏನಾಗುತ್ತೆ, ಅದು ನಮ್ಮ ಕಿವಿ ಅಥವಾ ನಮ್ಮ ಶ್ರವಣ ಶಕ್ತಿ ಹಾನಿ ಆಗುತ್ತೆ ಅಥವಾ ಕಿವುಡಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ 85 ಡೆಸಿಬಲ್ ಇಸ್ ದ ಆವ್ರೇಜ್. ಕೆಲವೊಂದು ಕಡೆ 75 ಡೆಸಿಬಲ್ಸ್ ಮೇಲೇನು ಅಂತ ನಾವು ಹೇಳ್ಬೋದು, ಬಟ್ ಮ್ಯಾಕ್ಸಿಮಮ್ ಇಸ್ 85 ಡೆಸಿಬಲ್ಸ್. ಟುಡೇ ಎವ್ರಿ ಕಾನ್ವರ್ಸೇಷನ್, ನಮ್ಮ ಕಾನ್ವರ್ಸೇಷನ್ ಎಷ್ಟಿರುತ್ತೆ, ನಾರ್ಮಲ್ ಕಾನ್ವರ್ಸೇಷನ್, ಡೈಲಿ ಕಾನ್ವರ್ಸೇಷನ್, ಇಟ್ ವಿಲ್ ಬಿ ಲೈಕ್ 50 to 60 ಡೆಸಿಬಲ್ಸ್. ಇವಾಗ ನಾವು ಒಬ್ಬರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಆ ಶಬ್ದದ ಒಂದು ಡೆಸಿಬಲ್ ಎಷ್ಟಿರ್ಬೋದು ಅಂತ ಅಂದರೆ 60 ಡೆಸಿಬಲ್ಸ್. ಈಗ ನಮ್ಮ ಐ ಥಿಂಕ್ 40 to 50 ಡೆಸಿಬಲ್ಸ್. ಈಗ ಮಾಡರ್ನ್ ಲೈಫಲ್ಲಿ ಏನಾಗಿದೆ, ಹೊರಗಡೆನ ಶಬ್ದ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸೌಂಡು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕಾನ್ವರ್ಸೇಷನ್ ಇಟ್ ಹ್ಯಾಸ್ ಗಾನ್ ಆಲ್ರೆಡಿ ಟು 65 to 70 ಡೆಸಿಬಲ್ಸ್. ಸೊ ಇದಕ್ಕಿಂತ ಇನ್ನೂ ಮೀರಿ ಮಾತಾಡಿದ್ರೇ ಅದು ನಾಯ್ಸ್ ಪೊಲ್ಯೂಷನ್ ಅಥವಾ ಜೋರ್ ಸೌಂಡ್ ಬಂದರೆ ನಾಯ್ಸ್ ಪೊಲ್ಯೂಷನ್. ಇದು ಲೌಡ್ ಸ್ಪೀಕರ್ಗಳಿಂದ, ಹಾರ್ನ್ಗಳಿಂದ, ಕಾರ್ಖಾನೆಗಳಿಂದ, ಬೇರೆ ಬೇರೆ ಒಂದು ಮಷಿನರಿಗಳಿಂದ ಉಂಟಾಗುವಂಥ ಶಬ್ದ. ಸೊ ಇಟ್ ಈಸ್ ನಾಟ್ ಗುಡ್. So that is what we all know. And today, and one more thing, one key fact you have to know is noise is added as
ಏರ್ ಪೊಲ್ಯೂಟೆಂಟ್ ಇನ್ ಇಂಡಿಯಾ. ಕೀಪ್ ದ್ಯಾಟ್ ಇನ್ ಮೈಂಡ್. ನಾಯ್ಸನ್ನು ಅಂದರೆ ಅನ್ಡಿಸೈರೇಬಲ್ ಸೌಂಡ್ ಅಂತ ನಾವೇನು ಕರಿತೀವಿ ಅದನ್ನು ವಾಯು ಮಾಲಿನ್ಯಕಾರಕವಾಗಿ ಏನು ಏರ್ ಆ್ಯಕ್ಟ್ ಅದರ ಕೆಳಗೆ ಹಾಕಿದ್ದಾರೆ, ವಾಯು ಕಾಯ್ದೆ ಅಡಿಯಲ್ಲಿ ಹಾಕಿದ್ದಾರೆ. ಯಾಕೆ ಅಂತಂದರೆ ನಾಯ್ಸ್ ಅಥವಾ ಶಬ್ದಕ್ಕೆ ಮಾಧ್ಯಮ ಏನು? ಏರ್. ಓಕೆ, ವಿ ಹ್ಯಾವ್ ನಾಯ್ಸ್ ಇಸ್ ಆ್ಯಕ್ಚುಲಿ ಮ್ಯಾನೇಜ್, ನಾಯ್ಸ್ ಪೊಲ್ಯೂಷನ್ ಇಸ್ ಆ್ಯಕ್ಚುಲಿ ಮ್ಯಾನೇಜ್ಡ್ ಅಂಡರ್ ಏರ್ ಆ್ಯಕ್ಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಆ ಕಾಯ್ದೆ ಅಡಿಯಲ್ಲೇ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಮೂವಿಂಗ್ ಆನ್, ವಿ ಕ್ಯಾನ್ ಸಿ ಮೇಜರ್ ಎಫೆಕ್ಟ್ಸ್ ಏನು, ಇದನ್ನು ಫುಲ್ ಡೀಟೇಲ್ ಆಗಿ ವಿ ಕ್ಯಾನ್ ಲುಕ್ ಇನ್ ಟು ಇಟ್. ಅಂದರೆ ಅಟ್ಲೀಸ್ಟ್ ಸಮ್ ಐಡಿಯಾ ಯು ಕ್ಯಾನ್ ಕಂಪೇರ್. ಸೊ ಪೊಲ್ಯೂಷನ್, ಇಲ್ಲಿ ವಾಯು ಮಾಲಿನ್ಯ ಮತ್ತು ಇದರ ಪರಿಣಾಮಗಳು ಮತ್ತು ಇದಕ್ಕೆ ಬೇಕಾಗಿರುವಂಥ ಕ್ರಮಗಳು ಏನೇನು ತಗೊಂಡಿದ್ದಾರೆ ಭಾರತದಲ್ಲಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಪರಿಣಾಮಗಳು, ವಾಯು ಮಾಲಿನ್ಯದಿಂದ ಏನಾಗುತ್ತೆ? ರೆಸ್ಪಿರೇಟರಿ ಡಿಸೀಸಸ್, ದಟ್ ಈಸ್ ಅ ಮೇನ್ ಥಿಂಗ್. ಶ್ವಾಸಕೋಶದ ರೋಗಗಳು, ಸ್ಮಾಗ್ ಅಂತ ಕರಿತೀವಿ. ಸ್ಮಾಗ್ ಈಸ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಸೊ ವಾಟ್ ಈಸ್ ಸ್ಮಾಗ್? ಸ್ಮೋಕ್ ಪ್ಲಸ್ ಫಾಗ್ ಇಸ್ ಸ್ಮಾಗ್. ನೀವು ಇದನ್ನು ಕಲ್ತಿರ್ತೀರ, ಹೊಗೆ ಮಸುಕು ಅಂತ ನಾವು ಕರಿತೀವಿ. ಏನು ಅಂತಂದರೆ ಸ್ಮೋಕ್ ಈಸ್ ಆಲ್ರೆಡಿ ಅನ್ ಏರ್ ಪೊಲ್ಯೂಟೆಂಟ್. ನಾವೀಗ ನೋಡಿದ್ವಿ ಸ್ಮೋಕ್ ಯಾವ ರೀತಿಯ ಒಂದು ಪೊಲ್ಯೂಟೆಂಟ್ ಆಗಿದೆ. ಅದೊಂದು ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್, ಕಣದ ರೂಪದಲ್ಲಿ ಇರುವಂಥದ್ದು. ಸೊ ಅದರ ಜೊತೆಗೆ ಈ ಮಂಜು ಸೇರಿಕೊಂಡ್ರೆ, ಎಸ್ಪೆಷಲಿ ಇನ್ ದ ವಿಂಟರ್ ಸೀಸನ್ ಇಟ್ ಈಸ್ ಹೈ, ಫಾಗ್ ಇರುವಂಥ ಸಮಯದಲ್ಲಿ. ಹಾಗಾಗಿ ನಾವು ಡೆಲ್ಲಿಯಲ್ಲಿ ಇದನ್ನು ಸ್ಮಾಗ್ನ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಸೊ ಸ್ಮಾಗ್ ಆದರೆ ಏನಾಗುತ್ತೆ? ವಿಸಿಬಿಲಿಟಿ ಕಮ್ಮಿ ಆಗುತ್ತೆ. ಅಗೇನ್ ಇಟ್ ಆಲ್ಸೋ ಲೀಡ್ಸ್ ಟು ರೆಸ್ಪಿರೇಟರಿ ಡಿಸಾರ್ಡರ್ ಅಥವಾ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದೆಲ್ಲ ಇದೆ. ಸೊ ದರ್ ಇಸ್ ಲಿಸ್ಟ್ ಆಫ್ ಥಿಂಗ್ಸ್ ಟು ಆ್ಯಡ್. ಆ್ಯಸಿಡ್ ರೇನ್ ಆಗ್ಬೋದು. ಆ್ಯಸಿಡ್ ರೇನ್ ಯಾಕೆ? ಆಮ್ಲ ಮಳೆ ಅಂತ ನಾವು ಕರಿತೀವಿ. ಆಮ್ಲವೃಷ್ಟಿ ಅಂತಂದರೆ ದ ಇನ್ಪುಟ್ಸ್ ಇಸ್ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಇದು ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಬರುವಂಥದ್ದು. ಒನ್ ವಿಚ್ ಕಮ್ಸ್ ಫ್ರಮ್ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್. ಇಟ್ ಎಂಡ್ಸ್ ಅಪ್ ಇನ್ ದಿ ಅಟ್ಮಾಸ್ಫಿಯರ್. ಕಂಡೆನ್ಸೇಷನ್ ಹ್ಯಾಪನ್ಸ್. ಸೊ ದಿಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್ will turn into, after condensation will turn into sulfuric acid and nitric acid. So this two chemicals are combined with rainwater and thus it leads to acid rain. ಇದೆರಡೂ ಸೇರಿಕೊಂಡು ಏನು ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಈ ಮಳೆ ನೀರು ಜೊತೆ ಸೇರಿಕೊಂಡಾಗ ಅದನ್ನು ಆಮ್ಲ ಮಳೆ ಅಂತ ಕರೀತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು? ಈ ಹೊಗೆ ಅಥವಾ ಈ ಒಂದು ಮಲಿನಕಾರಕಗಳು. ಸೊ ದಿಸ್ ಇಸ್ ಅದು ಪರಿಣಾಮ ಅಂತ ಹೇಳ್ಬೋದು. ಭಾರತದಲ್ಲಿ ಇದಕ್ಕೆ ಏನೆಲ್ಲ ಕ್ರಮಕ್ಕೆ ತೊಗೊಂಡಿದ್ದಾರೆ ಅಂತಂದರೆ, ವಿ ಹ್ಯಾವ್ ಏರ್ ಆ್ಯಕ್ಟ್, ವಾಯು ಕಾಯ್ದೆ ಇದೆ 1981, ಮತ್ತು NCAP ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಇನ್ನೂ ಹಲವಾರು ಪ್ರೋಗ್ರಾಮ್ಗಳಿದೆ, ಮುಖ್ಯವಾದಂಥ ಮಾತ್ರ ನಾನು ಹಾಕಿದ್ದೀನಿ. ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮ, BS6 ಮಾನದಂಡಗಳು, ಭಾರತ್ ಸ್ಟೇಜ್ 6 ಅನ್ನುವಂಥ ಏನು ಇಂಜಿನ್ನ ಎಫಿಷಿಯನ್ಸಿಯನ್ನು ಒಂದು ಮಾನದಂಡವಾಗಿದೆ ಭಾರತದಲ್ಲಿ. ಭಾರತ್ ಸ್ಟೇಜ್ ಅಂತ ಕರಿತೀವಿ. ವಿ ಸ್ಟಾರ್ಟೆಡ್ ಫ್ರಮ್ ಇಯರ್ 2000 ಇಸ್ವಿಯಿಂದ ನಾವು ಶುರು ಮಾಡಿದ್ದೀವಿ. ಪ್ರತಿ ಒಂದು ಹಂತದಲ್ಲೂ ನಾವು ಅದರ ಚೇಂಜಸ್ ಮಾಡ್ತಾ ಇದ್ದೀವಿ. ಸಲ್ಫರ್, ಮುಖ್ಯವಾಗಿ ಸಲ್ಫರ್ ಎಮಿಷನ್, ಸಲ್ಫರ್ನ ಹೊರಸೂಸುವಿಕೆಯನ್ನು ಕಮ್ಮಿ ಮಾಡುವಂಥದ್ದೇ ಇದರ ಉದ್ದೇಶ. BS6 ನೀವು ಬಸ್ಗಳಲ್ಲೆಲ್ಲ ನೋಡಿರ್ತೀರ, BS6 BS4 ಅಂತೆಲ್ಲ. ಪ್ರಸ್ತುತ ನಾವು ಇಂಜಿನ್ಗಳ ಒಂದು ಮಾನದಂಡ ಅಂತ ನೋಡಿದಾಗ BS6 ಭಾರತ್ ಸ್ಟ್ಯಾಂಡರ್ಡ್ 6, ಇದು ಯುರೋಪಿಯನ್ ಮಾಡೆಲ್ ಮೇಲೆ ನಾವು ಮಾಡಿದ್ದೀವಿ. ಇನ್ನು ಹಲವಾರು ಕಾರ್ಯಕ್ರಮಗಳಿದೆ, ಇದು ಮುಖ್ಯವಾಗಿರುವಂಥದ್ದು. ಸೊ ನೀವು ಇದನ್ನು ಆ್ಯಡ್ ಮಾಡ್ಬೋದು, ಉಳಿದಿರುವಂಥದ್ದನ್ನು ಆ್ಯಡ್ ಮಾಡ್ಬೋದು. ವಾಟರ್ ಪೊಲ್ಯೂಷನ್ ಅಥವಾ ಜಲ ಕಾಯ್ದೆ ಅಂತ ನೋಡಿದಾಗ, ವಾಟರ್ ಬೋರ್ನ್ ಡಿಸೀಸಸ್, ನೀರಿನಿಂದ ಅಥವಾ ನೀರಿನಲ್ಲಿ ಅಲ್ಲಿಂದ ಶುರುವಾಗುವಂಥ ಕಾಯಿಲೆಗಳು, ಎಸ್ಪೆಷಲಿ ಟೈಫಾಯ್ಡ್ ಅಲ್ವಾ, ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥದ್ದು, ಎಸ್ಪೆಷಲಿ ಅದು ಕಂಟ್ಯಾಮಿನೇಟೆಡ್ ವಾಟರಿಂದನೇ ಉಂಟಾಗುವಂಥದ್ದು. ಹಾಗೆ ಹಲವಾರು ರೋಗಗಳು, ಅಕ್ವಾಟಿಕ್ ಲೈಫ್ ಲಾಸ್, ಜೀವಿಗಳು ಸಾಯುವಂಥದ್ದು, ನೀರಿನಲ್ಲಿ ಇರುವಂಥದ್ದು. ಯೂಟ್ರೋಫಿಕೇಷನ್ ಅಂತ ಅಂದರೆ ನಾವೇನಂತ ಕರಿತೀವಿ, ಇದು ನೀರಿನಲ್ಲಿ ಏನಾಗುತ್ತೆ, ಈ ಆಲ್ಗೆ ಅಥವಾ ಪಾಚಿಯ ಬೆಳವಣಿಗೆ ಆಗುತ್ತೆ. ಪಾಚಿಯ ಬೆಳವಣಿಗೆಯಿಂದ ಏನಾಗುತ್ತೆ? ಸೇಮ್ ಥಿಂಗ್, ಜಲಚರಗಳು ಸಾಯುವಂಥದ್ದು, ಆಕ್ಸಿಜನ್ ಕಮ್ಮಿ ಆಗುವಂಥದ್ದು, ರೈಟ್. ಸೊ ಇಟ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ದಿ ಇಕೋಸಿಸ್ಟಮ್ ಇಟ್ ಸೆಲ್ಫ್. ಹೆಚ್ಚಾಗಿ ಜಲ ಮಾಲಿನ್ಯದ ಮೂಲಗಳು ನಾವು ನೋಡಿದ್ವಿ, ಎಲ್ಲಿಂದ ಬಂದು ಸೇರಿಕೊಳ್ಳುತ್ತೆ, ಏನು ಬಂದು ಸೇರಿಕೊಳ್ಳುತ್ತೆ ಅಂತ. ಅದರಿಂದ ನೆಕ್ಸ್ಟ್ ಈ ರೋಗಗಳು, ಜಲಚರ ಹಾನಿ, ಯೂಟ್ರೋಫಿಕೇಷನ್ ಎಲ್ಲ ಉಂಟಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಪರಿಹಾರ ವಾಟರ್ ಆ್ಯಕ್ಟ್ ಆಫ್ 1974. ನೀವು ನೋಡ್ಬೋದು, ವಾಟರ್ ಆ್ಯಕ್ಟ್ 1974 ಮಾಡಿದ್ದಾರೆ. ಏರ್ ಆ್ಯಕ್ಟ್ 1981 ನೆಕ್ಸ್ಟ್ ಬಂತು. ಸೊ 1970s 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಒಂದು. ಅದೇ ದಶಕದಲ್ಲಿ ನಾವು ಏನು ನೋಡ್ತೀವಿ, 74 ಜಲ ಕಾಯ್ದೆಯನ್ನು ನೋಡ್ತೀವಿ. ಈಗ ನಮಾಮಿ ಗಂಗೆ ಪ್ರೋಗ್ರಾಮ್ ಅದು ಇದೆ, ಯಾಕಂದರೆ ಗಂಗಾ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು. ಈಗ ನಾವು ನ್ಯೂಸಲ್ಲಿ ನೋಡ್ತೀವಿ, ಯಮುನಾ ರಿವರ್ ಈಸ್ ಈಕ್ವಲಿ ಪೊಲ್ಯೂಟೆಡ್, ರೈಟ್, ದಟ್ ಈಸ್ ಆಲ್ಸೋ ದೇರ್.
ದೆನ್ ಮತ್ತು ಎಸ್ ಟಿ ಪಿ ಇಸ್ ಲೈಕ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ನಾವು ಕರಿಬೋದು, ಅಥವಾ ಏನು ಈ ಒಳಚರಂಡಿಗಳ ಅಥವಾ ಮಲಿನ ಜಲ ಶುದ್ಧೀಕರಣ ಘಟಕಗಳು ಅಂತ ನಾವು ಕರಿತೀವಿ. ಟ್ರೀಟಿಂಗ್ ಆಫ್ ದ ಪ್ಲಾಂಟ್ಸ್ ಟ್ರೀಟ್ಮೆಂಟ್ ಆಫ್ ದ ಪೊಲ್ಯೂಟೆಡ್ ವಾಟರ್, ಸೀವೇಜ್ ಟ್ರೀಟ್ಮೆಂಟ್ ಅಂತ ನಾವು ಕರಿಬೋದು. ಸೊ ಇದೆಲ್ಲ ನಾವು, ಅಥವಾ ಕ್ಲೋರಿನೇಷನ್ ಆಫ್ ದ ಪೊಲ್ಯೂಟೆಡ್ ವಾಟರ್. ಸೊ ವಾಟರ್ ಪೊಲ್ಯೂಷನ್ಗೆ ಕೆಲವೊಂದು ರೆಮಿಡಿಗಳಿದೆ, ಬಟ್ ಏರ್ ಪೊಲ್ಯೂಷನ್ನೇ ನಮ್ಮ ದೇಶದಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂತ ನಾವು ಹೇಳ್ಬೋದು. ಓಕೆ, ದೆನ್ ವಿ ಹ್ಯಾವ್ ಸಾಯಿಲ್ ಪೊಲ್ಯೂಷನ್ ರೆಫರ್ಸ್ ಟು, ನಮ್ಮ ನೋಡಿದ್ದೀವಿ, ಅದರಿಂದ ಏನಾಗುತ್ತೆ, ಲಾಸ್ ಆಫ್ ಫರ್ಟಿಲಿಟಿ, ಫುಡ್ ಕಂಟ್ಯಾಮಿನೇಷನ್. ಇಟ್ ಆಲ್ಸೋ ಲೀಡ್ಸ್ ಟು, ಅದು ಫುಡ್ ಚೈನಲ್ಲಿ ಸೇರ್ಕೊಬೋದು. ಪ್ಲಾಂಟ್ಸ್ ಅದನ್ನು ಹೀರ್ಕೊಂಡಾಗ ಅದು ಬೇರೆ ಜೀವಿಗಳು ತಿಂದು ಅದು ಆಹಾರ ಸರಪಳಿಯಲ್ಲೂ ಸೇರ್ಕೊಬೋದು. ಸೊ ಮಣ್ಣು ಮಲಿನವಾದರೆ ಸಸ್ಯಗಳಿಗೆ ತೊಂದರೆ ಆಗುತ್ತೆ. ಸಸ್ಯಗಳು ಕೆಲವೊಂದು ಶೇಖರಣೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ, ಆದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಅದು ಆಹಾರ ಸರಪಳಿಯಲ್ಲಿ ಸೇರ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಈಸ್ ಕ್ರಮಗಳು ಏನೇನು ತೊಗೊಂಡಿದ್ದೀವಿ ನಾವು. ಮೇನಾಗಿ ಮಣ್ಣಿಗೆ ಬೇಕಾಗಿರುವಂಥ ಒಂದು ಕಾಯ್ದೆ ಯಾವುದೂ ಇಲ್ಲ. ಹಾಗಾಗಿ ಪರಿಸರ ಸಂರಕ್ಷಣಾ ಕಾಯ್ದೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಆಲ್ರೆಡಿ ಇದೆ. ಅದರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದೆ, ಅಂದರೆ ತ್ಯಾಜ್ಯ ನಿರ್ವಹಣಾ ನಿಯಮಗಳು, ಅದನ್ನು ನಾವು ನೋಡ್ತೀವಿ. ತ್ಯಾಜ್ಯ ನಿರ್ವಹಣಾ ನಿಯಮಗಳಂದರೆ ಬೇರೆ ಬೇರೆ ತ್ಯಾಜ್ಯಗಳು ಮಣ್ಣಿನಲ್ಲಿ ಸೇರಿಕೊಂಡು ಅದು ಹೇಗೆ ಕಲುಷಿತ ಮಾಡುತ್ತೆ ಅನ್ನುವಂಥದ್ದು, ಅದರ ನಿರ್ವಹಣೆ ಹೇಗೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಅದನ್ನು ಬಿಟ್ಟರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು, ಅದೊಂದು ಕ್ರಮಗಳೇ. ಅಥವಾ ಸ್ವಾಭಾವಿಕ ಕೃಷಿ ಅಂತ ನಾವು ಏನು ಕರಿತೀವಿ, ನ್ಯಾಚುರಲ್ ಫಾರ್ಮಿಂಗು ಇದೆ ಇವಾಗ ರೀಸೆಂಟಾಗಿ, ಅದೂ ಇದೆ. ಸೊ ಆಲ್ ದೀಸ್ ಆರ್ ಸಮ್ ಆಫ್ ದ ಮೆಜರ್ಸ್ ಟು ಕಂಟ್ರೋಲ್ ಸಾಯಿಲ್ ಪೊಲ್ಯೂಷನ್. ಇನ್ನು ಶಬ್ದ ಮಾಲಿನ್ಯ ಅಂತ ಬಂದಾಗ, ಸೊ ಇಟ್ ಲೀಡ್ಸ್ ಟು, ನಾನು ಈಗಾಗಲೇ ಹೇಳಿದ್ದೀನಿ, ಹಿಯರಿಂಗ್ ಲಾಸ್ ಅಥವಾ ಹಿಯರಿಂಗ್ ಇಂಪೇರ್ಮೆಂಟ್ ಆಗ್ಬೋದು, ಮಾನಸಿಕ ಒತ್ತಡ ಅಥವಾ ಡಿಪ್ರೆಷನ್, ಶ್ರವಣ ಹಾನಿ, ನಿದ್ರೆ ವ್ಯತ್ಯಯ. ಸೊ ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಾಯ್ಸ್ ಪೊಲ್ಯೂಷನಿಂದ. ಹಾಗಾಗಿ ನಾಯ್ಸಿಗೆ ನಮಗೆ ರೂಲ್ಸ್ ಇದೆ, ಆ್ಯಕ್ಟ್ ಇಲ್ಲ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಆ್ಯಕ್ಟ್ ನಾಯ್ಸನ್ನು ಒಂದು ವಾಯು ಮಲಿನಕಾರಕ, ಏರ್ ಪೊಲ್ಯೂಟೆಂಟ್ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ನಾಯ್ಸ್ ರೂಲ್ಸ್ ಅಂತ ಮಾಡಿದ್ದಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೂಲ್ಸ್ ಆ್ಯಂಡ್ ಆ್ಯಕ್ಟ್ ಇಸ್, ರೂಲ್ಸ್ ಕಮ್ ಅಂಡರ್ ದಿ ಆ್ಯಕ್ಟ್. ಓಕೆ, ಆ್ಯಂಡ್ ಆಲ್ ದೀಸ್ ಆ್ಯಕ್ಟ್ಸ್, ಆಲ್ ದೀಸ್ ರೂಲ್ಸ್, ಪರಿಸರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯ್ದೆಗಳು, ಎಲ್ಲ ನಿಯಮಗಳನ್ನು ಎಲ್ಲಿ ಯಾವ ಒಂದು ಸಚಿವಾಲಯ ಹೊರಹಾಕುತ್ತೆ ಅಂತಂದರೆ, ಅಥವಾ ಪಬ್ಲಿಷ್ ಮಾಡುತ್ತೆ ಅಂತ ಅಂದರೆ, ಎನ್ಯಾಕ್ಟ್ ಮಾಡುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ಏನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಇವೆಲ್ಲವನ್ನ ಆದೇಶಗಳನ್ನು ಹೊರಡಿಸುವಂಥದ್ದಾಗಿದೆ. ಸೊ ಇಷ್ಟು ಕ್ರಮಗಳು 4 ಬಗೆಯ ಮಾಲಿನ್ಯಕ್ಕೆ. ಸೊ ದೋ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಬ್ರೀಫ್ ಆ್ಯಂಡ್ ಕ್ರಿಸ್ಪ್, ಇದು ಇಷ್ಟು ಮುಖ್ಯ ಕ್ರಮಗಳು. ಇದನ್ನು ನೀವು ಡೆವಲಪ್ ಮಾಡಿಕೊಂಡು ಯು ಹ್ಯಾವ್ ಟು ನೋ ಮೋರ್ ಪಾಯಿಂಟ್ಸ್, ಅದರ ಗುಣಲಕ್ಷಣಗಳನ್ನು ತಿಳ್ಕೊಬೇಕಾಗುತ್ತೆ. ಸೊ ಅಟ್ ಲೀಸ್ಟ್ ಯು ಗೆಟ್ ಅ ಫ್ರೇಮ್ ವರ್ಕ್ ಆಫ್ ವಾಟ್ ಯು ಹ್ಯಾವ್ ಟು ಲರ್ನ್. ಮೂವಿಂಗ್ ಆನ್, ವಿ ವಿಲ್ ಲರ್ನ್ ಅಬೌಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. ತ್ಯಾಜ್ಯ ನಿರ್ವಹಣೆ ಹೇಗಾಗುತ್ತೆ ಅಂತ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದ ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಆಫ್ ಕಲೆಕ್ಷನ್, ಸೆಗ್ರಿಗೇಷನ್, ಟ್ರೀಟ್ಮೆಂಟ್, ರೀಸೈಕ್ಲಿಂಗ್ ಎಲ್ಲವೂ. ಸೊ ಇಲ್ಲೇನಾಗುತ್ತೆ, ವೇಸ್ಟ್ ಅನ್ನುವಂಥದ್ದು ನಿರಂತರ ಅಂತ ಹೇಳ್ತೀವಿ ನಾವು. ವೇಸ್ಟ್ ಈಸ್ ಸರ್ಟನ್. ಆಸ್ ಲಾಂಗ್ ಆಸ್ ವಿ ಹ್ಯೂಮನ್ ಬೀಯಿಂಗ್ಸ್ ಅವರ್ ಲೈಫ್ ಈಸ್ ಆನ್ ಅರ್ತ್, ವೇಸ್ಟ್ ವಿಲ್ ಬಿ ದೇರ್. ನಾವು ಎಲ್ಲಿ ತನಕ ಇರ್ತೀವಿ ಭೂಮಿ ಮೇಲೆ, ಅಲ್ಲಿ ತನಕ ವೇಸ್ಟ್ ಜನರೇಟ್ ಆಗ್ತಾನೆ ಇರುತ್ತೆ. ದೆರ್ ಇಸ್ ನೋ ಎಂಡಿಂಗ್ ಫಾರ್ ಇಟ್. ಅದಕ್ಕೆ ಎಂಡ್ ಸೊಲ್ಯೂಷನ್ ಇಲ್ಲ. ಇವತ್ತೆಲ್ಲ ವೇಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀವಿ, ನಾಳೆ ಜನರೇಟ್ ಆಗಲ್ಲ ಅಂತಲ್ಲ. ಪ್ರತಿದಿನ ಪ್ರತಿ ಕ್ಷಣವೂ ವೇಸ್ಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಅದರ ನಿರ್ವಹಣೆ ಮಾಡ್ಬೋದು ಅಷ್ಟೇ, ಅದರ ಒಂದು ನಿರ್ಮೂಲನೆ ಮಾಡೋದು ಕಷ್ಟ. ಓಕೆ, ಸೊ ನಿರ್ವಹಣೆ ಏನು ಮಾಡ್ತೀವಿ, ಸೊ ಹೇಗೆ ಮಾಡ್ತೀವಿ ಅಂದರೆ ಸಂಗ್ರಹಣೆ ಮಾಡುವುದು, ವಿಂಗಡಿಸುವುದು, ಸಂಸ್ಕರಿಸುವುದು. ಸಂಗ್ರಹಣೆ, ವಿಂಗಡಣೆ, ಸಂಸ್ಕರಣೆ, ಮರುಬಳಕೆ ಇವೆಲ್ಲದರಿಂದ ನಿರ್ವಹಣೆ ಮಾಡ್ಬೋದು. ಮತ್ತು ಇದರ ಜೊತೆಗೆ ಏನಾಗುತ್ತೆ, ಸಾರ್ವಜನಿಕರ ಒಂದು ಆರೋಗ್ಯ ಮತ್ತು ಪರಿಸರ ರಕ್ಷಣೆಗೆ ಇದು ಸಹಾಯ ಆಗುತ್ತೆ. ಸೊ ನಾವು ವೇಸ್ಟ್ ಅನ್ನುವಂಥದ್ದನ್ನು ಒಂದು ಭಾರತದಲ್ಲಿ ಅಟ್ಲೀಸ್ಟ್ ಫ್ರಮ್ ಲಾಸ್ಟ್ 5 years ವಿ ಹ್ಯಾವ್ ಟೇಕನ್ ಇಟ್ ಸೀರಿಯಸ್ಲಿ. ಮತ್ತು ಎಷ್ಟೋ ಪರಿಸರದ ಮಾಲಿನ್ಯ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಮೂಲ ಕಾರಣ ವೇಸ್ಟ್ ಭಾರತದಲ್ಲಿ, ಅಥವಾ ತ್ಯಾಜ್ಯ, ಬೇರೆ ಬೇರೆ ರೀತಿಯ ತ್ಯಾಜ್ಯ. ಸೊ ಅದರ ನಿರ್ವಹಣೆ ಹೇಗಾಗ್ತದೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಏನಂತ ಕರಿತೀವಿ, ವಿ ಹ್ಯಾವ್ ಸರ್ಟನ್ ರೂಲ್ಸ್ ಆನ್ ಇಟ್. ಬೇರೆ ಬೇರೆ ರೀತಿಯ ತ್ಯಾಜ್ಯಗಳು, ಅದಕ್ಕೆ ಬೇಕಾಗಿರುವಂಥ ನಿಯಮಗಳೂ ಇದೆ. ಸೊ ದ್ಯಾಟ್ ಆಲ್ಸೋ ವಿ ವಿಲ್ ಲುಕ್ ಇನ್ ಟು ಇಟ್ ಇನ್ ಬ್ರೀಫ್. ಸೊ ಅದಕ್ಕೆ ನಾವು ಆ ಒಂದು ನಿರ್ವಹಣೆ ಹೇಗಾಗುತ್ತೆ ಅದರ ಕ್ರಮಗಳನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದು ಮುಖ್ಯ ಪಾಯಿಂಟ್ಸ್, ಎಲ್ಲಿ ಇದು ಶುರುವಾಗುತ್ತೆ ಅಥವಾ ಇದರ ಒಂದು ಬ್ಯಾಕ್ಗ್ರೌಂಡ್ ನೋಡೋಣ. ಸೊ ಇಂಡಿಯಾ ಜನರೇಟ್ಸ್ ಅಬೌಟ್ 160,000+ tons ಆಫ್ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಪರ್ ಡೇ.
ಓಕೆ, ಇಷ್ಟು ವೇಸ್ಟನ್ನು ಜನರೇಟ್ ಮಾಡುವಂಥ ಒಂದು ರಾಷ್ಟ್ರವಾಗಿದೆ ನಮ್ಮದು. ಅದು ಇನ್ನೂ ಅರ್ಬನೈಸೇಷನ್, ನಗರೀಕರಣದಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಟನ್ಸ್ ಆಫ್ ವೇಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್, ಬರೀ ಸಾಲಿಡ್ ವೇಸ್ಟ್, ಘನತ್ಯಾಜ್ಯವೇ ಇಷ್ಟಿದ್ರೆ ಈ ವೇಸ್ಟ್, ಇನ್ನು ಪ್ಲಾಸ್ಟಿಕ್ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್, ಬೇರೆ ಬೇರೆ ಟೈಪ್ಸ್ ಆಫ್ ವೇಸ್ಟ್ ಇದೆ, ಅದು ಇನ್ನೆಷ್ಟು ಆಗ್ತಾ ಇರ್ಬೋದು ಅಂತ ಒಂದು ಪ್ರಶ್ನೆ ನಮಗೆ. ಸೊ ಗವರ್ನ್ಡ್ ಅಂಡರ್ ಎನ್ವೈರನ್ಮೆಂಟ್ ಆಕ್ಟ್ ಆಫ್ 1986. ಒಂದು ಜ್ಞಾಪಕ ಇಟ್ಕೊಳ್ಳಿ, ಪೊಲ್ಯೂಷನ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ಗವರ್ನ್ಡ್ ಅಂಡರ್ EPA, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ವನ್ಯಜೀವಿಗೆ ಸಂಬಂಧಪಟ್ಟಿರುವಂಥದ್ದು, ವೈಲ್ಡ್ ಲೈಫ್ಗೆ ಅಥವಾ ನ್ಯಾಷನಲ್ ಪಾರ್ಕ್ ಇವೆಲ್ಲ ಅಥವಾ ವೈಲ್ಡ್ ಲೈಫ್ ಟ್ರೇಡ್, ಟ್ರಾಫಿಕಿಂಗ್ ಅಥವಾ ಹಂಟಿಂಗ್ ಎಲ್ಲವೂ ಯಾವುದಕ್ಕೆ ಕೆಳಗೆ ಬರುತ್ತೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗೆ ಬರುತ್ತೆ. ವೇಸ್ಟ್ ಆ್ಯಂಡ್ ಪೊಲ್ಯೂಷನ್ ಕಮ್ಸ್ ಅಂಡರ್ EPA, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಸೊ ಇದರಲ್ಲಿ ನಿರ್ವಹಣೆ ಮಾಡ್ತಾರೆ. ಸೊ ಇದರಲ್ಲಿ ಮೇನ್ ಆಗಿ ಒಂದು ಕೀ ಪಾಯಿಂಟ್ ಇದೆ, EPR ಅಂತ ಕರಿತೀವಿ. ನೀವು ನ್ಯೂಸಲ್ಲಿ ಏನಾದ್ರು ಓದಿದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಅಂದರೆ ಉತ್ಪಾದಕರ ವಿಸ್ಮೃತ ಹೊಣೆಗಾರಿಕೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಮೂಲದಲ್ಲೇ ವಿಂಗಡಣೆ, ಸೋರ್ಸ್ ಸೆಗ್ರಿಗೇಷನ್, ಎಲ್ಲಿಂದ ಸೋರ್ಸ್ ಅಂದರೆ ಎಲ್ಲಿಂದ ವೇಸ್ಟ್ ಜನರೇಟ್ ಆಗುತ್ತೆ ಅಲ್ಲೇ ನಾವು ಡಿವೈಡ್ ಮಾಡಬೇಕು. ಈಗ ನಮ್ಮ ಮನೆಗಳಲ್ಲಿ ನಾವೇನು ಮಾಡ್ತೀವಿ? ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅಂತ ರೂಲ್ಸ್ ಇದೆ. ಮುಂಚೆ ರೂಲ್ಸ್ ಇರಲಿಲ್ಲ, ಈಗ ರೂಲ್ಸ್ ಅದಾಗಿರುವಂಥದ್ದು ಅಥವಾ ಲಾಸ್ಟ್ ಒಂದು 10 ಇಯರ್ಸಲ್ಲಿ ಆಗಿರೋದು. ಅದಕ್ಕಿಂತ ಮುಂಚೆ ಎಲ್ಲೆಂದರಲ್ಲಿ ಕಸ ಎಸಿತಿದ್ರು, ಅದು ಇಷ್ಟ ಬಂದ ಹಾಗೆ, ಮತ್ತು ಕಸ ವಿಲೇವಾರಿ ಆದರೂ ಸಹ ಎಲ್ಲ ಮಿಕ್ಸ್ ಆಗ್ತಾಯಿತ್ತು. ಅದಕ್ಕಾಗಿ ಮೂಲದಲ್ಲೇ ವಿಂಗಡಣೆ, ಸೋರ್ಸ್ ಸೆಗ್ರಿಗೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತು ಪ್ರೊಡ್ಯೂಸರ್ ಯಾರು, ಇದರ ಒಂದು ಪ್ರೊಡಕ್ಷನ್ ಉತ್ಪಾದಕರು ಯಾರಾಗಿರ್ತಾರೆ, ಮ್ಯಾನುಫ್ಯಾಕ್ಚರರ್ಸ್ ಯಾರಾಗಿರ್ತಾರೆ, ಯಾವುದೇ ಒಂದು ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಅವರಿಗೆ ಒಂದು ವಿಶೇಷವಾದ ಹೊಣೆಗಾರಿಕೆ ಇದೆ ಅಂತ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಹೇಳುತ್ತೆ. ಇದೇನು ಅಂತ ಅಂದರೆ, ನಾವೆಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅಷ್ಟನ್ನು ಕಲೆಕ್ಟ್ ಬ್ಯಾಕ್ ಮಾಡಬೇಕು. ಅಂದರೆ ಮಾರಾಟ ಆದ ನಂತರ ಅದು ತ್ಯಾಜ್ಯವಾಗಿ ಹೋಗೋ ಬದಲು ಅದನ್ನು ಪುನಃ ಸಂಗ್ರಹಣೆ ಮಾಡಿ ನಾವು ಯಾವ ರೀತಿ ಮಾಡ್ತೀವಿ, ಅದು ನಮ್ಮ ಪ್ರೊಡ್ಯೂಸರ್ ಅಥವಾ ಇಂಡಸ್ಟ್ರೀಸ್ಗೆ ಬಿಟ್ಟಿರುವಂಥದ್ದು. ಆದರೆ ಮಾಡಬೇಕು ಅನ್ನುವಂಥ ಹೊಣೆಗಾರಿಕೆ ಇದೆ. ಅದನ್ನು ಪುನಃ ಮರುಬಳಕೆ, ರೀಸೈಕಲ್ ಮಾಡಬೇಕು. ರೀಸೈಕಲ್ ಮಾಡಿ ಅದನ್ನು ಪುನಃ ಮಾರುಕಟ್ಟೆಗೆ ಬಿಡಬೇಕು. ಹಾಗೇನಾಗುತ್ತೆ? ತ್ಯಾಜ್ಯವು ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್. ಅದೇ EPR, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ವೈ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟೆಂಡೆಡ್ ಅಂತ ಅಂದರೆ, ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಏನೊಬ್ಬ ಮ್ಯಾನುಫ್ಯಾಕ್ಚರ್ ಆಗಿ ಅವರ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ? ಗ್ರಾಹಕರಿಗೆ ಬೇಕಾದಂಥ ಉತ್ಪನ್ನಗಳನ್ನು ತಯಾರಿಸುವುದು. ಅಷ್ಟು ಮಾತ್ರ ಮುಗಿಯಲ್ಲ ಅಂತ ಹೇಳುತ್ತೆ ಸರ್ಕಾರ. ಏನು ಹೇಳುತ್ತೆ ಅಂದರೆ, ಈ ನಿರ್ವಹಣೆ ನಿಯಮಗಳಲ್ಲಿ ಅದನ್ನು ಹೊರತುಪಡಿಸಿ ತ್ಯಾಜ್ಯ ಹೆಚ್ಚಾದಂತೆ ಅದು ಒಂದು ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದನ್ನು ಕಲೆಕ್ಟ್ ಬ್ಯಾಕ್ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದೆ. ದೆನ್ ಫೋಕಸಿಂಗ್ ಆನ್ ರೀಸೈಕ್ಲಿಂಗ್, ಸಂಪನ್ಮೂಲ ಮರುಬಳಕೆ, ಮರುಪಡೆಯುವಿಕೆ, ಮತ್ತು ಇದರ ಮೂಲಕ ಏನಾಗುತ್ತೆ? ಆರ್ಥಿಕತೆಯತ್ತ ಗಮನ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಸ್ ವೆಲ್. ಸೊ ಇದರಿಂದ ರೀಸೈಕ್ಲಿಂಗ್ ರಿಸೋರ್ಸಸ್, ಮೇ ಬಿ ನೀವು 3R ಅಂತ ಕೇಳಿರ್ಬೋದು. ರೆಡ್ಯೂಸ್ ಅಲ್ವಾ? ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ. ಸೊ ಮರುಬಳಕೆ ಮಾಡುವಂಥದ್ದು, ಪುನರ್ಬಳಕೆ ಮಾಡುವಂಥದ್ದು, ಮತ್ತು ತ್ಯಾಜ್ಯದ ಒಂದು ಕಡಿಮೆ ಅಥವಾ ಅದರ ಒಂದು ರೆಡ್ಯೂಸ್ ಅಂದರೆ ಬಳಕೆನೇ ಕಮ್ಮಿ ಮಾಡುವಂಥ ಒಂದು ಕಾನ್ಸೆಪ್ಟ್ಗೆ ನಾವು 3Rs ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮುಖ್ಯ ಅಂಶಗಳು ತ್ಯಾಜ್ಯ ನಿರ್ವಹಣೆಯಲ್ಲಿ. ಸೊ ಸ್ಪೀಕಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್ ಆ್ಯಂಡ್ ದೇರ್ ಟ್ರೀಟ್ಮೆಂಟ್, ಲಾ and scheme and policy. So my idea is, instead of learning separately, what we have to do is we always have to know, we can compare when we learn with the tables. So that is the core point here. Okay, so solid waste anta andaga adara treatment ಹೇಗಾಗುತ್ತೆ, ಎಲ್ಲೆಲ್ಲಿಂದ ಬರುತ್ತೆ ಅಂತಂದರೆ ಅದು ಎಲ್ಲ ಮಾನವ ಚಟುವಟಿಕೆಗಳಿಂದನೂ ಬರುತ್ತೆ. ಸಾಲಿಡ್ ವೇಸ್ಟ್ ಅಂದರೆ ಏನು? ಬೇಸಿಕಲಿ ಸಾಲಿಡ್ ವೇಸ್ಟಲ್ಲಿ ಏನೆಲ್ಲ ಬರುತ್ತೆ? ಸೊ ನಮ್ಮ ಮನೆಗಳಲ್ಲಿ ಉಂಟಾಗುವಂಥ ವೇಸ್ಟ್, ತ್ಯಾಜ್ಯ ಬರುತ್ತೆ. ಸೊ ಇದರ ಟ್ರೀಟ್ಮೆಂಟ್ ಹೇಗೆ ನಡೀತದೆ ಅಂದರೆ, ಸೆಗ್ರಿಗೇಷನ್, ಫಸ್ಟು ಸಪರೇಟ್ ಮಾಡುವಂಥದ್ದು, ಓಕೆ, ವಿಂಗಡಣೆ ಮಾಡುವಂಥದ್ದು. ನೆಕ್ಸ್ಟ್ ಕಾಂಪೋಸ್ಟ್ ಅಂದರೆ ಅದರ ಒಂದು ಅದರಿಂದ ಗೊಬ್ಬರ ತಯಾರಿಸೋದಾದರೆ ಅದು ಹಸಿ ಕಸದಿಂದ ಮಾಡ್ಬೋದು. ನಾವು ಹಸಿ ತ್ಯಾಜ್ಯ ಅಂತ ಏನು ಕರಿತೀವಿ ಅದು ಕಾಂಪೋಸ್ಟಿಂಗ್ ಮಾಡ್ಬೋದು. ಹಸಿ ತ್ಯಾಜ್ಯ ಹೊರತುಪಡಿಸಿದ್ರೆ ಒಣ ತ್ಯಾಜ್ಯ ಏನಿದೆ, ಪ್ಲಾಸ್ಟಿಕ್, ಪೇಪರ್ ಉಳಿದಿರುವಂಥದ್ದು, ಅದನ್ನು ರೀಸೈಕ್ಲಿಂಗ್, ಮರುಬಳಕೆ, ಅದು ರೀಸೈಕ್ಲಿಂಗ್ ಘಟಕಗಳಿಗೆ ಹೋಗುತ್ತೆ, ಮರುಬಳಕ ಘಟಕಗಳಿಗೆ ಹೋಗುತ್ತೆ. ಈ ರೀಸೈಕಲ್ಲು ಮಾಡೋಕ್ಕಾಗಲ್ಲ, ಕಂಪೋಸ್ಟು ಮಾಡೋಕ್ಕಾಗಲ್ಲ ಅಂದಾಗ ಅದೆಲ್ಲಿ ಹೋಗುತ್ತೆ? ಲ್ಯಾಂಡ್ ಫಿಲ್ಲಿಗೆ ಹೋಗುತ್ತೆ. ಅದನ್ನು ನೆಲ ಬರ್ತಿ ಭೂಮಿಯಲ್ಲಿ ಹೂಳುವುದು ನಾವು ನೋಡ್ತೀವಿ. ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿಯಲ್ಲಿ ದೊಡ್ಡ ಪೈಲ್ ಆಫ್ ವೇಸ್ಟ್ ಇರುತ್ತೆ. ಸೊ ಅಲ್ಲಿ ಹಾಕ್ತಾರೆ. ಅಲ್ಲಿಂದ ನೆಕ್ಸ್ಟ್ ಪುನಃ ಟ್ರೀಟ್ಮೆಂಟ್ ನಡೀತದೆ, ಅದರ ಶುದ್ಧೀಕರಣ ನಡೀತಾ ಇರುತ್ತೆ. ಬಟ್ ಇಟ್ ಈಸ್ ಅನ್ಎಂಡಿಂಗ್. ಅದೊಂದು ದೊಡ್ಡ ಚಿಕ್ಕ ಚಿಕ್ಕ ಬೆಟ್ಟಗಳಾಗಿರುತ್ತೆ ಎಲ್ಲ ನಗರಗಳಲ್ಲಿ. ಅಷ್ಟು ವೇಸ್ಟ್ ಇದೆ. ವಿ ಹ್ಯಾವ್ ಟು ರೆಡ್ಯೂಸ್ ದಿಟ್. ಸೊ ಈಗ ಒಂದು ಪದ ಬಂದಿದೆ, ನಾವು ಉಪಯೋಗಿಸ್ತೀವಿ, ಲೆಗಸಿ ವೇಸ್ಟ್ ಅಂತ ಹೇಳ್ತೀವಿ ನಾವು. ಪಾರಂಪರಿಕ ತ್ಯಾಜ್ಯ ಏನು? ಪಾರಂಪರಿಕವಾಗಿ ಬಂದ ಆಸ್ತಿ ಅಲ್ಲ. ಪಾರಂಪರಿಕ ತ್ಯಾಜ್ಯ ಅಂತ ಅಂದರೆ ಎಷ್ಟೋ ವರ್ಷಗಳಿಂದ ಆ ಭೂಮಿಯಲ್ಲಿ ಇರುವಂಥ
ತ್ಯಾಜ್ಯ, ಲ್ಯಾಂಡ್ ಫಿಲ್ಸ್ ಅಂತ ಏನು ಕರಿತೀವಿ ಅದನ್ನ ಇವಾಗ ಲೆಗಸಿ ವೇಸ್ಟ್, ಪಾರಂಪರಿಕ ತ್ಯಾಜ್ಯ ಅಂತ ಕರಿತೀವಿ, ಅದೊಂದು ಪದ. ಸೊ ನೆಕ್ಸ್ಟ್ ಇಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಇದೆ, ಘನತ್ಯಾಜ್ಯ ನಿಯಮಗಳು ಅಂತ ಇದೆ. ಆ್ಯಂಡ್ ಐ ಥಿಂಕ್ ವಿ ಶುಡ್ ಆಲ್ಸೋ ಅಪ್ಡೇಟ್ ಒನ್ ಮೋರ್ ಥಿಂಗ್ ಹಿಯರ್. ಸಾಲಿಡ್ ವೇಸ್ಟ್ ರೂಲ್ಸ್ ಜೊತೆಗೆ 2026 ಅಲ್ಲಿ ಇತ್ತೀಚೆಗೆ ಈ ಜಾನ್ವರಿಯಲ್ಲಿ ಹೊಸ ಒಂದು ತಿದ್ದುಪಡಿ ಮಾಡಿ ಹಾಕಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನಿಯಮಗಳೇನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮೊದಲ ಬಾರಿಗೆ 2000 ಬಂತು, ಆಮೇಲೆ 2016 ತಿದ್ದುಪಡಿ ಆಗುತ್ತೆ. ಪ್ರತಿ ವರ್ಷ ಆಲ್ಮೋಸ್ಟ್ ಆಲ್ಟರ್ನೇಟ್ ಇಯರ್ಸ್ ತಿದ್ದುಪಡಿ ಆಗ್ತಾ ಇರುತ್ತೆ. ಸೊ 2026 ತಿದ್ದುಪಡಿ ಆಗಿದೆ. ವಿ ಹ್ಯಾವ್ ಸ್ವಚ್ಛ ಭಾರತ್ ಮಿಷನ್ ಆ್ಯಸ್ ಅ ಸ್ಕೀಮ್ ಆರ್ ಪಾಲಿಸಿ, ಆ್ಯಂಡ್ ವಿ ಹ್ಯಾವ್ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳು, ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಪಾರ್ಟ್, ಸಂಸ್ಕರಣೆ, ವಿಲೇವಾರಿ ಏನು ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲಾಸ್ಗಳು ಬೇರೆ ಬೇರೆ ವರ್ಷದಲ್ಲಿ ಬಂದಿರುವಂಥದ್ದು. ಪ್ಲಾಸ್ಟಿಕ್ ವೇಸ್ಟಲ್ಲೂ ಅದೇ ಮಾಡ್ತೀವಿ ನಾವು. ಪ್ಲಾಸ್ಟಿಕ್ ವೇಸ್ಟ್ನ ರೀಸೈಕಲ್ ಮಾಡ್ಬೋದು, ಕೋ ಪ್ರಾಸೆಸಿಂಗ್ ಅಥವಾ ಅದನ್ನು ಇನ್ಸಿನರೇಟರ್ಸ್, ಸುಡುವುದು, ದಹನವನ್ನು ಮಾಡ್ಬೋದು. ಕೆಲವೊಂದು ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡೋಕ್ಕಾಗಲ್ಲ. ಆಗ ಏನು ಮಾಡ್ತಾರೆ, ಅದನ್ನು ಸುಟ್ಟು ಅದರಿಂದ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿಯನ್ನು ತಯಾರಿಸುವಂಥ ಒಂದು ಕ್ರಮವೂ ಇದೆ ಪ್ಲಾಸ್ಟಿಕ್ಕಿಂದ. ಯಾವುದು ಪ್ಲಾಸ್ಟಿಕ್ಕನ್ನು ನಾವು ರೀಸೈಕಲ್ ಮಾಡೋಕ್ಕಾಗಲ್ಲ, ಅದನ್ನು ಇನ್ಸಿನರೇಟರ್ಸ್ ಅಥವಾ ದಹನ ಕ್ರಿಯೆಯ ಮೂಲಕ ಅದರಿಂದ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಉಂಟು ಮಾಡ್ಕೊಳ್ಳುವಂಥದ್ದು. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದೆ. ಅದಕ್ಕೋಸ್ಕರವೇ ಏನು ಪ್ಲಾಸ್ಟಿಕ್ನ ಹೇಗೆ ಮೇಂಟೈನ್ ಮಾಡಬೇಕು ಅಥವಾ ರೀಸೈಕಲ್ ಹೇಗೆ ಮಾಡಬೇಕು, ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಜಾಸ್ತಿ ಇರುತ್ತೆ, ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದೆಲ್ಲವೂ ಮೆನ್ಷನ್ ಮಾಡಿದ್ದಾರೆ. ಸೊ EPR ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಬಟ್ ಇದು ಫಸ್ಟ್ ಬಂದಿದ್ದು ಪ್ಲಾಸ್ಟಿಕ್ ವೇಸ್ಟಲ್ಲ, ಈ ವೇಸ್ಟಲ್ಲಿ ಬಂದಿದ್ದು, ಈ ತ್ಯಾಜ್ಯದಲ್ಲಿ ಬಂದಿದ್ದು, ಅದನ್ನು ಪ್ಲಾಸ್ಟಿಕ್ ವೇಸ್ಟಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಓಕೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಕೇಮ್ ಅಂಡರ್ ವೇಸ್ಟ್. ಎಲೆಕ್ಟ್ರಾನಿಕ್ ಉಪಕರಣಗಳ ತ್ಯಾಜ್ಯವನ್ನು ಹೇಗೆ ವಿಲೇವಾರಿ ಮಾಡುವಂಥದ್ದು, ಹೇಗೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಅನ್ನೋಕ್ಕಾಗಿ EPR ತರ್ತಾರೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಉತ್ಪಾದಕರ ವಿಸ್ಮೃತ ಹೊಣೆಗಾರಿಕೆ ಅಂತ ಕರಿತೀವಿ. ಸೊ ಈ ವೇಸ್ಟಲ್ಲಿ ಏನು ಮಾಡ್ಬೋದು, ಈ ವೇಸ್ಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಈ ವೇಸ್ಟಿಂದ ಲೀಚಿಂಗ್ ಅಂದರೆ ಸೋರಿಕೆ. ನಾವು ಎಲೆಕ್ಟ್ರಾನಿಕ್ ಉಪಕರಣಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಹಲವಾರು ಮೆಟಲ್ಸ್, ಲೋಹಗಳಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ನಿಕ್ಕಲ್, ಅಲ್ಯೂಮಿನಿಯಂ ಎಲ್ಲವೂ ಇರುತ್ತೆ. ಸೊ ಅದು ನಾವು ಎಲ್ಲೆಂದರಲ್ಲಿ ಎಸ್ದಾಗ ಏನಾಗುತ್ತೆ, ಅದರ ಒಂದು ವಿಘಟನೆಯಿಂದ, ಡಿಕಂಪೋಸಿಷನಿಂದ ಏನಾಗುತ್ತೆ, ಮಣ್ಣಲ್ಲಿ ಸೇರಿಕೊಂಡು ಅದರಿಂದ ಬೆಂಕಿಯ ಅಪಘಾತಗಳಾಗ್ಬೋದು, ಫೈರ್ ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಅದರಿಂದ ಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್ ಅಥವಾ ಭೂ ಮಾಲಿನ್ಯ ಆಗ್ಬೋದು. ಹಾಗಾಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಡಿಸ್ಮ್ಯಾಂಟ್ಲಿಂಗ್ ಅಂತ ಅಂದರೆ ಅದನ್ನು ಬೇರ್ಪಡಿಸುವಿಕೆ ಒಂದು ಕಡೆ, ಬಟ್ ಅದು ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಮಾಡಿದ್ರೆ ಮಾತ್ರ. ಇವಾಗ ಸ್ಕ್ರ್ಯಾಪ್ ಡೀಲರ್ಸ್ ಏನು ಮಾಡ್ತಾರೆ, ಈಗ ರ್ಯಾಕ್ ಪಿಕ್ಕರ್ಸ್ ಹೋಗಿ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಬೇಕಾಗಿರುವಂಥ ಮೆಟಲ್ಸ್ ಎಲ್ಲ ತೆಗೆದುಕೊಂಡು ಉಳಿದಿರುವಂಥದ್ದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಪುನಃ ಎಸ್ತು ಬಿಡ್ತಾರೆ. ಸೊ ಅನ್ಸೈಂಟಿಫಿಕ್ ಇಸ್ ನಾಟ್ ರೆಕಮೆಂಡೆಡ್, ಸೈಂಟಿಫಿಕ್ ಡಿಸ್ಮ್ಯಾಂಟ್ಲಿಂಗ್ ಇಸ್ ರೆಕಮೆಂಡೆಡ್. ಮೆಟಲ್ ರಿಕವರಿ, ಲೋಹ ಮರುಪಡೆಯುವಿಕೆ. And we use the word, please keep this in mind as well. This is also important for us to exam, for the exam. Bio-mining ಅಂತನ ಈಗ ಹೊಸದಾಗಿ ಶುರುವಾಗಿದೆ. ಸೊ bio-mining. What is bio-mining? ಈಗ ಮೈನಿಂಗ್ ಅಂದರೆ ಲೋಹವನ್ನು ತೆಗೆಯೋದೆ ಅದಿರಿನಿಂದ, ಹೌದಾ? ವಿ ಎಕ್ಸ್ಟ್ರಾಕ್ಟ್ ಮೆಟಲ್ ಫ್ರಮ್ ದಿ ಓರ್. ಬಯೋಮೈನಿಂಗ್ ಅಂದರೆ ಬ್ಯಾಕ್ಟೀರಿಯಾಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಉಪಯೋಗಿಸಿಕೊಂಡು ಏನು ಮಾಡ್ತೀವಿ, ಕಸದಿಂದ ರಸ ಥರ, ಈಗ ಕಸದಿಂದ ನಾವು ಲೋಹಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು, ಅದು ಒಂದು ದೊಡ್ಡ ಪ್ರಾಸೆಸ್ ಇದೆ. ಬ್ಯಾಕ್ಟೀರಿಯಾ ಉಪಯೋಗಿಸ್ಕೊಂಡು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಉಪಯೋಗಿಸ್ಕೊಂಡು. ಸೊ ಬಯೋಮೈನಿಂಗ್ ಇಸ್ ಒನ್ ಸಚ್ ಕಾನ್ಸೆಪ್ಟ್ ಹಿಯರ್ ವಿ ಕ್ಯಾನ್ ಆ್ಯಡ್. ಮತ್ತು ಈ ವೇಸ್ಟ್ ಇದೆ, ವಿ ಹ್ಯಾವ್ ಈ ವೇಸ್ಟ್. 2022 ತಿದ್ದುಪಡಿಯಾಗಿದೆ. ಇದು ತಿದ್ದುಪಡಿ ನಿಯಮಗಳು, ಕಾಯ್ದೆ ಅಲ್ಲ, ನಿಯಮಗಳು. ಇದು ಪ್ರಮುಖ ಕಾಯ್ದೆ EPA ಕೆಳಗೇನೆ ಬರುತ್ತೆ. ಅದರಲ್ಲಿ ಸೇಮ್ ಮಿನಿಸ್ಟ್ರಿ ಇರುತ್ತೆ, ಇದೆಲ್ಲ ನಿಯಮಗಳು ಬರುತ್ತೆ. ಸೊ ಇದರಲ್ಲೂ ನಮಗೆ EPR ಪೋರ್ಟಲ್ ಇದೆ, EPR ಕಾನ್ಸೆಪ್ಟ್ ಇದೆ. ಲಾಸ್ಟ್ ಒನ್ ಇಸ್ ಬಯೋಮೆಡಿಕಲ್ ವೇಸ್ಟ್, ಜೈವ ವೈದ್ಯಕೀಯ ತ್ಯಾಜ್ಯ ಅಂತ ನಾವೇನು ಕರಿತೀವಿ. ಇದು ಹಾಸ್ಪಿಟಲ್ಗಳಿಂದ, ಕ್ಲಿನಿಕ್ಗಳಲ್ಲಿ, ಮೆಡಿಕಲ್ ಕ್ಯಾಂಪ್ಸ್ಗಳಲ್ಲಿ, ಮನೆಗಳಲ್ಲೂ ಸಹ ಬಯೋಮೆಡಿಕಲ್ ವೇಸ್ಟ್ ಉಂಟಾಗುತ್ತೆ. ಏನಿರುತ್ತೆ, ಸಿರಿಂಜ್ಗಳು, ನೀಡಲ್ಸ್ ಆರ್ ಶಾರ್ಪ್ ಸಬ್ಸ್ಟೆನ್ಸಸ್, ಬ್ಯಾಂಡೇಡ್ಸ್, ಯೂಸ್ಡ್ ಬ್ಯಾಂಡೇಡ್ಸ್, ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಎಲ್ಲವೂ ಬಯೋಮೆಡಿಕಲ್ ವೇಸ್ಟ್. ಅದು ಸಹ ಎಲ್ಲೆಂದರಲ್ಲಿ ಎಸ್ತ್ರೆ ಏನಾಗುತ್ತೆ, ಸ್ಪ್ರೆಡಿಂಗ್ ಆಫ್ ಡಿಸೀಸಸ್, ರೈಟ್, ಪೊಲ್ಯೂಷನ್ ಎಲ್ಲವೂ ಉಂಟಾಗುತ್ತೆ. ಹಾಗಾಗಿ ಇದರ ಒಂದು ಇನ್ಸಿನರೇಷನ್, ಅದನ್ನು ಬರ್ನ್ ಮಾಡ್ತಾರೆ, ಇಲ್ಲಾಂದರೆ ಅದನ್ನು ಹೂಳುವುದು, ಆಟೋಕ್ಲೇವಿಂಗ್, ಅಥವಾ ಅದನ್ನು ಸ್ಟೆರಿಲೈಸ್ ಮಾಡ್ತಾರೆ. ಪುನಃ ಸ್ಟೆರಿಲೈಸ್ ಅಂತಂದರೆ ನಾವು ನೋಡ್ತೀವಿ, ಈಗ ಬಿಸಿನೀರಲ್ಲಿ ಹಾಕ್ತೀವಲ್ವ, ಏನಾರು ಒಂದು ಸ್ಟೆರಿಲೈಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ಅದನ್ನು ಕೊಲ್ಲಬೇಕು ಅಂತಂದರೆ, ಬ್ಯಾಕ್ಟೀರಿಯಾವನ್ನು ಸಾಯಿಸಬೇಕು ಅಂದರೆ ಈ ರೀತಿಯಾಗಿ ಮಾಡ್ಬೋದು, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಸೊ ಆಟೋಕ್ಲೇವಿಂಗ್ ಅಂದರೆ ಅದೇ ರೀತಿ ಹೈ ಟೆಂಪರೇಚರ್
ಟೆಂಪ್ರೇಚರಲ್ಲಿ ಈ ಒಂದು ಪದಾರ್ಥಗಳನ್ನು ಸ್ಟೆರಿಲೈಸ್ ಮಾಡುವಂಥದ್ದು. ಸೊ ಇದು ಒಂದು ಟ್ರೀಟ್ಮೆಂಟ್ ವೇ. ಅದೇ ರೀತಿ ನಮಗೆ ನಿಯಮಗಳಿದೆ. ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016. ಹಾಸ್ಪಿಟಲ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಥವಾ ಡಿಸ್ಪೆನ್ಸರಿಗಳಿಗೆ, ಅದು ಸರ್ಕಾರ ಆಗಿರ್ಬೋದು ಖಾಸಗಿ ಆಗಿರ್ಬೋದು, ಎಲ್ಲ ಕ್ಲಿನಿಕ್ಗಳು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಈವನ್ ಸ್ಮಾಲ್ ಮೆಡಿಕಲ್ ಸ್ಟೋರ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಅಂಡರ್ ದಿಸ್. ಸೊ ದಿಸ್ ಇಸ್ ವಾಟ್ ದೆನ್ CPCB ಮಾನಿಟರ್ ಮಾಡುತ್ತೆ. CPCB ಅಂತಂದರೆ ಐ ವಿಲ್ ಜಸ್ಟ್ ರೈಟ್ ಹಿಯರ್. CPCB ಎಲ್ಲ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ಅಳವಡಿಸೋದು, ನಿರ್ವಹಣೆ ಮಾಡುವಂಥದ್ದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಸೊ ಸ್ಟೇಟ್ ಲೆವೆಲಲ್ಲಿ SPCB ಇರುತ್ತೆ. ಸೊ ಪೆನಾಲ್ಟಿ ಹಾಕುವಂಥದ್ದಾಗಿರ್ಬೋದು, ಲೈಸೆನ್ಸಿಂಗ್ ಕ್ಯಾನ್ಸಲ್ ಮಾಡುವಂಥದ್ದು, ಹೆಚ್ಚಾಗಿ CPCBಗೆ ಆ ಒಂದು ಹೊಣೆಗಾರಿಕೆ ಇರುತ್ತೆ. ಅದನ್ನು ನಾವು ಎಲ್ಲ ಕಡೆನೂ ಆ್ಯಡ್ ಮಾಡ್ಬೋದು, ಇಲ್ಲಿ ಮಾತ್ರ ಅಲ್ಲ, ಅಲ್ಲಿನೂ ಆ್ಯಡ್ ಮಾಡ್ಬೋದು. ಓಕೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ವೆನ್ ಇಟ್ ಕಮ್ಸ್ ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. ಸೊ ಇನ್ ಬ್ರೀಫ್, ಸೊ ಅಟ್ ಲೀಸ್ಟ್ all these are you have to know and you have to fill in more. This is not the end, you all know that. ಹಾಗಾಗಿ ಈ ಒಂದು ಇದನ್ನು ಫ್ರೇಮ್ವರ್ಕ್ ಆಗಿ ಸ್ಕೆಲೆಟನ್ ಆಗಿ ಇಟ್ಕೊಂಡು ಅದನ್ನು ಇನ್ನೂ ಜಾಸ್ತಿಯಾಗಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ಪಾಯಿಂಟ್ಸ್. ಸೊ ಮೂವಿಂಗ್ ಆನ್, we have climate change. So we will look into climate change. Maybe as we have completed this types of waste management. So here in this session we have learnt about pollution, waste management exclusively, and one simple act is Environment Protection Act of 1986. Okay, so our next topic is climate change, havamana badalavane, which is a buzzword, right? So adondu trendy word agide ella kade. Whatever it is happening around us in our surroundings, whether it is too much rain, no rain, drought, or wildlife, declining in wildlife population, anything and everything, even the grocery we buy, ಈಗ ಟೊಮ್ಯಾಟೊ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಬೆಲೆ ಹೆಚ್ಚು ಕಮ್ಮಿ ಆದರೂ ಸಹ ಏನಾಗುತ್ತೆ, ಎಲ್ಲದಕ್ಕೂ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಕ್ಲೈಮೇಟ್ ಚೇಂಜ್. ಇವೆಲ್ಲವೂ ಯಾಕೆ ಆಗ್ತಿದೆ? ಕ್ಲೈಮೇಟ್ ಚೇಂಜ್. ಮಳೆಗಾಲದಲ್ಲಿ ತೀರಾ ಮಳೆ ಬಂದ್ರೂ ಅದು ಕ್ಲೈಮೇಟ್ ಚೇಂಜ್, ಕಮ್ಮಿ ಮಳೆ ಬಂದ್ರೂ ಕ್ಲೈಮೇಟ್ ಚೇಂಜ್ ಅಲ್ವಾ? ಸೊ ಈಗ ಸಮ್ಮರಲ್ಲಿ ನಮಗೆ ಎಕ್ಸ್ಟ್ರೀಮ್ ಸಮ್ಮರ್ when we are experiencing, in a way everything is related to climate change anta heltivi. So what is this buzzword? Why do we make it responsible for everything and anything in our daily life? Because climate anta pada bandaga, climate jothe weather anta ನಾವು ಕಂಪೇರ್ ಮಾಡಿದಾಗ, ವೆದರ್ ಇಸ್ ಡೇ ಟು ಡೇ, ಪ್ರತಿದಿನ ಏನೇನು ಚೇಂಜಸ್ ಆಗ್ತಾ ಇರುತ್ತೆ ವಾತಾವರಣದಲ್ಲಿ ಅಥವಾ ತಾಪಮಾನದಲ್ಲಿ, ಅದಕ್ಕೆ ನಾವು ವೆದರ್ ಅಂತ ಹೇಳ್ಬೋದು. ಇವತ್ತಿದ್ದಾಗ ವೆದರ್ ನಾಳೆ ಇರಲ್ಲ ಅಂತ. ಅದೇ ಕ್ಲೈಮೇಟ್ ಅಂತ ಬಂದಾಗ ಇದೊಂದು ದೀರ್ಘಕಾಲದ ಬದಲಾವಣೆ, ಲಾಂಗ್ ಟರ್ಮ್ ಚೇಂಜ್ ಅಂತ ನಾವು ಕರಿತೀವಿ. ವೈ ಇಟ್ ಇಸ್ ಅ ಲಾಂಗ್ ಟರ್ಮ್ ಚೇಂಜ್? ಬಿಕಾಸ್ ಒಂದು 10 ವರ್ಷದಿಂದ 15 ವರ್ಷದಿಂದ ಕ್ಲೈಮೇಟ್ ಯಾವ ರೀತಿ ಇತ್ತು, ಭೂಮಿಯದು ಕ್ಲೈಮೇಟ್ ಅಂತ ನಾವು ನೋಡಿದಾಗ, ಈಗ ಕಂಪೇರ್ ಮಾಡಿದಾಗ ಇಟ್ ಹ್ಯಾಸ್ ಡ್ರಾಸ್ಟಿಕಲಿ ಚೇಂಜ್ಡ್, right? So climate is long term, weather is short term. We all know that, we might have learnt in geography. So idara badalавಣೆ ಆದರೆ ಏನಾಗುತ್ತೆ? Why are we connecting everything to climate change? So let's look into the key phrases. Climate change ಅಂದ್ರೆ ಏನು? ಕೆಲವೊಂದು ಸರಿ we also use the word ಗ್ಲೋಬಲ್ ವಾರ್ಮಿಂಗ್ ಅಂತಲೂ ನಾವು ಕರಿಬೋದು. ಸೊ ಇದಕ್ಕೂ ಏನು ಡಿಫರೆನ್ಸ್, ಡೆಫಿನಿಷನ್ಸ್ ಹೇಗೆ ಬದಲಾಗುತ್ತೆ ಅದನ್ನು ನಾವು ನೋಡೋಣ, ಮತ್ತು ಅದರ ಕೆಳಗೆ ಇರುವಂಥ ಕೆಲವೊಂದು ಮುಖ್ಯ ಟಾಪಿಕ್ಗಳನ್ನು ನಾವು ಕಲ್ತ್ಕೊಳ್ತೀವಿ. ಸೊ ಫಸ್ಟ್ ಇಸ್ ದ ಡೆಫಿನಿಷನ್. ವಾಟ್ ಈಸ್ climate change? So as I've already mentioned, climate change refers to long-term shifts in weather patterns. Long-term shifts. ದೀರ್ಘಾವಧಿಯ ಬದಲಾವಣೆಗಳು ಯಾವುದರಲ್ಲಿ? ವೆದರಲ್ಲಿ, ತಾಪಮಾನದಲ್ಲಿ. ದೀರ್ಘಾವಧಿ ಅಂದರೆ ಎಷ್ಟು? ಮಿನಿಮಮ್ 10 years, right? In 1960s, how was the weather in Bangalore? And today, in 2026, what is the weather in Bangalore today in summer? So there is a difference, right? Long term changes. ಯಾತಕ್ಕೆ ಇದಾಗ್ತಾ ಇದೆ, and what is the whole idea about it? Why it is changing over a period of time? Is it natural? It is very much natural. It is not that ನಾವು ಹೇಳ್ತೀವಿ climate change ಮನುಷ್ಯರಿಂದ ಆಗ್ತಿದೆಯಾ, is it caused by human beings? We say yes, but are we solely responsible? No, it is a natural event. ನಾವಿದ್ರೂ ಇಲ್ಲದಿದ್ರೂ ಸಹ earth has witnessed climate change. Earth has witnessed extreme cold, extreme hotness, everything it has witnessed even before our evolution, right? We have something called as ice age ಅಂತ ನೀವು ಕೇಳಿರ್ತೀರಾ. ಸೊ ಆವಾಗ ನಾವು ಇರಲೇ ಇರಲಿಲ್ಲ. ಸೊ that is also climate change, extreme cold and extremely hot. But unfortunately today we are experiencing extreme heat. And why are we connecting ourselves here? ನಾವು ಇದಕ್ಕೆ ಕಾರಣಕರ್ತರು.
ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು. ಈಗ ವಾಲ್ಕೆನೋಸ್ ನಮಗೆ ತಡೆಯೋಕ್ಕಾಗಲ್ಲ, ಅರ್ತ್ ಕ್ವೇಕ್ಸ್ ನಮಗೆ ತಡೆಯೋಕ್ಕಾಗಲ್ಲ. ಇಟ್ ಈಸ್ ನ್ಯಾಚುರಲಿ ಹ್ಯಾಪನಿಂಗ್. And volcanoes are also contributing to climate change because of extreme dust and sulfur gases. It is coming out, lava. ಇದೆಲ್ಲದಿಂದಲೂ ತಾಪಮಾನ ಚೇಂಜ್ ಆಗ್ತಿದೆ. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ಅವರ್ ಆಕ್ಟಿವಿಟೀಸ್ ಇಟ್ ಈಸ್ ಇನ್ಕ್ರೀಸಿಂಗ್ ದ ಪೇಸ್ ಆಫ್ ದ ಕ್ಲೈಮೇಟ್ ಚೇಂಜ್. ಯಾವಾಗಲೂ ಒಂದಿಷ್ಟು ವರ್ಷ, ಎಷ್ಟೋ ಸಾವಿರ ವರ್ಷ ಕಳೆದು ಅರ್ತ್ ಚೇಂಜ್ ಆಗ್ಬೋದು. ಬಟ್ ನಾವೇನು ಮಾಡ್ತಿದ್ದೀವಿ, ಅದರ ಪೇಸನ್ನು, ಅದರ ಅವಧಿಯನ್ನು ಇನ್ನೂ ಶೀಘ್ರವಾಗಿ, ಅದು ಬದಲಾವಣೆ ಏನಾಗ್ತಿದೆ ಅದು ಇನ್ನೂ ಶೀಘ್ರವಾಗಿ ಮಾಡ್ತಿದ್ದೀವಿ. ಅದೇ ನಮ್ಮ ಒಂದು ಕಾಂಟ್ರಿಬ್ಯೂಷನ್. ಸೊ ಇದರಿಂದ ಏನೇನು ಆಗ್ತಾ ಇದೆ, ಈ ಒಂದು ಚೇಂಜಸ್ಸಿಂದ ಏನೇನು ಆಗ್ತಾ ಇದೆ ಅಂತಂದರೆ, ಇದೆಲ್ಲವೂ ನಾವು ನ್ಯೂಸಲ್ಲಿ ಓದ್ತಾ ಇರ್ತೀವಿ ಪ್ರತಿದಿನವೂ. ಬಟ್ ಮೇಕಿಂಗ್ ಅ ಲಿಸ್ಟ್, ಇಟ್ ಮೇ ಬಿ ಇಂಟೆನ್ಸ್ ಡ್ರಾಟ್ಸ್, ತೀವ್ರ ಬರಗಾಲ, ನೀರಿನ ಕೊರತೆ, ವಾಟರ್ ಸ್ಕೇರ್ಸಿಟಿ, ಸಿವಿಯರ್ ಫೈರ್ಸ್, ಬೆಂಕಿ, ಕಾಡ್ಗಿಚ್ಚು ಮುಂಚೆ ನ್ಯಾಚುರಲ್ ಆಗಿ ಆಗ್ತಿತ್ತು. ಇವಾಗ ಹ್ಯೂಮನ್ ಇಂಡ್ಯೂಸ್ಡ್ fires we see in Australia, also we see in Amazon, right? Then we have rising sea levels. ಸಮುದ್ರದ ಮಟ್ಟ ಏರಿಕೆ. ಸಮುದ್ರದ ಮಟ್ಟಿಗೆ ಯಾಕೆ ಆಗ್ತಾ ಇದೆ? ಬಿಕಾಸ್ ಮೆಲ್ಟಿಂಗ್ ಪೋಲಾರ್ ಐಸ್, ಧ್ರುವೀಯ ಮಂಜಿನ ಕರಗುವಿಕೆ ಆಗ್ತಾ ಇದೆ. ಮಂಜು ಕರಗ್ತಿದೆ ಯಾಕೆ? ಬಿಕಾಸ್ ಆಫ್ ಸನ್ಸ್ ಟೆಂಪರೇಚರ್ ಯಾಕೆ ಜಾಸ್ತಿ ಆಗ್ತದೆ? ವಿ ವಿಲ್ ಸಿ ದ್ಯಾಟ್. ಸೊ ಒನ್ ಈಸ್ ಕನೆಕ್ಟೆಡ್ ಟು ಅದರ್. ದುರಂತದ ಬಿರುಗಾಳಿಗಳು, ರೈಟ್, ಸ್ಟಾರ್ಮ್ಸ್, ಕ್ಷೀಣಿಸುತ್ತಿರುವ ಜೈವಿಕ ವೈವಿಧ್ಯತೆ, ಬಯೋಡೈವರ್ಸಿಟಿ ಲಾಸು ಆಗ್ತಾ ಇದೆ. ಯಾಕಂದರೆ ನಾವು ಹೇಗೋ ಕೋಪ್ ಅಪ್ ಮಾಡ್ತಿದ್ದೀವಿ. ನಮಗೆ ಶೆಕೆ ಆದರೆ ನಾವು AC ಫ್ಯಾನ್ ಹಾಕ್ಕೊಳ್ತೀವಿ, ಚಳಿ ಆದರೆ ವಿ ವೇರ್ ವಾರ್ಮ್ ಕ್ಲೋತ್ಸ್. ಬಟ್ ವಾಟ್ ಅಬೌಟ್ ದ ಸ್ಪೀಶೀಸ್ ಔಟ್ ದೇರ್? ಸೊ ಅದಕ್ಕೆ ಅಡ್ಯಾಪ್ಟ್ ಆಗೋಕ್ಕಾಗ್ತಿಲ್ಲ, ಹೊಂದಾಣಿಕೆ ಆಗಿಲ್ಲ ಅಂತಂದರೆ ದೇ ಜಸ್ಟ್ ಡೈ. ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್, ರೈಟ್? ಸೊ ಆಲ್ ದೀಸ್ ಆರ್ ದ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ದ ಲಿಸ್ಟ್ ಗೋಸ್ ಆನ್ ಆ್ಯಂಡ್ ಆನ್. ಏನೆಲ್ಲ ಪರಿಣಾಮಗಳಿದೆ ಅದಕ್ಕೆ ಅಂತ್ಯನೇ ಇಲ್ಲ. ಅಂದರೆ ವಿ ಕ್ಯಾನ್ ಸಿ ಎಂಡ್ಲೆಸ್ ಲಿಸ್ಟ್. ಕಾರಲ್ ರೀಫ್ಸ್ ಆರ್ ಡೈಯಿಂಗ್, ಮ್ಯಾಂಗ್ರೋವ್ಸ್ ಆರ್ ಡೈಯಿಂಗ್, ಡಿಕ್ಲೈನಿಂಗ್. ಸೊ ಎವ್ರಿಥಿಂಗ್ ಈಸ್ ದ್ಯಾಟ್. ಆರ್ ಕ್ರಾಪ್ ಲಾಸ್, ಅಲ್ಲಿಂದ ಹೋದರೂ ಸಹ ಡಿಸೀಸಸ್, ಅದು ಸಹ ಕ್ಲೈಮೇಟ್ ಚೇಂಜಿಂದನೇ. ಸೊ ಇಟ್ ಈಸ್ ಅನ್ ಅನ್ಎಂಡಿಂಗ್ ಲಿಸ್ಟ್. ಸೊ ಈ ಒಂದು ಪದನ ಕಲ್ತ್ಕೊಂಡ್ಮೇಲೆ ವಿ ವಿಲ್ ಲುಕ್ ಇನ್ ಟು ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಸಮ್ಟೈಮ್ಸ್ ವಿ ಆಲ್ಟರ್ನೇಟಿವ್ಲಿ ಯೂಸ್ ದಿಸ್ ವರ್ಡ್ ಆಸ್ ವೆಲ್. ಪರ್ಯಾಯವಾಗಿ ಕ್ಲೈಮೇಟ್ ಚೇಂಜ್ ಬದಲು ನಾವು ಈ ಒಂದು ಪದವನ್ನು ಉಪಯೋಗಿಸ್ತೀವಿ. ಕ್ಲೈಮೇಟ್ ಚೇಂಜಿಗೆ ಕೀವರ್ಡ್ ಜ್ಞಾಪಕ ಇಟ್ಕೊಳ್ಳಿ, ಲಾಂಗ್ ಟರ್ಮ್ changes. That is a keyword. But here sometimes this consequence is also, this effect is also called as global warming. ಏನು global warming ಅಂದರೆ global earth ವಾರ್ಮಿಂಗ್, ತಾಪಮಾನ, ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ, ಅದು ಜಾಗತಿಕ ತಾಪಮಾನ. ಯಾಕೆ ಆಗ್ತಿದೆ? ದಟ್ ಇಸ್ ಅ ಕ್ವೆಶ್ಚನ್. ನಮಗೊಂದು ಟೆಕ್ನಿಕಲ್ ರೀಸನ್ ಬೇಕು. ತಾಪಮಾನದಲ್ಲಿ ಹೆಚ್ಚಾಗ್ತಿದೆ, ಓಕೆ. ಸೂರ್ಯನ ಕಿರಣ ಜಾಸ್ತಿ ಆಗ್ತಿದೆಯಾ? ಮೇ ಬಿ ಒಂದು ಕಡೆ ಅದೊಂದು ಕಾರಣ. ಯಾಕೆಂದರೆ ಸೂರ್ಯನಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ. ಎಲ್ಲ ಪ್ಲಾನೆಟ್ಗಳಲ್ಲೂ ಬದಲಾವಣೆ ಆಗ್ತಾನೆ ಇರುತ್ತೆ, ಸೂರ್ಯನಲ್ಲೂ ಬದಲಾವಣೆ ಆಗುತ್ತೆ. ಬಟ್ ಇಲ್ಲ ಆಗ್ತಿರೋಕ್ಕೆ ಕಾರಣ ಸೂರ್ಯನ ಕಿರಣ ಮಾತ್ರ ಅಲ್ಲ, ಬೇರೆ ಏನೋ ಕಾರಣ ಇದೆ. ಏನದು? ಇನ್ಕ್ರೀಸ್ ಇನ್ ಆವ್ರೇಜ್ ಗ್ಲೋಬಲ್ ಟೆಂಪರೇಚರ್ ಡ್ಯೂ ಟು ಬಿಲ್ಟಪ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. Okay, so that is ಏನು ಕಾರಣ ಇದಕ್ಕೆ? ಹಸಿರು ಮನೆ ಅನಿಲಗಳು. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು? ಇನ್ಕ್ರೀಸ್ ಇನ್ ಟೆಂಪರೇಚರ್. ಓಕೆ, ವೈ ಇಟ್ ಈಸ್ ಹ್ಯಾಪನಿಂಗ್? ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ ಗ್ರೀನ್ ಹೌಸ್ ಗ್ಯಾಸಸ್ಸಿಂದ. ಈಗ ನಮ್ಗೇನು ನೋಡಬೇಕು, ಈ ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಏನು, ಈ ಗ್ರೀನ್ ಹೌಸ್ ಅಂದರೆ ಏನು ಫಸ್ಟ್, ದೆನ್ ವಿ ವಿಲ್ ಲುಕ್ ಇನ್ ಟು ಗ್ರೀನ್ ಹೌಸ್ ಗ್ಯಾಸಸ್. ಸೊ ವಾಟ್ ಈಸ್ ಕ್ಲೈಮೇಟ್ ಚೇಂಜ್, ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್? ಗ್ಲೋಬಲ್ ವಾರ್ಮಿಂಗ್ is increase in temperature. Why it is happening? Because of greenhouse gases. Before we look into greenhouse gases, what is this greenhouse itself? That we have to look into. Okay, so next, which leads us to the next word, which is greenhouse or greenhouse effect. So this concept of greenhouses I have both in Kannada and English so that you can make use of it. So greenhouse ಅಂದ್ರೇನೆ, ಈ ಕಾನ್ಸೆಪ್ಟ್ ಅಂದರೆ ಇದೊಂದು ವಿಪರ್ಯಾಸ ಆಗಿದೆ. ಗ್ರೀನ್ ಹೌಸ್ ಶುರುವಾಗಿದೆ ಬೇರೆ ಯಾವುದೋ ಒಂದು ಕಾರಣಕ್ಕೆ. ಸೊ ಗ್ರೀನ್ ಹೌಸ್ ನಾವು ಬೊಟಾನಿಕಲ್ ಗಾರ್ಡನ್ಸಲ್ಲಿ, ಸಸ್ಯೋದ್ಯಾನವನಗಳಲ್ಲಿ ನೋಡ್ತೀವಿ. ಆ್ಯಂಡ್ ಇಟ್ ಇಸ್ ಅ ವೆರಿ ಓಲ್ಡ್ ಕಾನ್ಸೆಪ್ಟ್. ಯೂಶಲಿ ಸಮಶೀತೋಷ್ಣ ವಲಯದಿಂದ ಆ ಒಂದು ರಾಷ್ಟ್ರಗಳಿಂದ ಬರ್ತಿದ್ದಂಥ ಟ್ರೇಡರ್ಸ್, ವ್ಯಾಪಾರಿಗಳು, ಲೈಕ್ ಸಿನ್ಸ್ ರೋಮನ್ ಟೈಮ್ಸ್ ನಾವು ಹೇಳ್ಬೋದು, ಭಾರತಕ್ಕೆ ಅಥವಾ ನಮ್ಮ ಉಷ್ಣ ವಲಯದ ರಾಷ್ಟ್ರಗಳಿಗೆ ಬಂದಾಗ, ಟ್ರಾಪಿಕಲ್ ರೀಜನ್ ಅಂತ ಅಂದಾಗನೇ ನಮ್ಗೆ ಗೊತ್ತು, ಇಲ್ಲಿ ಹಲವಾರು ಮೆಡಿಸಿನಲ್ ಪ್ಲಾಂಟ್ಸ್ ಇರುವಂಥ ಮತ್ತು ಹಲವಾರು ಸಸ್ಯಗಳು, ಪ್ರಭೇದಗಳು ಇರುವಂಥ ಪ್ರದೇಶ. ಸೊ ಸಮಶೀತೋಷ್ಣ ವಲಯದಲ್ಲಿ ಈ ಮೆಡಿಸಿನಲ್ ಪ್ಲಾಂಟ್ಸನ್ನು ಬೆಳೆಸುವುದಕ್ಕೆ ಒಂದು ಕೃತಕವಾಗಿ ಮಾಡಿದ್ದಂಥ ಒಂದು ಯೋಜನೆ ಅಥವಾ ಒಂದು ಅರೇಂಜ್ಮೆಂಟನ್ನು ನಾವು ಗ್ರೀನ್ ಹೌಸ್ ಅಂತ ಕರಿತೀವಿ. ನಾವು ಈಗ ಬೊಟಾನಿಕಲ್ ಗಾರ್ಡನ್ಸಲ್ಲೂ ನೋಡ್ತೀವಿ, ನರ್ಸರಿಗಳಲ್ಲಿ ನೋಡ್ತೀವಿ. ವಾಟ್ ಇಸ್ ಅ ಗ್ರೀನ್ ಹೌಸ್? ಒಂದು ಕವರಿಂಗ್ ಇರುತ್ತೆ ಅಥವಾ ಒಂದು ಗ್ಲಾಸ್ ಹೌಸ್ ಇರುತ್ತೆ. ಸೊ ಇದು ಒಂದು ಕಾನ್ಸೆಪ್ಟ್ ಏನು ಅಂತಂದರೆ,
ಕೆಲವೊಂದು ಸಸ್ಯಗಳಿಗೆ ಅತಿ ಉಷ್ಣ ಅಥವಾ ಅದಕ್ಕೆ ಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅದರ ದ್ಯುತಿ ಸಂಶ್ಲೇಷಣೆಗಾಗಿ ಅಥವಾ ಫೋಟೋಸಿಂಥಸಿಸ್ಗೆ ಬೇಕಾದಂಥ ಶಾಖವನ್ನು ಕೊಡುವಂಥ ಒಂದು ಕೃತಕವಾದ ಒಂದು ಏನು ಸಿಸ್ಟಮ್ ಅಂತ ನಾವು ಹೇಳ್ಬೋದು ಅಲ್ವಾ. ಸೊ ಇಲ್ಲೇನಾಗುತ್ತೆ, unfortunately the entire earth has turned into greenhouse. Like in nurseries we see ಈ ಹೀಟನ್ನ ಟ್ರ್ಯಾಪ್ ಮಾಡಿ ಸಸ್ಯಗಳು ಬೆಳೆಯುತ್ತೆ. ಬಟ್ ಇಲ್ಲೇನಾಗ್ತದೆ, ಅದೇ ರೀತಿ ಹೀಟ್ ಟ್ರ್ಯಾಪ್ ಆಗ್ತಾ ಇದೆ. ಯಾವುದರಿಂದ ಹೀಟ್ ಟ್ರ್ಯಾಪ್ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಯಾಕೆ ಗ್ರೀನ್ ಹೌಸ್ ಅಂತ ಕರೀತಾರೆ ಅಂತ. ಈಗ ನಾವು ಅರ್ತ್ ಅಥವಾ ಅಟ್ಮಾಸ್ಫಿಯರ್ ಅಂತ ಅಂದಾಗ, ಅಟ್ಮಾಸ್ಫಿಯರ್ ಅಂತ ಅಂದಾಗ, ವಾಯುಗೋಳ ಅಂತ ಅಂದಾಗ ಅದನ್ನು ಸ್ಕೂಲ್ ಲೆವೆಲ್ ಡೆಫಿನಿಷನ್ ಕಲ್ತಿದ್ದೀವಿ. ವಾಟ್ ಈಸ್ ಅಟ್ಮಾಸ್ಫಿಯರ್, ವಾಯುಗೋಳ ಅಂದರೆ ಏನು ಅಂತ ಹೇಳಿದಾಗ ನಾವು ಹೇಳ್ತೀವಿ ಅಟ್ಮಾಸ್ಫಿಯರ್ ಇಸ್ ದ ಅರ್ತ್ ಈಸ್ ಕವರ್ಡ್ ಬೈ ಥಿನ್ ಲೇಯರ್ ಆಫ್ ಗ್ಯಾಸಸ್ ಇಸ್ ಕಾಲ್ಡ್ as ಅಟ್ಮಾಸ್ಫಿಯರ್. ಭೂಮಿಯ ಸುತ್ತಲಿರುವಂಥ ಒಂದು ತೆಳುವಾದ ಪದರ, ಅನಿಲಗಳನ್ನೊಳಗೊಂಡ ತೆಳುವಾದ ಪದರನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಹೌದಾ? ಏನೆಲ್ಲ ಅನಿಲಗಳಿದೆ? ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಸಾರಜನಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್, ನೀರಿನ ಆವಿ, ವಾಟರ್ ವೇಪರ್, ರೈಟ್? ಆಲ್ ದೀಸ್ ಆರ್ ದೇರ್. ಬೇರೆ ಬೇರೆ ಅನಿಲಗಳಿದೆ ಮತ್ತು ಇನ್ನರ್ಟ್ ಗ್ಯಾಸಸ್, ಆರ್ಗನ್ ಎಲ್ಲ ಈ ಸೇರಿ ಅಟ್ಮಾಸ್ಫಿಯರ್ ಆಗುತ್ತೆ. ಬಟ್ ಇವತ್ತೇನಾಗ್ತಾ ಇದೆ, ಇಟ್ ಈಸ್ ನೋ ಲಾಂಗರ್ ಅ ಥಿನ್ ಲೇಯರ್ ಆಫ್ ಗ್ಯಾಸಸ್. ಅನ್ಫಾರ್ಚುನೇಟ್ಲಿ ಮೇ ಬಿ ನಮ್ಮ ಸ್ಕೂಲ್ ಲೆವೆಲಲ್ಲಿ ನಾವು ಕಲ್ತಿದ್ದೀವಿ ಥಿನ್ ಲೇಯರ್ ಆಫ್ ಗ್ಯಾಸಸ್ ಅಂತ. ಮೇ ಬಿ ಫಾರ್ ದ ಫ್ಯೂಚರ್ ಜನರೇಷನ್ ದೇ ಮೈಟ್ ಲರ್ನ್ ಅರ್ತ್ ಈಸ್ ಕವರ್ಡ್ ಬೈ ಥಿಕ್ ಲೇಯರ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್, ರೈಟ್? ಸೊ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಟು ಸೇ ದ್ಯಾಟ್. ಬಟ್ ಇಲ್ಲಿ ಗ್ರೀನ್ ಹೌಸ್ ಅಂತ ಯಾಕೆ ಕರಿತೀವಿ ಅಂದರೆ, ವಿ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಈಗ ಸ್ವಲ್ಪ ಜಿಯೋಗ್ರಫಿ ಕಾನ್ಸೆಪ್ಟ್ ಬೇಕಾಗುತ್ತೆ ನಮಗೆ. ಸೊ ಎನರ್ಜಿ ಫ್ರಮ್ ದ ಸನ್ ವಾರ್ಮ್ಸ್ ದಿ ಅರ್ತ್. ಸೂರ್ಯನಿಂದ ಬರುವಂಥ ಶಾಖ ಏನಾಗುತ್ತೆ, ಭೂಮಿಯನ್ನು ಬೆಚ್ಚಗಾಗಿಸುತ್ತೆ, ಅದು ವಾರ್ಮ್ಸ್ ಅಪ್, ಬಿಸಿ ಮಾಡುತ್ತೆ. ಸೊ ಈ ನಮಗೆ ಶಾಖ ಬೇಕು ಯಾಕೆ ಅಂತಂದರೆ, ಭೂಮಿ ಒಂದು ಕರೆಕ್ಟಾದ ಪೊಸಿಷನಲ್ಲಿದೆ. ನಾವು ಸೋಲಾರ್ ಸಿಸ್ಟಮ್ ಅಥವಾ ಸೌರ ಮಂಡಲ ಅಂತ ನೋಡಿದಾಗ ಭೂಮಿಯ ಸ್ಥಾನ ಹೇಗಿದೆ ಅಂತಂದರೆ, ಅತಿಯಾಗಿ ಸೂರ್ಯನ ಹತ್ತಿರನೂ ಇಲ್ಲ, ನಾವು ಅದರಿಂದ ದೂರನೂ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಭೂಮಿಯ ಮೇಲೆ ಮಾತ್ರ, ಭೂಮಿಯ ಈ ಒಂದು ಗ್ರಹದಲ್ಲಿ ಮಾತ್ರ ನಾವು ಜೀವಿಗಳನ್ನು ನೋಡ್ತೀವಿ. ಬೇಕಾಗಿರುವಂಥ ಶಾಖ, ಬೇಕಾಗಿರುವಂಥ ಶೀತಲತೆ ಎರಡೂ ಇದೆ. ವಿ ಹ್ಯಾವ್ ಇನಫ್ ಕೋಲ್ಡ್ ಆ್ಯಂಡ್ ಇನಫ್ ವಾರ್ಮ್ತ್ ಫಾರ್ ದ ಸ್ಪೀಶೀಸ್, ಫಾರ್ ದ ಲೈಫ್ ಟು ಸಸ್ಟೈನ್ ಆರ್ ಸರ್ವೈವ್. ಸೊ ಇದು ಸಿಂಪಲ್ ಕಾನ್ಸೆಪ್ಟ್ ನಮ್ಗೆ ಗೊತ್ತು. ಹಗಲಿನ ಹೊತ್ತು ಏನಾಗುತ್ತೆ, ಭೂಮಿಯ ಅಥವಾ ನೆಲದ ಶಾಖ ಜಾಸ್ತಿ ಆಗುತ್ತೆ ಅಥವಾ ಶಾಖವನ್ನು ಹೀರ್ಕೊಳ್ಳುತ್ತೆ. ಇದರಿಂದ ಸಸ್ಯಗಳಿಗೆ ಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅಥವಾ ಶಾಖ ಏನಾಗಿದೆ, ದ್ಯುತಿ ಸಂಶ್ಲೇಷಣೆಗೆ ಬೇಕಾದಂಥ ಬೆಳಕು, ಶಾಖ ಎಲ್ಲವೂ ಸಿಗುತ್ತೆ. ಅವುಗಳ ಬೆಳವಣಿಗೆಯಿಂದ ಎಲ್ಲ ಜೀವಿಗಳ ಬೆಳವಣಿಗೆ ಸಾಧ್ಯವಾಗ್ತಾ ಇದೆ. ದಿಸ್ ಇಸ್ ವೆರಿ ಹೆಲ್ದಿ ಆ್ಯಂಡ್ ನಾರ್ಮಲ್. ರಾತ್ರಿ ಹೊತ್ತು ಏನಾಗುತ್ತೆ, ಈ ಶಾಖ ಏನು ಹೀರ್ಕೊಂಡಿರುತ್ತೆ, ಭೂಮಿ ನೆಲ ಏನು ಹೀರ್ಕೊಂಡಿರುತ್ತೆ, ಲ್ಯಾಂಡ್ ವಿಚ್ ಹ್ಯಾಸ್ ಅಬ್ಸಾರ್ಬ್ಡ್ ಹೀಟ್ ವಿಲ್ ಗಿವ್ ಇಟ್ ಔಟ್, ವಿಲ್ ಗಿವ್ ಇಟ್ ಬ್ಯಾಕ್. ಅದನ್ನು ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ಏನಂತಂದರೆ, ಸೊ ಇಟ್ ವಿಲ್ ರೀಚ್ ಅರ್ತ್ ಆ್ಯಂಡ್ ಇಟ್ ವಿಲ್ ಅಗೇನ್ ಸಮ್ ವಿಲ್ ಎಸ್ಕೇಪ್ ಬ್ಯಾಕ್ ಇನ್ ಟು ಸ್ಪೇಸ್. ಬಾಹ್ಯಾಕಾಶಕ್ಕೆ ಸೇರ್ಕೊಂಡ್ಬಿಡುತ್ತೆ ರಾತ್ರಿ ಹೊತ್ತು ಸೂರ್ಯನ ಅನುಪಸ್ಥಿತಿಯಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್. ವೆರಿ ನಾರ್ಮಲ್ ಆ್ಯಂಡ್ ಹೆಲ್ದಿ. ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ಹೀಗೆ ಹೀರಿಕೊಂಡಂಥ ಒಂದು ಶಾಖ ಇಲ್ಲಿ ಬಾಹ್ಯಾಕಾಶಕ್ಕೆ ತಪ್ಪಿಸ್ಕೊಳ್ಳೋ ಬದಲು, ಇಟ್ ಈಸ್ ಇನ್ಸ್ಟೆಡ್ ಆಫ್ ಎಸ್ಕೇಪಿಂಗ್ ಬ್ಯಾಕ್ ಇನ್ ಟು ಸ್ಪೇಸ್, ಇಟ್ ಈಸ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಹಿಯರ್. ಇಟ್ ಈಸ್ ಇನ್ಸೈಡ್ ಓನ್ಲಿ, ಇಟ್ ಈಸ್ ನಾಟ್ ಗೋಯಿಂಗ್ ಔಟ್. ದ ಹೀಟ್ ಈಸ್ ನಾಟ್ ಗೋಯಿಂಗ್ ಬ್ಯಾಕ್ ಇವನ್ ಅಟ್ ನೈಟ್. ವಾಟ್ ಇಸ್ ದ ಟ್ರಬಲ್? ಸೊ ವಾಟ್ ಈಸ್ ಹೋಲ್ಡಿಂಗ್ ದಮ್ ಬ್ಯಾಕ್? ಯಾವುದು ಅದನ್ನು ಹಿಡಿದಿಟ್ಕೊಳ್ತಿದೆ ಅಂತಂದರೆ, ಸೊ ನಾನು ಈಗಷ್ಟೇ ಹೇಳಿದೆ, ಅಟ್ಮಾಸ್ಫಿಯರಲ್ಲಿ ಇರುವಂಥ ಕೆಲವೊಂದು ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲವೂ. ಸೊ ಇಷ್ಟರಲ್ಲಿ ನೀವು, ಇದು ತುಂಬ ಒಂದು ಕಾಮನ್ ಆಗಿರುವಂಥ ಕ್ವೆಶನ್, ಯಾವುದನ್ನು ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಅಂತಂದರೆ, ಇಟ್ ಇಸ್ ನಾಟ್ ಆಕ್ಸಿಜನ್, ಇಟ್ ಈಸ್ ನಾಟ್ ಹೈಡ್ರೋಜನ್, ಇಟ್ ಈಸ್ ನಾಟ್ ನೈಟ್ರೋಜನ್, ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ವೈ ಕಾರ್ಬನ್ ಡೈಆಕ್ಸೈಡ್? ಯಾಕೆ ನಾವು ಹೈಡ್ರೋಜನ್ನ ಅಥವಾ ನೈಟ್ರೋಜನ್ನ, ಬರೀ ನೈಟ್ರೋಜನ್ನ ನಾವು ಯಾಕೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರೆಯಲ್ಲ ಅಂತಂದರೆ, ಬಿಕಾಸ್ in the atmosphere, among these gases, only 2 gases have the capacity to absorb heat. ಎರಡು ಅನಿಲಗಳಿಗೆ, ಇಷ್ಟು ನಾನು ಪಟ್ಟಿ ಮಾಡುವಂಥ ಇಷ್ಟು ಅನಿಲಗಳಲ್ಲಿ 2 ಅನಿಲಗಳಿಗೆ ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಇದೆ. ಅದು ಯಾವುದು? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್, ನೀರಿನ ಆವಿ ಮತ್ತು ಇಂಗಾಲದ ಡೈಆಕ್ಸೈಡ್. ಓಕೆ, ಸೊ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನ ಆವಿ ಈ ಒಂದು ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂಥ 2 ಇಂಪಾರ್ಟೆಂಟ್ ಗ್ಯಾಸಸ್. ಸೊ ಇದು ಸೂರ್ಯನ ಶಾಖವನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಹಾಗಾಗಿನೇ ಭೂಮಿಯಲ್ಲಿ ಜೀವಿಗಳಿದೆ, ಶಾಖ ಬೇಕಾಗಿರೋಷ್ಟು ಶಾಖ ಇದೆ. ಬಟ್ ಈಗ ಏನು ಮಾಡ್ತಿದ್ದೀವಿ, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿರುವಂಥ ಸಂಯೋಜನೆ ಅಥವಾ ಕಾಂಪೋಸಿಷನ್ ಕಾರ್ಬನ್ ಡೈಆಕ್ಸೈಡ್ದು ಏನಿದೆ ಅದನ್ನು ನಾವು ಹೆಚ್ಚಿಸ್ತಾ ಇದ್ದೀವಿ. ಯಾವುದರಿಂದ? ಮುಂಚೆ ಬ್ಯಾಲೆನ್ಸ್ ಆಗ್ತಾ ಇದೆ, ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ಆ್ಯಂಡ್ ಸಮ್ ಅದರ್ ಡಿಕಂಪೋಸಿಷನ್, ವಿಘಟನೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತಾ ಇತ್ತು, ಟೆಂಪರೇಚರ್ ಇಸ್ ಬ್ಯಾಲೆನ್ಸ್ಡ್. ಬಟ್ ಟುಡೇ
ದೆರ್ ಇಸ್ ಓನ್ಲಿ ವೇ ಇನ್ ಫಾರ್ ಕಾರ್ಬನ್ ಡೈಆಕ್ಸೈಡ್. ಒಂದೇ ಒಂದು ಎಂಟ್ರಿ ಪಾಯಿಂಟ್ ಇದೆ. ಯಾವುದದು? ಇಟ್ ಈಸ್ ಓನ್ಲಿ ಪ್ಲಾಂಟ್ಸ್ ವಿಲ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್. ನಾವು ಯಾರು ತಗೊಳ್ಳಲ್ಲ ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟಾಗಿ. ಸೊ ವಿ ಟೇಕ್ ಇನ್ plants take in, and rest all the processes on earth will give out carbon dioxide. ನ್ಯಾಚುರಲ್ ಆಗಿದ್ರೆ ಪರವಾಗಿಲ್ಲ. ಈಗ ಏನಾಗ್ತದೆ, all the human activities in one or the other way is emitting back carbon dioxide to atmosphere. ಸೊ ಇದು ಸಾಕಷ್ಟು ಹೆಚ್ಚಳವಾಗಿ ಇರುವುದಕ್ಕಿಂತ ಹೆಚ್ಚಳವಾಗಿ ಏನಾಗ್ತದೆ, ಅದು ಇಲ್ಲೇ ಟ್ರ್ಯಾಪ್ ಆಗ್ತದೆ. ಸೊ ಅಲ್ಲೇ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಸೊ ರಾತ್ರಿ ಹೊತ್ತು ಏನಾಗುತ್ತೆ, ಈ ಶಾಖ ಹೊರ ಹೋಗುವ ಸಮಯದಲ್ಲಿ, ಭೂಮಿಯಿಂದ ಹೊರ ಹೋಗುವ ಸಮಯದಲ್ಲಿ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಏನಾಗುತ್ತೆ, ನೆಕ್ಸ್ಟ್ ಡೇ ಇಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ಅರ್ತ್. ಇದರಲ್ಲಿ ಈಗ ಸೂರ್ಯನ ಕಿರಣದ ಜೊತೆ ಆ ಒಂದು ಶಾಖನೂ ಬರುತ್ತೆ. ಆಗೇನಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೇ ಜ್ಞಾಪಕ ಇಟ್ಕೊಳ್ಳಿ, ಇಟ್ ಈಸ್ ಪ್ರೊಡ್ಯೂಸಿಂಗ್ ಎಮಿಟಿಂಗ್ ಹೀಟ್ ಮೋರ್. That's what, or it can hold heat back. So this concept is called as greenhouse effect. ಸೊ ಇಲ್ಲಿ ಕಂಡು ಬರುವಂಥ ಯಾವುದಾದ್ರೂ ಅನಿಲಗಳು ಈ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ರೀತಿಯೇ ಕೆಲಸ ಮಾಡೋದಲ್ಲಿ, ಕಾರ್ಯನಿರ್ವಹಿಸದಲ್ಲಿ, ಹೇಗೆ ಶಾಖವನ್ನು ಹೀರಿಕೊಂಡು ಪುನಃ ಅದನ್ನು ಭೂಮಿಗೆ ಹೊರ ಹಾಕಿದ್ರೆ ಅದನ್ನು ನಾವು ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ವಿ ವಿಲ್ ಸಿ ದ ಲಿಸ್ಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಹಿಯರ್. ವಾಟ್ ಆರ್ ದ ಲಿಸ್ಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್? ವಿ ಹ್ಯಾವ್ ಒನ್ ಬಿಗ್ ಲಿಸ್ಟ್. ಇವೆಲ್ಲವೂ ಓಕೆ. ಸೊ ಯು ಕ್ಯಾನ್ ಹ್ಯಾವ್ ಅ ಕ್ವಿಕ್ ಗ್ಲಾನ್ಸ್. ವಾಟರ್ ವೇಪರ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್. ಸೊ ನಾರ್ಮಲ್ ಆಗಿ ಮೀಥೇನ್, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಡಿಕಂಪೋಸಿಷನ್ ಇಂದ, ರೆಸ್ಪಿರೇಷನ್ ಇಂದ ಬರುವಂಥದ್ದು. ಬಟ್ ಉಳಿದಿರುವಂಥದ್ದು ಎಲ್ಲವೂ ನೈಟ್ರಸ್ ಆಕ್ಸೈಡ್ ಫ್ರಮ್ ವೆಹಿಕಲ್ಸ್, CFC, HCFC, HFC ಅಲ್ವಾ, ಇದೆಲ್ಲವೂ ರೆಫ್ರಿಜಿರೇಟರ್ಸ್ ಮತ್ತು ಹೈಡ್ರೋಫ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕಾರ್ಬನ್ ಇವುಗಳೆಲ್ಲವೂ ಕೂಲೆಂಟ್ಸ್, ರೆಫ್ರಿಜರೇಟರ್ಸ್, AC ಇಂದ ಬರುವಂಥದ್ದು. ಸಲ್ಫರ್ ಎಕ್ಸಾಫ್ಲೂರೈಡ್, ಪರ್ಫ್ಲೋರೋಕಾರ್ಬನ್, ಇಂಡಸ್ಟ್ರೀಸ್. ಓಝೋನ್ ನಾನು ಹೇಳಿದೆ ಈ ಮುಂಚೆ, ಓಝೋನ್ ಎಲ್ಲಿಂದ ನೆಲಮಟ್ಟದ ಓಝೋನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸೊ ಒಂದು ನಮಗೆ ಗೊತ್ತಾಯಿತು, ಓಝೋನ್ ಈಸ್ ಅನ್ ಏರ್ ಪೊಲ್ಯೂಟೆಂಟ್ ಆ್ಯಂಡ್ ಓಝೋನ್ ಈಸ್ ಆಲ್ಸೋ ಅ ಗ್ರೀನ್ ಹೌಸ್ ಗ್ಯಾಸಸ್ ಅಂತ. ಹ್ಯಾಲೋನ್ಸ್ ಅಗೇನ್ ಸ್ಮೆಲ್ಟಿಂಗ್ ಇಂಡಸ್ಟ್ರಿ ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ಸಲ್ಲಿ ಇರುತ್ತೆ, ಅಗ್ನಿಶಾಮಕ ಇದರಲ್ಲೇ ಇರುತ್ತೆ. ಸೊ ಇಷ್ಟೆಲ್ಲವೂ ಹಸಿರು ಮನೆ ಅನಿಲಗಳು. ಇನ್ನೂ ಒಂದಷ್ಟಿದೆ. ಸೊ ಇವೆಲ್ಲವೂ ಸೇರಿ ಇದು ಬೇರೆ ಬೇರೆ ಮೂಲಗಳಿಂದ ಬಂದು ಗಾಳಿಯೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ, ಈಗಾಗಲೇ ಕಾರ್ಬನ್ ಡೈಆಕ್ಸೈಡ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ ಹೀಟನ್ನು ಹಿಡಿದಿಟ್ಕೊಳ್ಳೋಕ್ಕೆ, ಇವೆಲ್ಲದಕ್ಕೂ ಅಷ್ಟೇ ಕೆಪಾಸಿಟಿ ಇದೆ. ಸೊ ಇದೆಲ್ಲವೂ ಏನು ಮಾಡುತ್ತೆ, ಮನುಷ್ಯರ ಚಟುವಟಿಕೆಗಳಿಂದ ಹೊರಹಾಕಲ್ಪಟ್ಟಂಥ ಈ ಒಂದು ಅನಿಲಗಳು ಅಲ್ಲೇ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಸೊ ರಾತ್ರಿ ಹೊತ್ತು ಈ ಒಂದು ಶಾಖ ಹೊರ ಹೋಗುವ ಒಂದು ಹೀಟ್ ಬಜೆಟ್ ಅಂತ ಕರಿತೀವಿ ನಾವು, ಇದು ಟಾಪಿಕ್ ಜಿಯೋಗ್ರಫಿಯಲ್ಲಿ. ಸೊ ವಾಟ್ ಹ್ಯಾಪನ್ಸ್ ಇಸ್ ಇಟ್ ವಿಲ್ ಹೋಲ್ಡ್ ಬ್ಯಾಕ್, these gases will hold back the heat and again reflect back to the earth's surface, which makes the earth's temperature high, global temperature high, what we call as global warming, which leads to climate change, or what we call as greenhouse effect. Okay, hope it is clear. So ಈಗ ಇಷ್ಟು ನಾವು ಬೇಸಿಕ್ಸ್, ಕ್ಲೈಮೇಟ್ ಚೇಂಜ್ ಬೇಸಿಕ್ಸ್ ನೋಡಿದ ನಂತರ we have to know what is the measure we have taken. ಈ ಕ್ಲೈಮೇಟ್ ಚೇಂಜಿಗೆ ನಾವೇನು ಉಪಕ್ರಮಗಳನ್ನು ತಗೊಂಡಿದ್ದೀವಿ ಅಂತಂದರೆ UNFCCC ಅಥವಾ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ನಾವು ಕರಿತೀವಿ. ಒಂದು ಸಮಾವೇಶ ಇದೆ ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ಮಟ್ಟದಲ್ಲಿ, UNFCCC ಅಂತ ಕರಿತೀವಿ. ರಾಷ್ಟ್ರಗಳ ಒಕ್ಕೂಟದ ಹವಾಮಾನ ಬದಲಾವಣೆಯ ಚೌಕಟ್ಟು ಸಮಾವೇಶ, ಅಥವಾ ಇದೊಂದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂಥ ಒಂದು ಸಮಾವೇಶ ಅಂತ ಕರಿತೀವಿ. ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿರುವಂಥದ್ದು UNFCCC. ಇದರ ಹಿನ್ನೆಲೆ ನೋಡಿದಾಗ ಇದು ಯಾವಾಗ ಶುರುವಾಯಿತು, 1992ರಲ್ಲಿ. ಆವಾಗ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ರ ಬಗ್ಗೆ ಇಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ. ಯಾಕಂದರೆ 1992ರ ಸಮಯದಲ್ಲಿ, ಆ 90ರ ದಶಕದಲ್ಲಿ ಕೆಲವೊಂದು ರಾಷ್ಟ್ರಗಳು ಮಾತ್ರ ಏನು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅದು ಒಂದು ಕಡೆ ಇದ್ದರೆ, ಇನ್ನು ಬಾಕಿದೆಲ್ಲವೂ ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳು ಅಂತ ನಾವು ಕರಿತಾ ಇದ್ವಿ. ಸೊ ಸ್ಪೀಕಿಂಗ್ ಆಫ್ ವಿಚ್ we have to look into where it all began. So 1992ರಲ್ಲಿ ರಿಯೋ ಅರ್ತ್ ಸಮ್ಮಿಟ್ ಅಂತ ಶುರು ಮಾಡ್ತಾರೆ. ಭೂಮಿಯ ಶೃಂಗಸಭೆ ಅಂತ ನಾವು ಕರಿತೀವಿ, ನಾವು ಅರ್ತ್ ಸಮ್ಮಿಟ್ ಅಂತಾನು ಕರಿತೀವಿ. This happened in 1992 in Brazil. So it is also called as UNCED ಅಂತಾನು ಕರಿತೀವಿ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಈಗಾಗಲೇ ನಾವು ಒಂದು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ನೋಡಿದ್ವಿ, ಅದಕ್ಕೆ ಪರ್ಯಾಯ ವರ್ಡ್ ಏನು UNCHE. ದಿಸ್ ಇಸ್ UNCED, ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಈ ಒಂದು ಶೃಂಗಸಭೆ ಯಾಕೆ ಮಾಡ್ತಾರೆ ಅಂತಂದರೆ 1992ರಲ್ಲಿ ಎಲ್ಲ ರಾಷ್ಟ್ರಗಳ ಒಂದು ಅಭಿವೃದ್ಧಿ ಶುರುವಾಗ್ತಾ ಇರುತ್ತೆ. ಅಭಿವೃದ್ಧಿ ಅಂದ್ರೇ
ಇಟ್ ಲೀಡ್ಸ್ ಟು ಪೊಲ್ಯೂಷನ್. ಅಭಿವೃದ್ಧಿ ಅಂದರೆ ಏನು? ಕಾರ್ಖಾನೆಗಳು, ಅಗ್ರಿಕಲ್ಚರ್ ಈಸ್ ಇಂಪ್ರೂವಿಂಗ್, ರೈಟ್, ಮೋರ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಪೊಲ್ಯೂಷನ್ ಜಾಸ್ತಿ ಆಗ್ತದೆ, ವೆಹಿಕಲ್ಸ್ ಜಾಸ್ತಿ ಆಗ್ತದೆ. ಸೊ ಎನ್ವೈರ್ಮೆಂಟ್ ಸಂರಕ್ಷಣೆ ಅಥವಾ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ನು ನೋಡ್ತಾ ಇದ್ದೀವ, ಬರೀ ಡೆವಲಪ್ಮೆಂಟ್ ಮಾತ್ರ ಮಾಡ್ತಾ ಇದ್ದೀವ. ಸೊ ಇಟ್ ಈಸ್ ಲೈಕ್ ಅ ಚೆಕ್ ಟು ದ ಕಂಟ್ರೀಸ್. ಸೊ ಹಾಗಾಗಿ 1992ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಇದನ್ನು ಅಟೆಂಡ್ ಮಾಡುತ್ತೆ, ಭಾರತವು ಅಟೆಂಡ್ ಮಾಡುತ್ತೆ. ಸೊ ಇದರಲ್ಲಿ ಏನು ಡಿಸ್ಕಸ್ ಮಾಡ್ತಾರೆ ಅಂತಂದರೆ, ನಾವೀಗ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿ, ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಜೊತೆಗೆ ಆಗಬೇಕು. ಬರೀ ನೀವು ಡೆವಲಪ್ಮೆಂಟ್ ಆಗಿದ್ರೆ ಸಾಲಲ್ಲ, ಎನ್ವೈರ್ಮೆಂಟ್ ಪ್ರೊಟೆಕ್ಷನು ಆಗಬೇಕು ಅನ್ನುವಂಥದ್ದು ಒಂದು ಕಾಷನ್, ಒಂದು ಎಚ್ಚರಿಕೆಯ ರೀತಿಯಾಗಿ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ಹಲವಾರು ಒಂದು ನಿರ್ಧಾರಗಳನ್ನು ತಗೊಳ್ತಾರೆ. ದೇರ್ ಆರ್ ಮೆನಿ ಡಿಸಿಷನ್ಸ್ ಟೇಕನ್, ಬಟ್ ಒನ್ ಆಫ್ ದ ಡಾಕ್ಯುಮೆಂಟ್ ದಟ್ ವಾಸ್ ರಿಲೀಸ್ಡ್ ವಿಚ್ ಟರ್ನ್ಡ್ ಇನ್ ಟು ಕನ್ವೆನ್ಷನ್, ಅದೊಂದು ಸಮಾವೇಶವಾಗಿ ಬದಲಾಗುವಂಥದ್ದು UNFCCC ಅಂತ ನಾವು ಕರಿತೀವಿ. ಓಕೆ, ದೆನ್ ಇದೇನು ಮಾಡುತ್ತೆ? ಇದರಲ್ಲಿ ಮೇನ್ ಆಗಿ UNFCCCಯ ಉದ್ದೇಶ ಏನು? ಈ ಒಂದು ಸಮಾವೇಶ ಮೇನ್ ಆಗಿ ಒಂದು ಸಮ್ಮೇಳನ, ಒಂದು ಸಭೆ ನಡೆಯುತ್ತೆ, ಶೃಂಗಸಭೆ. ಅದರ ಅಡಿಯಲ್ಲಿ ಬಂದಂಥ ಒಂದು ಚೌಕಟ್ಟು, ಅದು ನಂತರ ಏನಾಗುತ್ತೆ, ಒಂದು ಸಮಾವೇಶವಾಗಿ ಬದಲಾಗಿದೆ ಈಗ. ಓಕೆ, ಒಂದು ಡಾಕ್ಯುಮೆಂಟ್ ಏನಾಗಿದೆ, ಒಂದು ಸಮಾವೇಶವಾಗಿ ಬದಲಾಗಿದೆ ಅಂತ ನಾವು ಹೇಳ್ಬೋದು. 5 ಡಾಕ್ಯುಮೆಂಟ್ಸ್ ಇತ್ತು, ಬಟ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಕ್ಲೈಮೇಟ್ ಚೇಂಜ್, ವಿ ಕ್ಯಾನ್ ಫೋಕಸ್ ಆನ್ ದ್ಯಾಟ್. ಮುಖ್ಯ ಉದ್ದೇಶ ಏನು? ಟು ಸ್ಟೆಬಿಲೈಸ್ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲವನ್ನು ಅಥವಾ ಅನಿಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಅಥವಾ ಸ್ಥಿರಗೊಳಿಸಲು. ಯಾಕಂದರೆ ಕಡಿಮೆ ಮಾಡಲು ಸಾಧ್ಯನೇ ಇಲ್ಲ, ಏನಾದ್ರೂ ಒಂದು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇರುತ್ತೆ. ಎಲ್ಲ ಚಟುವಟಿಕೆಗಳಲ್ಲೂ ಒಂದಲ್ಲ ಒಂದು ರೀತಿಯ ಹಸಿರು ಮನೆ ಅನಿಲ ಹೊರಬರುತ್ತೆ. ನಾವೀಗ ಆ ಲಿಸ್ಟನ್ನು ನೋಡಿದ್ದೀವಿ. ಇದನ್ನು ಸ್ಟೆಬಿಲೈಸ್ ಮಾಡ್ಬೋದು, ಅಷ್ಟೇ, ಕಮ್ಮಿ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅದಕ್ಕೆ ಪರ್ಯಾಯವನ್ನು ಹುಡುಕ್ಬೋದು, ಬದಲು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈಗಾಗಲೇ ಅದನ್ನು ತರ್ತಾರೆ. ಅದರಲ್ಲಿ 197 ಪಕ್ಷಗಳು, ಅಂದರೆ ಪಕ್ಷಗಳು ಅಂತ ಅಂದಾಗ ಜ್ಞಾಪಕ ಇಟ್ಕೊಳ್ಳಿ, ಪಕ್ಷಗಳು ಅಥವಾ ಪಾರ್ಟೀಸ್ ಹಿಯರ್ ರೆಫರ್ ಟು ದ ಕಂಟ್ರೀಸ್ ದೆಮ್ಸೆಲ್ಸ್, ರಾಷ್ಟ್ರಗಳೇ. ಪಾರ್ಟೀಸ್ ಅಂದರೆ ರಾಷ್ಟ್ರಗಳು. ಸೊ ಇಲ್ಲಿ ಕಾಪ್, ಈ ಒಂದು ಪದ ತುಂಬ ಪಾಪ್ಯುಲರ್. ಯೂಶುವಲಿ ಆಸ್ಪಿರೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್. ಕಾಪ್ ಅಂದರೆ ಒಂದು ಕನ್ವೆನ್ಷನ್ ಅಲ್ಲ. ಕಾಪ್ ಅಂದರೆ ಒಂದು ಸಾಮಾನ್ಯವಾದ ಪದ. ಏನು ಕಾಪ್ ಅಂತಂದರೆ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಅಂದರೆ, ಪಾರ್ಟೀಸ್ ಆರ್ ಕಾಲ್ಡ್ ಆಸ್ ಮೆಂಬರ್ಸ್. ಐ ಜಸ್ಟ್ ಟೋಲ್ಡ್ ಯು, ಮೆಂಬರ್ ಕಂಟ್ರೀಸ್. ಕಾನ್ಫರೆನ್ಸಸ್ ಅಂತ ಅಂದರೆ ಪ್ರತಿ ವರ್ಷವೂ ಅವರು ಮಾಡುವಂಥ ಒಂದು ಸಭೆ, ಒಂದು ಮೀಟಿಂಗ್. ಈಗ COP 30 ಅಲ್ವಾ, 2025 COP 30 ನಡೀತು ಅಂತಂದರೆ 30th ಮೀಟಿಂಗ್ ಆಫ್ ದ ಪಾರ್ಟೀಸ್. ಆ ಸದಸ್ಯ ರಾಷ್ಟ್ರಗಳು 30ನೇ ಬಾರಿಗೆ ಸಭೆ ಸೇರಿದಂಥದ್ದು. ಹಾಗಾಗಿ ಅದನ್ನು COP 30 ಅಂತ ಕರಿತೀವಿ. ಅದಕ್ಕೆ ಅದನ್ನು COP ಅಂತ ಯಾಕೆ ಕರಿತೀವಿ? ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್. ಈ ಪಕ್ಷಗಳ ಒಂದು ಸಭೆ, ಈ ಒಂದು ರಾಷ್ಟ್ರಗಳ ಒಂದು ಸಭೆ, ಅದಕ್ಕೆ ನಾವು COP ಅಂತ ಕರಿತೀವಿ. ಎಷ್ಟನೇದು ಅಂತಂದಾಗ 30. ಇದು ಬೇರೆ ಬೇರೆ ಸಮಾವೇಶಗಳಲ್ಲಿ ಬೇರೆ ಬೇರೆ ನಂಬರ್ ಇದ್ದರೆ ಅದೇ ಅದರ ಅರ್ಥ. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಬೇಸಿಕ್ ಐಡಿಯಾ. ಸೊ ಇದರ ಕೆಳಗೆ ಬೇರೆ, ಈಗ COP 1 ಅಂತ ಅಂದಾಗ ಇಟ್ ಟುಕ್ ಪ್ಲೇಸ್ ಇನ್ ಬರ್ಲಿನ್. ಅಲ್ಲಿಂದ COP 30 ತನಕ, ಟಿಲ್ COP 30 ಇಟ್ಸ್ ಬೀನ್ ಹೆಲ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಕಂಟ್ರೀಸ್. ಇವನ್ ಇಂಡಿಯಾದಲ್ಲೂ ಆಗಿತ್ತು. ವಿ ಕ್ಯಾನ್ ಸೇ COP 8 ಇನ್ ದ ಇಯರ್ 2002 ಭಾರತ ನ್ಯೂ ಡೆಲ್ಲಿ ಹೋಸ್ಟ್ ಮಾಡಿತ್ತು, ಅತಿಥೇಯ ರಾಷ್ಟ್ರವಾಗಿತ್ತು. ಸೊ ಈ ಸರಿ ಇದ್ದಿದ್ದು ಬೆಲೆಮ್, ಬ್ರೆಜಿಲಲ್ಲಿ. COP 30 ಬ್ರೆಜಿಲಲ್ಲಿತ್ತು. ಪ್ರತಿ ವರ್ಷ ಏನು ಮಾಡ್ತಾರೆ? ಗ್ರೀನ್ ಹೌಸ್ ಗ್ಯಾಸಸ್ನ ಕಮ್ಮಿ ಮಾಡೋದು ಹೇಗೆ, ಕ್ಲೈಮೇಟ್ ಚೇಂಜ್ನ ಟ್ಯಾಕಲ್ ಮಾಡೋದು ಹೇಗೆ, ಯಾವ ರಾಷ್ಟ್ರಕ್ಕೆ, ಯಾವ ಗುಂಪಿಗೆ ಅಥವಾ ಯಾರಿಗೆ ಏನು ಜವಾಬ್ದಾರಿ ಇರುತ್ತೆ, ಯಾರು ಏನು ಮಾಡಬೇಕು ಅನ್ನುವಂಥದ್ದೇ ನಿರ್ಧಾರಗಳನ್ನು ತಗೊಳ್ತೀವಿ. ಬಟ್ ಫನ್ನಿ ಪಾರ್ಟ್ ಇಸ್ ನೋ ಒನ್ ಈಸ್ ರೆಡಿ ಟು ಆಕ್ಸೆಪ್ಟ್ ಇಟ್. ಒನ್ ಬ್ಲೇಮ್ಸ್ ದಿ ಅದರ್. ಸಮ್ ಪೀಪಲ್ ಲೈಕ್ some countries like America will just walk off from the agreement. ಇಲ್ಲ ನಾವು ಮಾಡಲ್ಲ, ನಮಗೆ ಯಾಕೆ ಜವಾಬ್ದಾರಿ ಬೇಕು ಅಂತ. ಸೊ ಈ ರೀತಿಯಾಗಿ ನಡೀತಾನೆ ಇರುತ್ತೆ. ಸೊ ಇಟ್ಸ್ ಇನ್ ಅ ವೇ ಇಟ್ ಇಸ್ ಅ ಫಾರ್ಸ್ ಥಿಂಗ್, ಬಟ್ ಇಟ್ ಇಸ್ ವಿ ಹ್ಯಾವ್ ನೋ ಅದರ್ ವೇ. ಇದು ಒಂದೇ ಇರೋದು ನಮಗೆ ಕ್ಲೈಮೇಟ್ ಚೇಂಜ್ನ ಟ್ಯಾಕಲ್ ಮಾಡುವುದಕ್ಕಾಗಿ. ಹಾಗೆ ಇದು ಒಂದು ಒಕ್ಕೂಟ ಅಂತ ನಾವು ಕರಿತೀವಿ. ಸೊ ಇದರ ಕೆಳಗೆ ನಾನು ಈಗಾಗಲೇ ಹೇಳಿದಾಗೆ ಹಲವಾರು ಸರಿ ಮೀಟಿಂಗ್ ನಡೆದಿದೆ. ರೀಸೆಂಟ್ ಮೀಟಿಂಗ್ ಇಸ್ ಇನ್ 30th ಮೀಟಿಂಗ್ ಬ್ರೆಜಿಲ್. ಆದರೆ ಇದಕ್ಕಿಂತ ಮುಂಚೆ ಹಲವಾರು ಮೀಟಿಂಗ್ಗಳಲ್ಲಿ 2 ಮೀಟಿಂಗ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 3ನೇದು COP 3 ವಿಚ್ ಇಸ್ ಕ್ಯೋಟೋದಲ್ಲಿ ಜಪಾನಲ್ಲಿ ನಡೆದಂಥ ಒಂದು ಮೀಟಿಂಗ್. ಮತ್ತು ಇನ್ನೊಂದು ಪ್ಯಾರಿಸ್ ಅಗ್ರಿಮೆಂಟ್. ಓಕೆ, ದ್ಯಾಟ್ ವಿ ವಿಲ್ ಸಿ COP 21. ಸೊ ಎರಡರ ಒಂದು ಡಿಫರೆನ್ಸ್ ಏನು, ಯಾಕೆ ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಸೊ ಕ್ಯೋಟೋ ಶಿಷ್ಟಾಚಾರ ಅಥವಾ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ. ಈಗ ಕೆಲವೊಂದು ಪದಗಳನ್ನು, ಕ್ಯೋಟೋ ಶಿಷ್ಟಾಚಾರ ಅಥವಾ ಕ್ಯೋಟೋ ಪ್ರೋಟೋಕಾಲ್, ಈ ಒಂದು ಪದ ಅಂತ ನೋಡಿದಾಗ ಪ್ರೋಟೋಕಾಲ್ ಪದದ ಅರ್ಥ ಸೆಟ್ ಆಫ್ ರೂಲ್ಸ್ ಅಂತ. ಓಕೆ, ಸೊ
ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದ ನೇಮ್ಸ್. ಅಂದರೆ ಕನ್ವೆನ್ಷನ್ ಅಂದರೆ ಒಂದು ಸಮಾವೇಶ ನಡೆಯುತ್ತೆ, ರಾಷ್ಟ್ರಗಳು ಹೋಗಿ ಸೇರ್ಕೊಳ್ತವೆ. ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅಥವಾ ಅದನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು ಅನ್ನೋ ಆಧಾರದ ಮೇಲೆ ಅದಕ್ಕೆ ಟೈಟಲ್ಗಳನ್ನು ಕೊಡ್ತಾರೆ. 3ನೇ ಬಾರಿಗೆ ಈಗ COP 1, COP 2, COP 3, 1997, 1995 was the first COP. I forgot to mention that. COP 1 was in 1995. 1992 ಅಲ್ಲಿ Rio Earth Summit, right? 1992 is Rio Earth Summit. 1995 is the first COP, COP 1. Then 1997 is the third COP. ಹೀಗೆ ಕೌಂಟ್ ಮಾಡ್ಕೊಂಡು ಹೋದ್ರೆ ನಿಮಗೆ 30th COP ತನಕ ಸಿಗುತ್ತೆ. ಓಕೆ, ಸೊ 2 COP ಅಲ್ಲಿ ಅಥವಾ 2 ಮೀಟಿಂಗಲ್ಲಿ ಏನು ಮಾತಾಡ್ತಾರೆ, ಸೊ ಇಟ್ ಈಸ್ ನಾಟ್ ಸೋ ವೆರಿ ಇಂಪಾರ್ಟೆಂಟ್ ಆಫ್ ಪ್ರೈಮಲ್ ಇಂಪಾರ್ಟೆನ್ಸ್. ಅಂದರೆ ಯೂಶಲಿ 1990s ಅಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಯಾರಿಗೂ ಏನೂ ಅನಿಸಿರಲಿಲ್ಲ. ಸೊ ಡಿಡ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಸೊ ಕ್ಯೋಟೋದಲ್ಲಿ, ಜಪಾನಲ್ಲಿ ನಡೆದಂಥ ಈ ಒಂದು 3ನೇ ಮೀಟಿಂಗಲ್ಲಿ ಏನು ಮಾಡ್ತಾರೆ, ಕ್ಯೋಟೋದಲ್ಲಿ ಡಿಸೈಡ್ ಮಾಡ್ತಾರೆ, ಓಕೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್, ವಿ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸೊ ಪ್ರೋಟೋಕಾಲ್ ಅಂದಾಗ ಸೆಟ್ ಆಫ್ ರೂಲ್ಸ್ ಫಾಲೋ ಮಾಡ್ಬೇಕು ನಾವು. ಹಸಿರುಮನೆ ಅನಿಲ ಹೊರಸೂಸುವಿಕೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ಕಮ್ಮಿ ಮಾಡಬೇಕು, ಸರಿ, ಬಟ್ ಹೇಗೆ? ಹೂ ಇಸ್ ಗೋಯಿಂಗ್ ಟು ಡೂ ಇಟ್? ಹೇಗೆ ಮಾಡಬೇಕು? ಹಾಗಾಗಿ ಕ್ಯೋಟೋ ಪ್ರೋಟೋಕಾಲ್ ಏನು ಮಾಡುತ್ತೆ, ರಾಷ್ಟ್ರಗಳನ್ನು 2 ವಿಂಗಡಣೆ ಮಾಡುತ್ತೆ. ಕೈಗಾರಿಕೀಕರಣಗೊಂಡ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಅಥವಾ ನಾವೇನು ಹೇಳೋದಾದರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು, ಡೆವಲಪ್ಡ್ ಕಂಟ್ರೀಸ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ವಿಲ್ ಬಿ ಡಿವೈಡೆಡ್ ಇಂಟು 2 ಡಿವಿಷನ್ಸ್. ಈ ಡಿವಿಷನ್ಸ್ ಯಾಕೆ ಶುರುವಾಯಿತು? ಅಲ್ಲಿಂದನೇ ಶುರುವಾಗಿದೆ, ಇನ್ನೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಈ ಒಂದು ನೆಗೋಸಿಯೇಷನ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ರಾಷ್ಟ್ರಗಳು ತಕ್ಷಣ ಒಪ್ಕೊಳ್ಳಲ್ಲ, ರೈಟ್? ಸೊ ಇಟ್ಸ್ ಲೈಕ್ ಇಂಡಿಯಾ ವಿಲ್ ಡಿನೈ ಸಮಥಿಂಗ್, ಅಮೆರಿಕಾ ವಿಲ್ ಡಿನೈ ಸಮಥಿಂಗ್, ಚೈನಾ ವಿಲ್ ಡಿನೈ ಸಮಥಿಂಗ್, ದೇ ವಿಲ್ ನಾಟ್ ಬಿ ಆಕ್ಸೆಪ್ಟಿಂಗ್ ಇಟ್. ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಹೇಳುತ್ತೆ ವಿ ಹ್ಯಾವ್ ಟು ಕಮಿಟ್ ಟು ಇಟ್. ನಾವು ಇದನ್ನು ಕಾರ್ಯಗತಗೊಳಿಸಬೇಕು, ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಮ್ಮಿ ಮಾಡಬೇಕು. ಹಾಗಾಗಿ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ಗೆ, ಕೈಗಾರಿಕೀಕರಣಗೊಂಡ ರಾಷ್ಟ್ರಗಳು ಇದಕ್ಕೆ ಬದ್ಧವಾಗಿರಬೇಕು, ಅವರು ಇದಕ್ಕೆ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಹೇಳುತ್ತೆ. ಮತ್ತು ಪ್ರತಿಯೊಂದು ರಾಷ್ಟ್ರಗಳಿಗೂ ಅವರದೇ ಆದ ಒಂದು ಇಂಡಿವಿಜುವಲ್ ಟಾರ್ಗೆಟ್, ಅಂದರೆ ಪ್ರತ್ಯೇಕ ಗುರಿಗಳನ್ನು ಹೊಂದಿರಬೇಕು, ತಮ್ಮ ರಾಷ್ಟ್ರಗಳಲ್ಲಿ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಗುರಿಗಳನ್ನು ಹೊಂದಿರಬೇಕು ಅನ್ನೋಂಥ ಕ್ಯೋಟೋ ಪ್ರೋಟೋಕಾಲ್ ಹೇಳುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಮೆರಿಕನೂ ಒಪ್ಕೊಂಡಿಲ್ಲ. ದಟ್ ಡಸಂಟ್ ಮೀನ್ ದಟ್ ಇಂಡಿಯಾ ಆಸ್ ಇಫ್ ಇಟ್ ಆಸ್ ಅಗ್ರೀಡ್, ಬಿಕಾಸ್ ಅದು ಒಂದು ಶಿಷ್ಟಾಚಾರ ರೂಲ್ಸ್ ಅಂತ ಅಂದಾಗ ಇಟ್ ವಾಸ್ ವೆರಿ ಕ್ರಿಟಿಕಲ್ ಆಫ್ ಪೀಪಲ್ ಹೂ ಆರ್ ಡೆವಲಪಿಂಗ್. ನಿಮ್ಮ ಡೆವಲಪ್ಮೆಂಟಿಂದ ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸುವಿಕೆ ಅಥವಾ ಹಸಿರುಮನೆ ಅನಿಲ ಹೊರಸೂಸುವಿಕೆ ಆಗ್ತದೆ ಅಂತ ಅನ್ನುವಂಥ ಒಂದು ಡಿಸ್ಕಷನ್ ನಡೆಯುತ್ತೆ. ಸೊ ನೋಬಡಿ ಇಸ್ ರೆಡಿ. ಆಲ್ರೆಡಿ ಡೆವಲಪ್ಡ್ ನೇಷನ್ಸ್ ಲೈಕ್ ಅಮೆರಿಕಾ, London or Germany would say that why should we stop developing just because greenhouse gases ಆಗ್ತಾ ಇದೆ ಅಥವಾ ಹೊರಸೂಸುವಿಕೆ ಆಗ್ತಾ ಇದೆ. And speaking of ಡೆವಲಪಿಂಗ್ ನೇಷನ್ಸ್ ಲೈಕ್ ಬ್ರೆಜಿಲ್, ಚೈನಾ ಆ್ಯಂಡ್ ಇಂಡಿಯಾ, ದೇ ವುಡ್ ಸೇ ನಾವು ಈಗಷ್ಟೇ ಡೆವಲಪ್ ಆಗ್ತಾ ಇದ್ದೀವಿ, ವಿ ಆರ್ ಜಸ್ಟ್ ಡೆವಲಪಿಂಗ್, ವೈ ಶುಡ್ ವಿ ಸ್ಟಾಪ್? ಸೊ ನನ್ ಆಫ್ ದೆಮ್ ವೇರ್ ರೆಡಿ ಫಾರ್ ಇಟ್. ಸೊ ಇಟ್ ಟುಕ್ ಸಮ್ ಟೈಮ್. 2005 ತನಕ ಅದು ಫೋರ್ಸ್ ಅಂದರೆ ಸ್ವಲ್ಪ ರಾಷ್ಟ್ರಗಳು ಅದಕ್ಕೆ ಸಹಿ ಮಾಡುತ್ತೆ. ಅದನ್ನು ಜಾರಿಗೆ ತರಬೇಕಂದ್ರೆ ಒಂದಿಷ್ಟು ರಾಷ್ಟ್ರಗಳು ಸಹಿ ಮಾಡಬೇಕಾಗುತ್ತೆ. ದಟ್ ಕೇಮ್ ಲೇಟರ್. ಹಾಗಾಗಿ ಇದರಲ್ಲಿ ಒಂದು ಕಾನ್ಸೆಪ್ಟ್ ತರ್ತಾರೆ CBDR ಅಂತ. ಈಗಾಗಲೇ ನಾನು ಹೇಳಿದೆ, ಡೆವಲಪ್ಡ್ ಕಂಟ್ರೀಸ್ಗೆ ಜಾಸ್ತಿ ಜವಾಬ್ದಾರಿ, ಅಭಿವೃದ್ಧಿ ಹೊಂದಿದ ದೇಶಗಳು ಜವಾಬ್ದಾರಿ ತಗೊಬೇಕು. ಯಾಕಂದರೆ ಅಭಿವೃದ್ಧಿ ಶುರು ಮಾಡಿ, ಅಥವಾ ಅಭಿವೃದ್ಧಿ ಅಂದರೆ ಏನು, ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್ ಎಲ್ಲ, ಇದರಿಂದನೇ ಹಸಿರುಮನೆ ಅನಿಲಗಳು ಜಾಸ್ತಿ ಆಗಿರುವಂಥದ್ದು. ಯಾರಿಗೆ ಜಾಸ್ತಿ ಹೊಣೆಗಾರಿಕೆ ಇರುತ್ತೆ? ಯಾರು ಫಸ್ಟ್ ಶುರು ಮಾಡಿದ್ದು? ನೀವು. ಸೊ ಯು ಹ್ಯಾವ್ ಟು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ. ದಟ್ ಇಸ್ ದ ಹೋಲ್ ಐಡಿಯಾ ಆಫ್ ದಿಸ್. ಬಟ್ ವೈ ವಿಲ್ ದೇ ಅಗ್ರಿ? ವೈ ವಿಲ್ ದೇ ಟೇಕ್? ಯಾಕೆ ನಾವು ತೊಗೊಬೇಕು ಅಂತ ಈಗಾಗಲೇ ಹೇಳಿದೆ ನಾನು. ಹಾಗಾಗಿ CBDR, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ನ ಕ್ಯೋಟೋ ತರುತ್ತೆ. ಅಂದರೆ ಸಾಮಾನ್ಯ ಆದರೆ ವಿಭಿನ್ನ ಜವಾಬ್ದಾರಿಗಳನ್ನು ಒತ್ತಿ ಹೇಳುತ್ತೆ ಅಂತಂದರೆ, ಸಾಮಾನ್ಯ ಅಂದರೆ ಏನು ಸಾಮಾನ್ಯ? ಕಾಮನ್ ಅಂದರೆ ಏನು? ಇಲ್ಲಿ ಮೇನ್ ಗೋಲ್ ಇಸ್ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್, ಗ್ರೀನ್ ಹೌಸ್ ಗ್ಯಾಸನ್ನು ಕಮ್ಮಿ ಮಾಡಬೇಕು. ಬಟ್ ಜವಾಬ್ದಾರಿಗಳು ವಿಭಿನ್ನ, ಎಲ್ಲರಿಗೂ ಒಂದೇ ರೀತಿಯ ಜವಾಬ್ದಾರಿ ಅಲ್ಲ. ಇಂಡಿಯಾಗೂ US ಅಥವಾ ಚೈನಾಗೂ ಒಂದೇ ರೀತಿಯ ಜವಾಬ್ದಾರಿ ಅಲ್ಲ ಆಗ. ಬಟ್ ದಿಸ್ ಇಸ್ ಕೈಂಡ್ ಆಫ್ ಐಡಿಯಾ ವೇರ್ ಇನ್ ಕ್ಯೋಟೋ ಪ್ರೋಟೋಕಾಲ್ ಆಗ ಹೇಳಿದಾಗ ನೋಬಡಿ ವಾಸ್ ರೆಡಿ ಟು ಇಟ್. ಬಟ್ ದ ಫನಿ ಪಾರ್ಟ್ ಇಸ್, ಐರನ್ ಈಸ್, ನಾವು ಹೇಳ್ತೀವಿ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಂತ. ಕ್ಯೋಟೋ ಪ್ರೋಟೋಕಾಲ್ ಏನೆಲ್ಲ ಹೇಳಿತ್ತು ಆಗ, whatever it has told, it's been implemented now in different names ಅಷ್ಟೇ. ಸ್ಕೀಮ್ಸ್ ಮತ್ತು ಪಾಲಿಸೀಸ್ ನೇಮ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಬಟ್ ದ ಕೋರ್ ಕಾನ್ಸೆಪ್ಟ್ ಇಸ್ ಸೇಮ್. Today developed nations have to take part in it. They have to make sure, they have to provide help to the vulnerable countries, they have to reduce greenhouse gases, they have to start first
so that the developing countries will follow the suit. ಇವೆಲ್ಲ ಕಾನ್ಸೆಪ್ಟ್ ಇನ್ನೂ ಇದೆ. ಬಟ್ ಕ್ಯೋಟೋ ಪ್ರೋಟೋಕಾಲ್ ಹ್ಯಾಸ್ ಲೆಡ್ ದ ಫೌಂಡೇಶನ್ ಸ್ಟೋನ್ ಫಾರ್ ಆಲ್ ದಿಸ್ ಕಾನ್ಸೆಪ್ಟ್ಸ್ ಆಫ್ ಟುಡೇ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಕ್ಯೋಟೋ ಪ್ರೋಟೋಕಾಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಕೀ ಟೇಕ್ ಅವೇಸ್ CBDR ಅನ್ನುವಂಥದ್ದು, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಕ್ಯೋಟೋ ಪ್ರೋಟೋಕಾಲ್ ಇಂದ ಬಂತು ಅಂತ ನಾವು ಹೇಳ್ಬೋದು. ಸೊ ಮೂವಿಂಗ್ ಆನ್, ವಿ ಹ್ಯಾವ್ these few gases. When notes is shared to you, can go through the keywords. ತುಂಬ ಮೈನ್ಯೂಟ್ ಆಗಿರುವಂಥದ್ದನ್ನು ನೀವು ನೋಡ್ಕೊಬೋದು. ಇದರಲ್ಲಿ ಮುಖ್ಯವಾಗಿ ವಿಷಯ ಏನಂತಂದರೆ, ಕ್ಯೋಟೋ ಪ್ರೋಟೋಕಾಲ್ ಎಕ್ಸಿಕ್ಯೂಟ್ ಮಾಡಬೇಕು, ಕಾರ್ಯಗತ ಮಾಡಬೇಕು ಅಂತ ಹೇಳಿದಾಗ ಕೆಲವೊಂದು ಅನಿಲಗಳನ್ನು ಪಟ್ಟಿ ಮಾಡುತ್ತೆ. ಅನಿಲಗಳು ಯಾವುದು ಅಂತಂದರೆ, ಫಸ್ಟ್ ಟೈಮ್ ಕ್ಯೋಟೋ ಪ್ರೋಟೋಕಾಲ್ it's known for listing out greenhouse gases. Which are those? Carbon dioxide, methane, nitrous oxide, HFC, PFC ಮತ್ತು SF6, sulfur hexafluoride, perfluorocarbon, hydrofluorocarbon, nitrous oxide, ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೂಲಗಳಿದೆ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರುತ್ತೆ, ಮೀಥೇನ್ ಎಲ್ಲಿಂದ ಬರುತ್ತೆ, ವೇರ್ ಆರ್ ದೇ ಕಮಿಂಗ್ ಫ್ರಮ್, ದೇ ಹ್ಯಾವ್ ಡಿಫ್ರೆಂಟ್ ಸೋರ್ಸಸ್, ಬಟ್ ಅಲ್ಟಿಮೇಟ್ಲಿ ದೇ ಆಲ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್ ವಿಚ್ ಲೀಡ್ಸ್ ಟು ಗ್ಲೋಬಲ್ warming or increase in temperature. So idana ಜ್ಞಾಪಕ ಇಟ್ಕೊಳ್ಳಿ. So if the question is asked which of the following are greenhouse gases, you can make a generalized list. Which of the following are the greenhouse gases mentioned in the Kyoto Protocol? This is the list. 6 gases, first initial 6 gases are the things. So this is what we have when it comes to Kyoto Protocol. So what is Paris Agreement? Paris ಒಪ್ಪಂದ, Paris Agreement ಅಂದರೆ ಏನು? So it was adopted in 2015. ಅಂದರೆ ನಾನು ಹೇಳಿದೆ ಈ ಎರಡು ಒನ್ ಆಫ್ ದ ಮೀಟಿಂಗ್ಸ್. ಈಗ COP3 1997 ಕ್ಯೋಟೋ ನಡೆಯುತ್ತೆ. ಮಧ್ಯದಲ್ಲಿ ಹಲವಾರು ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಥರ ರೀತಿಯ ಯೋಜನೆಗಳು, ಎಲ್ಲ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಬಂದಿದೆ ಇಲ್ಲಿ ತನಕನೂ. ಯಾಕೆ ನಮಗೆ ಇತ್ತೀಚೆಗೆ ನಡೆದಂಥದ್ದು ಮತ್ತು ಇದೆರಡು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದೇ ಒಂದು ಫೌಂಡೇಶನ್ ಸ್ಟೋನ್ ಅಂತ ನಾನು ಹೇಳಿದೆ. ಕ್ಯೋಟೋ ಮತ್ತು ಪ್ಯಾರಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆರ್ devising rules and regulations from these two meetings. That is one thing. And also when it comes to exam, they would go for the recent one. To understand the recent one, you should understand these two. Okay, so ಇದು 2015ರಲ್ಲಿ ಅಂದರೆ if you go by the number, COP21 ಬರುತ್ತೆ. ಇದು 21ನೆಯ ಮೀಟಿಂಗಲ್ಲಿ. ಓಕೆ, ದಟ್ ಈಸ್ 2015. 2015 ಒಂದು ಒಪ್ಪಂದ ನಡೆಯುತ್ತೆ. ಯಾಕೆ ಕ್ಯೋಟೋವನ್ನು ಶಿಷ್ಟಾಚಾರ, ಪ್ರೋಟೋಕಾಲ್, ಸೆಟ್ ಆಫ್ ರೂಲ್ಸ್ ಅಂತ ಕರಿತೀವಿ, ಪ್ಯಾರಿಸನ್ನು ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಅಗ್ರಿಮೆಂಟ್ ಅಂತ ಅಂದರೆ ಮ್ಯೂಚುವಲ್ ಏನು ಕನ್ಸೆಂಟ್ ಇರುತ್ತೆ ಅಲ್ವಾ. ಒಪ್ಪಂದ ಅಂತ ಅಂದರೆ ಎರಡೂ ಪಾರ್ಟಿಗಳು, ಎರಡೂ ಪಕ್ಷಗಳು ಒಪ್ಕೊಂಡ್ರೆ ಮಾತ್ರ ಅದಕ್ಕೆ ಒಪ್ಪಂದ ಅಂತ ಕರಿತೀವಿ. ಪ್ರೋಟೋಕಾಲ್ ಅಂತ ಅಂದರೆ ಒಬ್ಬರು ರೂಲ್ಸ್ ಹಾಕ್ತಾರೆ, ಇನ್ನೊಬ್ಬರು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ನೆಗೋಸಿಯೇಷನ್ ಇಲ್ಲ ಅಲ್ವಾ, ಒಪಿನಿಯನ್ ಶೇರಿಂಗ್ ಇಲ್ಲ. ಸೊ ಈಗ ಈ 2015 ತನಕ ಬೇರೆ ಬೇರೆ ಮೀಟಿಂಗ್ ನಡೆಯುತ್ತೆ. ಪ್ಯಾರಿಸಲ್ಲಿ ಫೈನಲಿ ಡಿಸೈಡ್ ಮಾಡ್ತಾರೆ. ಇಟ್ ವಾಸ್ ಹೈ ಟೈಮ್, ಲೈಕ್ ಲಾಸ್ಟ್ ಒಂದು 10 ವರ್ಷದ ಹಿಂದೆ ನಡೆದಂಥ ಒಂದು ಒಪ್ಪಂದ. ಸೊ 1992ರಲ್ಲಿ ಕ್ಲೈಮೇಟ್ ಚೇಂಜ್ ವಾಸ್ ನಾಟ್ a serious concern, but 2015 it was, right? So it was, the temperature had changed and ಎಲ್ಲ ಕಡೆ ಬರಗಾಲ ಅಥವಾ ಏನು ಮಾಲ್ನರಿಶ್ಮೆಂಟ್ ಅಥವಾ ಎಲ್ಲ ಕಡೆ ಬೇರೆ ಬೇರೆ ರೀತಿಯ ಒಂದು ಏನು ಡಿಸಾಸ್ಟರ್ಸ್, ವಿಕೋಪಗಳು ನಡೀತಾ ಇತ್ತು ಮತ್ತು ಮನುಷ್ಯರ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಹಾಗಾಗಿ ಇದನ್ನು ತಗೊಂಡ್ಬರ್ತಾರೆ. ಸೊ ಏಮ್ ಏನು, ಅಲ್ಲೇನಾಗಿತ್ತು, ಗ್ರೀನ್ ಹೌಸ್ ಗ್ಯಾಸಸ್ನ ಟ್ಯಾಕಲ್ ಮಾಡುವಂಥದ್ದು. ಇಲ್ಲೇನಾಗಿದೆ, ಟೆಂಪರೇಚರ್ನ ಕಮ್ಮಿ ಮಾಡಬೇಕು. ಟೆಂಪರೇಚರ್ನ ಕಮ್ಮಿ ಮಾಡುವುದು ಏನು, ಗ್ಲೋಬಲ್ ಟೆಂಪರೇಚರ್ ಅಂತ ಹೇಳಿದಾಗ 2 ಡಿಗ್ರಿ 1.5 ಡಿಗ್ರಿ ಅಂದರೆ ಏನು ಅರ್ಥ ಇದು ಅಂತ ಅಂದರೆ, ಒಂದು ಆವ್ರೇಜ್ ತೊಗೊಳ್ತೀವಿ. ಈಗಾಗಲೇ ಹೇಳಿದಾಗೆ ನಾನು ಒಂದು ಕಂಪ್ಯಾರಿಸನ್, 2026 ಟುಡೇಸ್ ಡೇಟ್ ಕಂಪೇರ್ ಟು 1965, 1995, 1985. What was the temperature on this day, whichever day you are assigning, and you compare to some different year. When you compare 2 different dates, you can see slightest change or slight change, or maybe ಇವತ್ತಂತೂ ಫುಲ್ ಡ್ರಾಸ್ಟಿಕ್ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ನಾವು ಪ್ರಸ್ತುತ ಸ್ಥಿತಿ ನೋಡಿದಾಗ ಆ ಟೆಂಪರೇಚರ್ ಚೇಂಜಸ್ ಎಷ್ಟಿರಬೇಕು ಅಂತಂದರೆ, ಮೇ ಬಿ ಲೆಟ್ಸ್ ಸೇ ಟುಡೇ ಇಸ್ 29 ಡಿಗ್ರಿ ಸೆಲ್ಸಿಯಸ್ ಟುಡೇ ಹಿಯರ್ ಇನ್ ದಿಸ್ ಪ್ಲೇಸ್, ಆ್ಯಂಡ್ ಇನ್ ದಿಸ್ ಸೇಮ್ ಪ್ಲೇಸ್ ಇನ್ 1960 it was 26 ಡಿಗ್ರಿ ಸೆಲ್ಸಿಯಸ್. ಆಲ್ರೆಡಿ ವಿ ಹ್ಯಾವ್ ದ ಡಿಫ್ರೆನ್ಸ್ ಆಫ್ 3 ಡಿಗ್ರಿ. ಇದೇ ರೀತಿಯಾಗಿ ಮಲ್ಟಿಪಲ್ ಪ್ಲೇಸಸ್ನ ಆವ್ರೇಜ್ ತೊಗೊಂಡು ಬಂದರೆ ಓವರ್ ಆಲ್ ಗ್ಲೋಬಲ್ ಟೆಂಪರೇಚರ್, ಎಲ್ಲ ಗ್ಲೋಬಲ್ ಅಂದರೆ ಎಲ್ಲ ಪ್ರದೇಶಗಳ ಟೆಂಪರೇಚರ್ ಆವ್ರೇಜ್ ಸರಾಸರಿ ನೋಡಿದಾಗ ಡಿಫ್ರೆನ್ಸ್ ಎಷ್ಟಿರಬೇಕು ಅಂತ ಹೇಳ್ತಿದ್ದಾರೆ ಅಂತ ಅಂದರೆ 2 ಡಿಗ್ರಿ ಇರಬೇಕು. ಆದಷ್ಟು ಸಾಧ್ಯವಾದರೆ 1.5 ಡಿಗ್ರಿ ಇಷ್ಟು ನಾವು
ಡಿಫ್ರೆನ್ಸ್ ಇಟ್ಕೊಬೇಕು. ಅದಕ್ಕಿಂತ 10 ಡಿಗ್ರಿ 15 ಡಿಗ್ರಿ ಇಟ್ಕೊಂಡ್ರೆ ಇಟ್ ಈಸ್ ಆ್ಯಕ್ಚುಲಿ ಕ್ಲೈಮೇಟ್ ಚೇಂಜ್. ಸೊ ಇಟ್ ಈಸ್ ಚೇಂಜಿಂಗ್ ದ ಟೆಂಪರೇಚರ್ ಅಥವಾ ಬದಲಾಗ್ತದೆ ಅಂತ ಅರ್ಥ. ಬಟ್ ಇದು 2015 ಮಾಡಿದ್ದು, 10 ವರ್ಷ ಆಯಿತು. ಇಟ್ ಈಸ್ ನೋ ಲಾಂಗರ್ ಎನಿವೇರ್ ನಮಗೆ 2 ಡಿಗ್ರಿ ಡಿಫ್ರೆನ್ಸ್ ಸಿಗ್ತಾನೆ ಇಲ್ಲ. ಇಟ್ ಈಸ್ ಮೋರ್ ದೆನ್ ದಟ್ ಮೋಸ್ಟ್ ಆಫ್ ದ ಪ್ಲೇಸಸ್. ಬಟ್ ವಿ ಆರ್ ಟ್ರೈಯಿಂಗ್ ಇಟ್. ನಮ್ಮದು ಮೇನ್ ಏಮ್ ಏನು, ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ, ಬಿಕಾಸ್ ಅರ್ತ್ ಇಸ್ ಬೌಂಡ್ ಟು ಚೇಂಜ್, ಇಟ್ ವಿಲ್ ಚೇಂಜ್. ಬಟ್ ಆ ಡಿಫ್ರೆನ್ಸ್ ಎಷ್ಟಿರಬೇಕು, 1.5 ಡಿಗ್ರಿ ಆಗಿರ್ಬೋದು ಅಥವಾ 2 ಡಿಗ್ರಿ ಮ್ಯಾಕ್ಸಿಮಮ್ ಆಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು, ಆರ್ ಇಟ್ ಇಸ್ ಅ ಡಿಸಾಸ್ಟರ್ ಅಂತ ಹೇಳ್ತೀವಿ. ಅಲ್ಲಿ ನಾವು CBDR ನೋಡ್ತೀವಿ. ವಿ ಸಾ CBDR ದೇರ್, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಹಿಯರ್ ವಿ ಆರ್ ಲುಕಿಂಗ್ ಇನ್ ಟು NDC, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದನ್ನು ಕಾನ್ಸೆಪ್ಟನ್ನು ತರ್ತಾರೆ. ಓಕೆ, ರಾಷ್ಟ್ರೀಯ ನಿರ್ಧರಿತ ಕೊಡುಗೆಗಳು. ಅಲ್ಲಿ ನಾವು ಹೇಳ್ತೀವಿ ವಿ ವಿಲ್ ಡಿವೈಡ್ ಇಂಟು ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಡೆವಲಪ್ಡ್ ಕಂಟ್ರೀಸ್ ಏನು ಮಾಡಬೇಕು, ಡೆವಲಪಿಂಗ್ ಕಂಟ್ರೀಸ್ ಏನು ಮಾಡಬೇಕು ಅಂತ ನಾವು ನಿಮಗೆ ಟಾರ್ಗೆಟ್ ಕೊಡ್ತೀವಿ, ಮಾಡಿ. ಬಟ್ ಪ್ಯಾರಿಸ್ ಒಪ್ಪಂದದಲ್ಲಿ ಏನು ಹೇಳ್ತಾರೆ, ವಿ ವಿಲ್ ನಾಟ್ ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ. ಬಟ್ ನಿಮ್ಮದು ಗೋಲ್ ಏನಾಗಿರಬೇಕು, ಕ್ಲೈಮೇಟ್ ಚೇಂಜ್ನ ಟ್ಯಾಕಲ್ ಮಾಡಬೇಕು. ಗ್ರೀನ್ ಹೌಸ್ ಗ್ಯಾಸಸ್ನ ನಿಮ್ಮ ಕಂಟ್ರಿಯಲ್ಲಿ, ನಿಮ್ಮ ರಾಷ್ಟ್ರಗಳಲ್ಲಿ ಕಮ್ಮಿ ಮಾಡಿದ್ದೀರಾ? ಹ್ಯಾವ್ ಯು ರೆಡ್ಯೂಸ್ಡ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್? ದಟ್ ಈಸ್ ಆಲ್ ವಿ ಸಿ. ಹಾಗಾಗಿ ಇದನ್ನು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ, ರಾಷ್ಟ್ರೀಯ ನಿರ್ಧರಿತ ಕೊಡುಗೆಗಳು. ಇದರ ಅರ್ಥ ಏನು ಅಂತಂದರೆ, ರಾಷ್ಟ್ರಗಳೇ ನಿರ್ಧಾರ ಮಾಡುತ್ತೆ ನಿಮ್ಮ ಕೊಡುಗೆ ಏನು ಅಂತ. ಸೊ ವಿಚ್ ವಾಸ್ ಬೆಟರ್, ವಿಚ್ ವಾಸ್ ಮೋರ್ ಲೀನಿಯಂಟ್? ಪ್ಯಾರಿಸ್ ಅಗ್ರಿಮೆಂಟ್. ಕ್ಯೋಟೋ ಯಾವ ರೀತಿ ಅಂದರೆ ಒಂದು ಸ್ಟ್ರಿಕ್ಟ್ ಪೇರೆಂಟ್ ಥರ, ಸೊ ಯು ಹ್ಯಾವ್ ಟು ಡೂ ಇಟ್. ಪ್ಯಾರಿಸ್ ಅಗ್ರಿಮೆಂಟ್, ಯು ಡೂ ವಾಟ್ ಎವರ್ ಯು ವಾಂಟ್, ಫೈನಲಿ ಐ ವಾಂಟ್ the marks, finally I want the best behavior. That is what it works. So the lenience ಇದೆ ಇದರಲ್ಲಿ, ಬಟ್ ನಮಗೆ ಟಾರ್ಗೆಟ್ ಇದ್ದೇ ಇದೆ, ಎರಡಲ್ಲೂ ಟಾರ್ಗೆಟ್ ಇದೆ. ಬಟ್ ದ ಪ್ರೊಸೀಜರ್, ಬಟ್ ದ ಮೋಡ್ ಈಸ್ ಡಿಫ್ರೆಂಟ್. ಸೊ ವಿಚ್ ವಾಸ್ ಬೆಟರ್? ಪ್ಯಾರಿಸ್ ಅಗ್ರಿಮೆಂಟ್ ವಾಸ್ ಬೆಟರ್. ಸೊ ಮೆನಿ ಕಂಟ್ರೀಸ್ ಜಾಯಿಂಡ್ ಆ್ಯಂಡ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಜಾಯಿಂಡ್ ಫಾರ್ ಇಟ್, adhere or acknowledged it, so that we are going to follow it. ಇಲ್ಲೇನು ಮಾಡ್ತಾರೆ, NDCs are updated every 5 years. 5 ವರ್ಷಗಳಿಗೊಮ್ಮೆ ಅಪ್ಡೇಟ್ ಮಾಡ್ಕೊಬೇಕು. ಪ್ರತಿ ವರ್ಷವೂ ಮೀಟಿಂಗ್ ನಡೆಯುತ್ತೆ. ಸೊ 2025 ಫಸ್ಟ್ NDC ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಫಸ್ಟ್ NDC ಅಂತಂದರೆ 2015 ಮಾಡಿದ್ದು. 2020 ಒಂದು ರಿಮೈಂಡರ್ ಕೊಡ್ತಾರೆ. ಸೊ ಇನ್ ಅನದರ್ 5 years ಯು ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ಅಂತ ಅನ್ನುವಂಥದ್ದು. ಈಗ 2025 ನಾವು ಸಬ್ಮಿಟ್ ಮಾಡಿದ್ದೀವಿ. ನೆಕ್ಸ್ಟ್ ರಿಪೋರ್ಟ್ ಸಬ್ಮಿಷನ್ ಇಸ್ 2030. ಈ ರೀತಿಯಾಗಿ ಹೋಗುತ್ತೆ. ಆ್ಯಂಡ್ ವಿ ನೋ ದ್ಯಾಟ್ 2030 ಇಸ್ ಆರ್ ಗೋಲ್. ಬೇಸಿಕಲಿ 2030 ನಾವು ಹಲವಾರು ಗೋಲ್ಗಳನ್ನು ಇಟ್ಕೊಂಡಿದ್ದೀವಿ. ಆ್ಯಂಡ್ ಫೈನಲ್ ಗೋಲ್ ಇಸ್ 2070, ವೇರ್ ಇನ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ನೆಟ್ ಝೀರೋ ಎಮಿಷನ್. ನೆಟ್ ಝೀರೋ ಎಮಿಷನ್ ಅಂತ ಅಂದರೆ ಕಾರ್ಬನ್ ಎಮಿಷನ್ನ ಕಂಪ್ಲೀಟಾಗಿ ಕಮ್ಮಿ ಮಾಡುವಂಥದ್ದು. ಅಟ್ಲೀಸ್ಟ್ ಕಾರ್ಬನ್ ಎಮಿಟ್ ಆದರೂ ಅದಕ್ಕೆ ಶೇಖರಣೆ ಮಾಡುವಂಥ ಕಾರ್ಬನ್ ಸ್ಟೋರೇಜ್ ಯೂನಿಟ್ಸ್, ಕಾಡುಗಳನ್ನು ಬೆಳೆಸುವಂಥದ್ದು, ಮ್ಯಾಂಗ್ರೂವ್ಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಹವಳ ದಿಣ್ಣೆಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಇದೆಲ್ಲ 2070 ನಮಗೆ ಸೊಲ್ಯೂಷನ್ ಸಿಗಬೇಕು. 2030 ಒಂದಿಷ್ಟು ಗೋಲ್ಗಳಿದೆ ಪ್ರತಿಯೊಂದು ರಾಷ್ಟ್ರಕ್ಕೂ. ನಮ್ಮ ರಾಷ್ಟ್ರಕ್ಕೂ ಗೋಲ್ ಇದೆ. ಸೊ ವಿ ಕಾಲ್ ಇಟ್ ಅಸ್ ಪಂಚಾಮೃತ್. ಯು ಕ್ಯಾನ್ ಲುಕ್ ಇನ್ ಟು ಇಟ್. ನಮ್ಮ 5 ಗೋಲ್ಸ್ ಏನು, ಕ್ಲೈಮೇಟ್ ಚೇಂಜಿಗೆ ನಮ್ಮ 5 ಗೋಲ್ಸ್ನ ನಾವು ಪಂಚಾಮೃತ ಅಂತ ಕರೆದಿದ್ದೀವಿ. ಇದು ಗ್ಲಾಸ್ಗೋ COP26 ನಾವು ಇದನ್ನು ಕರೆದ್ವಿ. ಇದು COP30 ಇವಾಗ. ಸೊ ಪ್ರತಿಯೊಂದು ರಾಷ್ಟ್ರಕ್ಕೂ ನಿಮ್ಮ ಗೋಲ್ಗಳನ್ನು, ಗುರಿಗಳನ್ನು ಇಟ್ಕೊಳ್ಳಿ. ಬಟ್ ವೆನ್ ಯು ಕಮ್ ಟು ದ ಮೀಟಿಂಗ್ ಯು ಹ್ಯಾವ್ ಟು ಜಸ್ಟ್ ಶೋ ವಾಟ್ ಡಿಡ್ ಯು ಡೂ ಇನ್ ಯೋರ್ ಕಂಟ್ರಿ. ನಾವೇನು ಹೇಳ್ತೀವಿ, ವಾಟ್ ಆಲ್ ವಿ ಹ್ಯಾವ್ ಡನ್ ಸೋ ಫಾರ್. ಮೇ ಬಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸ್ವಿಚ್ ಮಾಡಿದ್ದೀವಿ. ವಿ ಆರ್ ಲುಕಿಂಗ್ ಇನ್ ಟು ಮೋರ್ ರಿನ್ಯೂವೇಬಲ್ ಎನರ್ಜಿ ಲೈಕ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ. ಸೊ ಆದಷ್ಟು ಈಗ BS6 ಅಂತ ನಾವು ನೋಡಿದ್ವಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀವಿ, ಎಲ್ಲವನ್ನ ನಾವು ಹೇಳ್ತೀವಿ. ಅಥವಾ ಸ್ಕೀಮ್ಗಳು, ಗೌರ್ಮೆಂಟ್ ಸ್ಕೀಮ್ಗಳು, ಉಜ್ವಲ, PM ಸೂರ್ಯೋದಯ, ವಾಟ್ ಎವರ್ ಸ್ಕೀಮ್ಸ್, ವಿ ಜಸ್ಟ್ ಟೆಲ್ ದಮ್ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಅನ್ಸ್ಬೋದು ಇದು ಸರ್ಕಾರ ಮಾಡ್ತಾ ಇದೆ ನಮ್ಮ ಜನರ ಒಳಿತಿಗಾಗಿ. ಅಫ್ಕೋರ್ಸ್ ಎಸ್, ದರ್ ಇಸ್ ನೋ ಡೌಟ್ ಇನ್ ಇಟ್. ಬಟ್ ದ ಅಲ್ಟಿಮೇಟ್ ಏಮ್ ಇಸ್ ಟ್ಯಾಕ್ಲಿಂಗ್ ಕ್ಲೈಮೇಟ್ ಚೇಂಜ್, ರೈಟ್? ಸೊ NDC ರಿಪೋರ್ಟ್, ಅದೊಂದು ರಿಪೋರ್ಟಲ್ಲಿ ಏನು ಮಾಡ್ತಾರೆ, ಆಯಾ ರಾಷ್ಟ್ರ ಮಟ್ಟದಲ್ಲಿ ಏನೇನು ಮಾಡಿದ್ದಾರೆ ಅಂತಂದ್ಬಿಟ್ಟು ರಿಪೋರ್ಟನ್ನು ಕೊಡ್ತಾರೆ. ಅದು ನಮ್ಮ ಒಂದು ಜವಾಬ್ದಾರಿ ಆಗಿದೆ. ಸೊ ಇದು ಕ್ಲೈಮೇಟ್ ಫಿನಾನ್ಸ್, ಯಾರಿಗೆ ಫಿನಾನ್ಸ್ ಮಾಡಬೇಕು. ಫಿನಾನ್ಸ್ ಯೂಶಲಿ ಡೆವಲಪ್ ಕಂಟ್ರೀಸ್, ಡೆವಲಪಿಂಗ್ ನೇಷನ್ಸ್ಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇದ್ದೇ ಇದೆ. ಹೊಂದಾಣಿಕೆ, ಕೋಆಪರೇಷನ್, ವಿ ಹ್ಯಾವ್ ಟು ಕೋಆಪರೇಟ್ ಈಚ್ ಅದರ್. ಟ್ರಾನ್ಸ್ಪರೆನ್ಸಿ ಇರಬೇಕು. ದೆರ್ ಇಸ್ ನೋ ಲೈಯಿಂಗ್, ಹೇಳಿದ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ನಮ್ಮ ದೇಶದಿಂದ ಗ್ರೀನ್ ಹೌಸ್ ಗ್ಯಾಸಸ್ಸೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಟಾಪ್ 3 ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟರ್ಸ್ ಅಂತ ಬಂದಾಗ ವಿ ಹ್ಯಾವ್ ಅಮೆರಿಕಾ, ಚೈನಾ ಆ್ಯಂಡ್ ಇಂಡಿಯಾ. ವಿ ಆರ್ ಇನ್ ದ 3rd ಪೊಸಿಷನ್. ಸೊ ವಿ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇಟ್. ಮತ್ತು ಈ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಒತ್ತು ನೀಡುವಂಥ ಒಂದು ಕಾನ್ಸೆಪ್ಟ್ ಇದು ಪ್ಯಾರಿಸ್ ಅಗ್ರಿಮೆಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಇನ್ ಪ್ಯಾರಿಸ್ ಅಗ್ರಿಮೆಂಟ್. ಆ್ಯಂಡ್ ಇದರೆಲ್ಲದರ ಒಂದು ಕ್ರಕ್ಸ್ ನೋಡಿದಾಗ
ಯಾವುದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಅಫ್ಕೋರ್ಸ್ ಇಟ್ ಈಸ್ ಟು ರೆಡ್ಯೂಸ್ ಕ್ಲೈಮೇಟ್ ಚೇಂಜ್ ಆರ್ ಟ್ಯಾಕಲ್ ಕ್ಲೈಮೇಟ್ ಚೇಂಜ್, ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್. ಬಟ್ ಅಲ್ಟಿಮೇಟ್ಲಿ ನಾವು ಅದನ್ನು ಯಾವ ಹಾದಿಯಲ್ಲಿ, ವಿಚ್ ಮೋಡ್ ವಿ ಹ್ಯಾವ್ ಟು ಫಾಲೋ, we have to keep in mind two concepts, that is climate justice and climate equity ಅಂತ ನಾವು ಕರಿತೀವಿ. Two words are important. It is very simple words. Mostly ನಿಮಗೆಲ್ಲ ಕೀವರ್ಡ್ಸ್ ನಮಗೆ ಬೇರೆ ಬೇರೆ ಹಿಯರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೋಟ್ ಮಾಡಿರ್ತಾರೆ. ಸೊ in exams they might go for these technical words. So you should know the meaning of it. So here are the two words we are going to discuss. There are many other words, but we are here discussing two words. So ಕ್ಲೈಮೇಟ್ ಜಸ್ಟಿಸ್, ಹವಾಮಾನ ನ್ಯಾಯ ಅಂದ್ರೇನು, ಕ್ಲೈಮೇಟ್ ಇಕ್ವಿಟಿ ಅಂದ್ರೇನು, ಫಸ್ಟು ಹವಾಮಾನ ನ್ಯಾಯ ಅಂದರೆ ನೋಡೋಣ. ಸೊ ಫೇರ್ ಟ್ರೀಟ್ಮೆಂಟ್ ಆಫ್ ಆಲ್ ಪೀಪಲ್ ಇನ್ ದ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್, ಎನ್ಶ್ಯೂರಿಂಗ್ ವಲ್ನರೇಬಲ್ ಕಮ್ಯುನಿಟೀಸ್ ಆರ್ ಪ್ರೊಟೆಕ್ಟೆಡ್. ಓಕೆ, ವಲ್ನರೇಬಲ್ ಕಂಟ್ರೀಸ್ ಆರ್ ಪ್ರೊಟೆಕ್ಟೆಡ್ or communities are protected, and responsibilities of major emitters are recognized. Same. It started all the way in 1997. It still remains same. Vulnerable communities ಅಂದ್ರೆ ಯಾರು? ಹೂ ಆರ್ ದ ವಲ್ನರೇಬಲ್ ಕಮ್ಯುನಿಟೀಸ್ ಅಥವಾ ಬಲಹೀನ ಸಮುದಾಯಗಳ ರಕ್ಷಣೆ ಅಂತ ಅಂದರೆ ಪೂರ್ ಕಂಟ್ರೀಸ್ ಹೂ ಆರ್ ನಾಟ್ ಇನ್ ಟು ಡೆವಲಪ್ಮೆಂಟ್, ಹೂ ಆರ್ ನಾಟ್ ಎಟ್ ಆಲ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್, ಯೆಟ್ ದೇ ಆರ್ ಬೇರಿಂಗ್ ದ ಬ್ರಂಟ್ ಆಫ್ ಕ್ಲೈಮೇಟ್ ಚೇಂಜ್. ಭೂಟಾನ್ ಫಾರ್ ಎಕ್ಸಾಂಪಲ್, ಭೂಟಾನ ನಾವು ಕಾರ್ಬನ್ ನ್ಯೂಟ್ರಲ್ ಕಂಟ್ರಿ, ಕಾರ್ಬನ್ ನೆಗೆಟಿವ್, ಶೂನ್ಯ ಕಾರ್ಬನ್ ರಾಷ್ಟ್ರ ಅಂತ ನಾವು ಕರಿತೀವಿ. ಅವ್ರು ನಡೆಸ್ತಿರುವಂಥ ಸುಸ್ಥಿರ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಕಾಡುಗಳ ರಕ್ಷಣೆ ಆಗಿರ್ಬೋದು, ಅಥವಾ ನಿಯಮಗಳಾಗಿರ್ಬೋದು, ಅದರಿಂದ ನಾವು ಹೇಳ್ತೀವಿ ಭೂಟಾನಲ್ಲಿ ಕಾರ್ಬನ್ ಎಮಿಷನ್ 0. ಇವನ್ ಇಫ್ ಇಟ್ ಇಸ್ ಎಮಿಟೆಡ್, ಇಟ್ ಈಸ್ ಬೀನ್ ಅಬ್ಸಾರ್ಬ್ಡ್ ಬ್ಯಾಕ್. ಹಾಗಾಗಿ ಈಗ ಕ್ಲೈಮೇಟ್ ಚೇಂಜ್ ಅಂತ ಅಂದಾಗ ಭಾರತದ ಎಮಿಷನ್ ಅಂತ ಅಂದಾಗ ಭಾರತದ ಮೇಲೆ ಮಾತ್ರ ಪ್ರಭಾವ ಬೀರಲ್ಲ. ಚೈನಾ ಅಂದರೆ ಚೈನಾದಲ್ಲಿ ಮಾಡಿದ್ದಂಥ ಎಮಿಷನ್ ಭಾರತದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ ಒಂದು ಪುಟ್ಟ ರಾಷ್ಟ್ರ ವಿಚ್ ಇಸ್ ಸ್ಯಾಂಡ್ವಿಚ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ, ಆಬ್ವಿಯಸ್ಲಿ ಇಟ್ ವಿಲ್ ಫೇಸ್ ದ ಬ್ರಂಟ್. ಸಮ್ ಪೆಸಿಫಿಕ್ ದ್ವೀಪದಲ್ಲಿರುವಂಥ ಒಂದು ಫಿಜಿ ಐಲ್ಯಾಂಡ್, ಫಿಲಿಪೀನ್ಸ್, ಅಥವಾ ಯಾವುದೋ ಒಂದು ಮಾಲ್ಡೀವ್ಸ್, Mauritius, all these do not have much of the industries ಕಾರ್ಖಾನೆಗಳು ನಾವು ಹೊರಸೂಸುವಿಕೆ ಮಾಡುವಂತೆ ಅವರು ಮಾಡೋದಿಲ್ಲ. ಬಟ್ ಡಸ್ ದ್ಯಾಟ್ ಮೀನ್ ಅವ್ರಿಗೆ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡಲ್ಲ ಅಂತಂದರೆ ನಮ್ಮ ರಾಷ್ಟ್ರಕ್ಕೆ ಏನೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ ಆಫ್ರಿಕನ್ ಕಂಟ್ರೀಸ್ ಸ್ಟಿಲ್ ದೇ ಆರ್ ಡೆವಲಪಿಂಗ್. ಸೊ ಇಲ್ಲೇನಾಗುತ್ತೆ, ಯಾರೋ ಮಾಡಿದ ಒಂದು ತಪ್ಪಿಗೆ ಡೆವಲಪ್ಡ್ ನೇಷನ್ಸ್, ಸೊ ದೀಸ್ ಕಂಟ್ರೀಸ್ ಹ್ಯಾವ್ ಟು ಫೇಸ್ ದ ಬ್ರಂಟ್. ಅಲ್ಲಿ ಬರಗಾಲ, ಅಲ್ಲಿ ರೋಗಗಳು, ಬೇರೆ ಬೇರೆ ಕಾರಣಗಳು. ಹಾಗಾಗಿ ಇದಕ್ಕೊಂದು ನ್ಯಾಯ ಇರಬೇಕು, ಕ್ಲೈಮೇಟ್ ಜಸ್ಟಿಸ್. ಸೊ ಇಟ್ ಹ್ಯಾಸ್ ಗಾನ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಲ್ಸೋ. 2025 ಇಫ್ ಐ ಆಮ್ ನಾಟ್ ರಾಂಗ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹ್ಯಾವ್ ಗಿವನ್ ಅ ಜಡ್ಜ್ಮೆಂಟ್ ಟು ದ ಪೀಪಲ್, ಯುನೈಟೆಡ್ ನೇಷನ್ಸ್ members, saying that this is a justice wherein we have to contribute to tackle climate change, especially help the vulnerable countries. ಬಲಹೀನ ಅಥವಾ ಈಗ ನಾವು ಈ ಒಂದು ಇಮೇಜಲ್ಲಿ ನೀವು ನೋಡೋದಾದರೆ, ನೋಬಡೀಸ್ ಡೆತ್ ಆರ್ ಫಾರ್ಮರ್ಸ್ ಲಾಸ್ ಆಫ್ ಕ್ರಾಪ್ಸ್ ಆರ್ ಡಿಸೀಸಸ್ ಆರ್ ಆಲ್ ದೀಸ್ ಡಿಸಾಸ್ಟರ್ಸ್, ಯಾವುದೋ ಪ್ರಕೃತಿ ವಿಕೋಪಗಳು, ನಾಟ್ ಅಟ್ ದ ಕಾಸ್ಟ್ ಆಫ್ ಯುವರ್ ಡೆವಲಪ್ಮೆಂಟ್, ನಿಮ್ಮ ಅಭಿವೃದ್ಧಿಗೋಸ್ಕರ ಬೇರೆ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರ್ತಿರೋದು ತಪ್ಪು. ಸೊ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸೊ ಹಾಗಾಗಿ ಸಹಾಯ ಮಾಡಬೇಕು. ಹೂ ಹ್ಯಾಸ್ ಟು ಹೆಲ್ಪ್? ಹೆಚ್ಚಿನ ಉತ್ಸರ್ಜನೆ ಮಾಡಿದವರ ಹೊಣೆಗಾರಿಕೆ. ಯಾರು ಜಾಸ್ತಿ ಎಮಿಟ್ ಮಾಡ್ತಾರೆ ಅವರಿಗೆ ಹೊಣೆಗಾರಿಕೆ ಜಾಸ್ತಿ ಇದೆ ಅಂತ ಅನ್ನುವಂಥದ್ದೇ ಹವಾಮಾನ ನ್ಯಾಯ ಅಂತ ನಾವು ಕರಿತೀವಿ. ಅದರ ಜೊತೆಗೆ ಹವಾಮಾನ ಸಮತೋಲನ ಅಂದಾಗ ಇಟ್ ಈಸ್ ಆಲ್ಸೋ ಅಗೇನ್ ದ ಸೇಮ್ ಥಿಂಗ್. ಇಟ್ ಮೀನ್ಸ್ ದೋಸ್ ಹೂ ಹ್ಯಾವ್ ಹಿಸ್ಟಾರಿಕಲಿ ಬೆನಿಫಿಟೆಡ್ ದ ಮೋಸ್ಟ್ ಫ್ರಮ್ ದ ಎಮಿಷನ್ಸ್ ಶುಡ್ ಡೂ ಮೋರ್ ಇನ್ ಸಪೋರ್ಟ್ ಆಫ್ ವಲ್ನರೇಬಲ್ ಒನ್ಸ್. ಇಲ್ಲಿ ಎಕ್ವಿಟಿ ಬೇರೆ, ನ್ಯಾಯ ಬೇರೆ. ಜಸ್ಟಿಸ್ ಅಂದರೆ ಫೇರ್ ಟ್ರೀಟ್ಮೆಂಟ್, ಎಲ್ಲರಿಗೂ ಈಗ ಕಷ್ಟ ಆದವ್ರಿಗೆ ಹೆಲ್ಪ್ ಮಾಡುವಂಥದ್ದು ಜಸ್ಟಿಸ್. ಎಕ್ವಿಟಿ ಅಂತ ಅಂದರೆ ಹಾಗಂತ ಭಾರತ ಈಗಷ್ಟೇ ಡೆವಲಪ್ ಆಗ್ತಿದೆ, ಅಮೆರಿಕ ಯಾವಾಗಲೂ ಡೆವಲಪ್ ಆಯಿತು, ಸೊ ವಿ ಸ್ಟಿಲ್ ಟೇಕ್ ಇನ್ವೆಸ್ಟ್ಮೆಂಟ್ ಫ್ರಮ್ ದೆಮ್ ಅಲ್ಲ. ವಿ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್, ವಿ ಆರ್ ಆಲ್ಸೋ ಎಮಿಟಿಂಗ್. ನಮ್ಮಲ್ಲೂ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಇಂಪ್ರೂವ್ ಅ ಲಾಟ್. ಡಿಫಾರೆಸ್ಟೇಷನ್ ಆಗ್ತದೆ, ಬಯೋಡೈವರ್ಸಿಟಿ ಡಿಕ್ಲೈನ್ ಆಗ್ತಾ ಇದೆ. ಸೊ ಆಲ್ ದಿಸ್ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಸೊ ನಮಗೆ ನಮ್ಮ ಮಟ್ಟಿಗೆ ಇರುವಂಥ ಒಂದು, ನಮ್ಮ ಸಾಮರ್ಥ್ಯಕ್ಕೆ ಇರುವಂಥ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ತಗೊಳ್ತೀವಿ. ಅಮೇರಿಕ ಮಾಡಿದಂಥ ಒಂದು ಅಭಿವೃದ್ಧಿಗೆ ಆ ಹೊಣೆಗಾರಿಕೆ ಅದು ತಗೊಳುತ್ತೆ. ಇಕ್ವಾಲಿಟಿ ಅಂತಂದರೆ ಎಲ್ಲರಿಗೂ ಒಂದೇ. ಎಕ್ವಿಟಿ ಅಂತ ಅಂದರೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೊಡುವಂಥ ಒಂದು ಹೊಣೆಗಾರಿಕೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ two words we have in climate change, especially climate justice and climate equity. So here we complete this part of climate change and rest of the relevant topics.